ವೇಷಭೂಷಣದಲ್ಲಿ ನಿರತರಾಗಿರುವಂಥ ಪೋಷಕ ಬಂಧುಗಳು ಸಭಾ ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ. ಆಗಮಿಸಿರುವಂಥ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥ ನಾದ ನೂಪುರೋತ್ಸವ ಕಾರ್ಯಕ್ರಮ. ನಮ್ಮ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗಣ್ಯರು, ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಯುತ ಅಶೋಕ್ ಭಟ್ ಚಾಂತಾರು, ಸಮಾಜ ಸೇವಕರು, ಸಭಾಧ್ಯಕ್ಷರಾಗಿ ಶ್ರೀ ವೈ ಲಕ್ಷ್ಮೀನಾರಾಯಣ ಮಧ್ಯಸ್ಥ ನೀಲವರ, ಸಂಸ್ಥೆಯ ಅಧ್ಯಕ್ಷರು ನಾಗಪಾತ್ರಿಗಳು ಮಧ್ಯಸ್ಥರು ಬೆಟ್ಟು ನೀಲವರ, ಮುಖ್ಯ ಅಭ್ಯಾಗತರಾಗಿ ಶ್ರೀಮತಿ ಪೂರ್ಣಿಮಾ ಉಡುಪಿ, ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ, ಶ್ರೀಮತಿ ಬೇಬಿ ಕೆ ಯಳ್ಳಂಪಳ್ಳಿ, ಅಧ್ಯಕ್ಷರು ನೀಲಾವರ ಗ್ರಾಮ ಪಂಚಾಯತ್, ಶ್ರೀ ಮಂಜುನಾಥ್ ನಾಯಕ್ ಚಾಂತಾರು, ಮುಖ್ಯೋಪಾಧ್ಯಾಯರು ಶಾರದಾ ಪ್ರೌಢಶಾಲೆ ಚೇರ್ಕಾಡಿ, ಶ್ರೀ ಕೆ ಆರ್ ನಾಯಕ್ ಹಂಗಳೂರು, ಸೂಪರ್ ಗ್ರೇಡ್ ವಿದ್ಯುತ್ ಗುತ್ತಿಗೆದಾರರು ಕುಂದಾಪುರ, ಶ್ರೀ ಶಮಂತ್ ಕುಮಾರ್ ಕೆ ಎಸ್ ಕೋಟ, ಸಹಾಯಕ ಪ್ರಾಧ್ಯಾಪಕರು ಜಿ ಎಚ್ ಕಾಲೇಜು ಹಾವೇರಿ, ಶ್ರೀ ಹರೀಶಾಚಾರ್ಯ ನೀಲಾವರ, ಕಾರ್ಯದರ್ಶಿಗಳು ಚೈತನ್ಯ ಯುವಕ ಮಂಡಲ ರಿಜಿಸ್ಟರ್ಡ್ ನೀಲಾವರ, ವಿದುಷಿ ಶ್ರೀಮತಿ ವೀಣಾ ಎಂ ಸಾಮಗ ಉಡುಪಿ, ಭರತನಾಟ್ಯ ಗುರುಗಳು ರಾಧಾಕೃಷ್ಣ ನೃತ್ಯನಿಕೇತನ ರಿಜಿಸ್ಟರ್ಡ್ ಉಡುಪಿ, ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರಾಜರಾಜೇಶ್ವರಿ ಪಿ ಶಾನುಭಾಗ್ ಕರ್ಜೆ, ಸಂಗೀತ ಗುರುಗಳು ಶ್ರೀ ಸಾಯಿ ಸ್ವರಾಂಜಲಿ ವಿದ್ಯಾಲಯ ರಿಜಿಸ್ಟರ್ಡ್ ಕರ್ಜೆ, ಶ್ರೀ ಮನೀಶ್ ಕುಲಾಲ್ ಜನ್ನಾಡಿ, ನೃತ್ಯ ಗುರುಗಳು ಕಲಾ ನರ್ತನ ಡ್ಯಾನ್ಸ್ ಕ್ರ್ಯೂ ಜನ್ನಾಡಿ. ಇವತ್ತಿನ ಈ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಶ್ರೀ ವಿಶ್ವಯಕ್ಷ ನಾದ ನೂಪುರ ಪ್ರಶಸ್ತಿ ಪ್ರದಾನ. ಪುರಸ್ಕೃತರಾಗಿ ನೃತ್ಯ ವಿದುಷಿ ಶ್ರೀಮತಿ ಸಂಜನಾ ನಿತಿನ್ ಉಡುಪಿ, ಕೀರ್ತಿಶೇಷ ಶ್ರೀ ಸುರೇಂದ್ರ ಶೆಟ್ಟಿ ತಕ್ಕಟ್ಟಿಯವರ ಸ್ಮರಣಾರ್ಥವಾಗಿ ನೀಡುವಂಥ ಕಲಾ ಸುರೇಂದ್ರ ಪ್ರಶಸ್ತಿ ಪ್ರದಾನ. ಶ್ರೀಮತಿ ಶೈಲಜಾ ಸುರೇಂದ್ರ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಪುರಸ್ಕೃತರು ಶ್ರೀ ಬಿ ಎಂ ಪೃಥ್ವಿರಾಜ್ ಸಾಮಗ ಉಡುಪಿ. ತಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ವಿನಯಪೂರ್ವಕವಾಗಿ ವೇದಿಕೆಗೆ ಕರೆತರಬೇಕಾಗಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ವೈ ವಿಶ್ವರೂಪ ಮಧ್ಯಸ್ಥರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಪೋಷಕ ಬಂಧುಗಳಲ್ಲಿ ವಿನಂತಿ, ದಯಮಾಡಿ ವೇದಿಕೆಯ ಮುಂಭಾಗದ ಆಸನ ಎನ್ನುವಂಥದ್ದು ತಮಗೋಸ್ಕರ ತಮ್ಮ ಬರುವಿಕೆಗಾಗಿ ಕಾಯ್ತಾ ಇದೆ. ದಯಮಾಡಿ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನದ ಗೌರವ ಸಮ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂಥ ಬಂಧುಗಳು ನಮ್ಮ ಜೊತೆ ಇರುವಂಥ ಶ್ರೀಮತಿ ಶಕುಂತಲಾ ಪ್ರಕಾಶ್ರಾವ್ ಮಧ್ವನಗರ ಕೊಡವರು, ಶ್ರೀಮತಿ ಜ್ಯೋತಿ ವಿ ಶೆಟ್ಟಿ ಸಂತೆಕಟ್ಟೆ ಹೆಬ್ರಿ, ಶ್ರೀಮತಿ ರಮ್ಯಾ ಅಡಿಗ ಮಧ್ಯಸ್ಥರ ಬೆಟ್ಟು ನೀಲಾವರ, ತಮ್ಮೆಲ್ಲರ ಉಪಸ್ಥಿತಿಯನ್ನು ಆತ್ಮೀಯವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಪೋಷಕ ಬಂಧುಗಳಲ್ಲಿ ವಿನಂತಿ, ತಮ್ಮ ಮಕ್ಕಳ ತಯಾರಿಕೆಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತೇವೆ. ಕಾರ್ಯಕ್ರಮದ ವೀಕ್ಷಣೆಗಾಗಿ ಮುಂಭಾಗದಲ್ಲಿ ಆಸೀನರಾಗಿರುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಗ್ರಾಮ ದೇವತೆ ಜಗನ್ಮಾತೆ ಮಹಿಷಮರ್ದಿನಿಯ ಪಾದ ಕಮಲಗಳಿಗೆ ನಮಸ್ಕರಿಸಿಕೊಂಡು, ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವಂಥ ದೇವರು ಪಂಚಮಿ ಕಾನದ ವಾಸುಕಿ, ಹಾಗೆಯೇ ಸ್ಥಳೀಯ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಪ್ರಾರ್ಥಿಸಿಕೊಂಡು, ಶ್ರೀಕೃಷ್ಣನ ಬಗ್ಗೆ ಅರಿಯಬೇಕಾದರೆ ಭಗವದ್ಗೀತೆಯನ್ನು ಓದಬೇಕಂತೆ, ಭಾರತದ ಶ್ರೇಷ್ಠ ಪರಂಪರೆಯ ಬಗ್ಗೆ ತಿಳಿಯಬೇಕಾದರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಂತೆ, ಬ್ರಹ್ಮಾವರ ಪರಿಸರದಲ್ಲಿ ನಡೀತಾ ಇರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ವಿಶ್ವ ಯಕ್ಷ ನೃತ್ಯನಿಕೇತನ ನೀಲಾವರ ಇಲ್ಲಿ ಪ್ರತಿ ವರ್ಷ ನಡೆಯುವಂಥ ನಾದ ನೂಪುರೋತ್ಸವ ಕಾರ್ಯಕ್ರಮವನ್ನು ಒಮ್ಮೆ ವೀಕ್ಷಣೆ ಮಾಡಿದರೆ ಸಾಕು ಅಂತೇಳಿ ನಾನು ಹೇಳುವಂಥದ್ದಲ್ಲ, ಜನರಾಡುವಂಥ ಮಾತು. ಇದು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪ್ರಶಂಸನೀಯ ನುಡಿಗಳು ಅಂತೇಳಿ ಹೇಳಿಕೊಳ್ಳುತ್ತಾ, ಯಾವ ದೇಶದ ಋಷಿ ಮುನಿಗಳು ಸಂಪಾದನೆ ಮಾಡಿರುವಷ್ಟು ಜ್ಞಾನದ ಎದುರು ನಾವೀನ್ಯದ ಆವಿಷ್ಕಾರಗಳೆಲ್ಲವೂ ಪುಟ್ಟ ಮಕ್ಕಳು ಉಪಯೋಗಿಸುವ ಆಟಿಕೆಯ ಸಾಮಗ್ರಿಯಂತೆ ಗೋಚರಿಸುತ್ತದೆಯೋ ಅಂಥ ಶ್ರೇಷ್ಠವಾದ ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ ನನ್ನ ಭಾರತ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂತಹ ಭಾರತ ದೇಶದ ಕಪ್ಪು ಮಣ್ಣಿನ ನಾಡು ಕರುನಾಡು ಕರ್ನಾಟಕ ರಾಜ್ಯದ ಪೊಡವಿಗೊಡೆಯನ ಪ್ರದೇಶ ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಪ್ರತಿಪಾದಿಸಿರುವಂಥ ಉಡುಪಿ ಜಿಲ್ಲೆಯ ಗಾಲವ ಮಹರ್ಷಿಗಳು ತಪಸ್ಸು ಮಾಡಿರುವಂಥ ಪುಣ್ಯ ನೆಲ, ಸೀತಾ ನದಿ ಜುಳು ನಾದಗೈಯುತ್ತಾ ಹರಿಯುವಂಥ ಈ ಸ್ಥಳದಲ್ಲಿ ಆಯೋಜನೆ ಮಾಡಿಕೊಂಡಿರುವಂಥ ಈ ನಾದ ನೂಪುರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರನ್ನ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ವಿನಮ್ರವಾಗಿ ತಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಬಂಧುಗಳೇ. ನೇರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ದೇವರನ್ನು ಪ್ರಾರ್ಥಿಸ್ತೇವೆ, ನಮ್ಮ ಪ್ರಾರ್ಥನೆ ದೇವರನ್ನು ತಲುಪ್ತದೆ ಅನ್ನುವಂಥ ನಂಬಿಕೆಯಿಂದಲ್ಲ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸಾಕ್ಷಾತ್ ದೇವರೇ ಧರೆಗಿಳಿದು ಬರಲಿ ಎನ್ನುವಂಥ ಉದ್ದೇಶದ ಮುಖಾಂತರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮುಖಾಂತರವಾಗಿ ಯಶಸ್ಸನ್ನು ಸಾಧಿಸಿಕೊಡಬೇಕಾಗಿ ಸಂಸ್ಥೆಯಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರುವಂಥ ಪುಟ್ಟ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಾರ್ಥನೆಗಾಗಿ ಇದೀಗ ಕಂದಂಬಗಳು ನಿಮ್ಮ ಮುಂದೆ. ಗಜವದನ
ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವುದನ್ನು ತಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದೀರಿ. ಪುಟ್ಟ ಕಂದಮ್ಮಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಹಸಿದ ಹೊಟ್ಟೆಗೆ ಮೃಷ್ಟಾನ್ನ ಭೋಜನದ ಸ್ವಾಗತವಂತೆ, ಕೆಲಸ ಮಾಡುವ ಕರಗಳಿಗೆ ಉದ್ಯೋಗ ಎನ್ನುವ ಶಕ್ತಿಯ ಸ್ವಾಗತವಂತೆ, ತಾಯಿಗೆ ಮಗುವಿನ ಕಿಲಕಿಲ ನಗುವೆ ಸ್ವಾಗತವಂತೆ, ಹಸುವಿಗೆ ಕರುವಿನ ಅಂಬಾ ಎನ್ನುವ ಧ್ವನಿಯ ಸ್ವಾಗತವಂತೆ, ಕಾದ ಇಳೆಗೆ ಮಳೆಯ ಸ್ಪರ್ಶದ ಸ್ವಾಗತವಂತೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಪ್ರಾಸ್ತಾವಿಕ ಹಾಗೂ ಸ್ವಾಗತದೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕಾಗಿ ಶ್ರೀಯುತರನ್ನು ಆಹ್ವಾನಿಸುವ ಮೊದಲು, ತಾನು ಯಕ್ಷಗಾನವನ್ನು ಕಲಿತೇನೆ, ಭರತನಾಟ್ಯವನ್ನು ಅಭ್ಯಾಸ ಮಾಡ್ತೇನೆ ಅಂತ ಹೇಳಿದಾಗ ಮೂಗು ಮುರಿದಿರುವಂಥ ಜನರು ಅದರಿಂದ ಏನನ್ನು ಸಾಧಿಸಿಕೊಳ್ಳಬಹುದು ಅಂಥೇಳಿ ಟೀಕೆ ಮಾಡಿರುವಂಥ ವ್ಯಕ್ತಿಗಳು ಇವತ್ತು ತಮ್ಮ ಮಕ್ಕಳನ್ನು ಈ ಸಂಸ್ಥೆಯಲ್ಲಿ ನಾನು ಕಳುಹಿಸಬೇಕು, ಅವರು ಯಕ್ಷಗಾನ ಭರತನಾಟ್ಯ ಸಂಗೀತವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಬೇರೆಯವರ ಇನ್ಫ್ಲುಯೆನ್ಸ್ ಇಟ್ಕೊಂಡು ಇಲ್ಲಿಗೆ ಬರ್ತಾರಂತ ಆದರೆ, ಇದು ವಿಶ್ವರೂಪ ಮಧ್ಯಸ್ಥರು ಈ ಸಂಸ್ಥೆಯನ್ನು ಕಟ್ಟಿರುವಂಥ ಪರಿ. ವ್ಯಕ್ತಿ ಜೀರೋಯಿಂದ ಹೀರೋ ಆಗ್ತಾನಂತೆ. ಆ ಸಾಲಿನಲ್ಲಿ ಸಾಗಿರುವಂಥವರು ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ವಿಶ್ವರೂಪ ಮಧ್ಯಸ್ಥರು. ನಮ್ಮ ಸುತ್ತಮುತ್ತಲ ಪರಿಸರದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿಯನ್ನು ಬೆಸೆಯುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾಯಕವನ್ನು ಮಾಡ್ತಾ ಇರುವಂಥ ಈ ಸಂಸ್ಥೆಯ ಕಾರ್ಯದರ್ಶಿಯವರನ್ನು ಆತ್ಮೀಯವಾಗಿ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳಿಗಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗ್ರಾಮದೇವರು ಹಾಗೂ ನನ್ನ ಕುಲದೇವರನ್ನು ಮನಸಾರೆ ಸ್ಮರಿಸಿ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಇಂದು ಶ್ರೀ ವಿಶ್ವಯಕ್ಷ ನೃತ್ಯ ಕಲಾನಿಕೇತನ ರಿಜಿಸ್ಟರ್ಡ್ ಮಧ್ಯಸ್ಥರ ಬಿಟ್ಟು ನೀಲಾವರ ಇದರ 9ನೇ ವರ್ಷದ ನಾದನೂಪುರೋತ್ಸವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಸಾಧಾರಣ 9 ವರ್ಷದ ಕೆಳಗೆ ನಾನು ನೃತ್ಯವನ್ನು ಕಲಿತು ನನ್ನಿಂದ ಮಕ್ಕಳಿಗೆ ಆದಷ್ಟು ನೃತ್ಯ ಹಾಗೂ ಯಕ್ಷಗಾನ ಇದೆಲ್ಲವನ್ನು ಗ್ರಾಮೀಣ ಭಾಗದ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ನಿರ್ಧರಿಸಿದಾಗ, ನನ್ನ ಗುರುಗಳಾದಂತಹ ಶ್ರೀಯುತ ಸುರೇಂದ್ರ ಶೆಟ್ಟಿ ತೆಕ್ಕಟ್ಟೆಯವರು ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ನೀನು ಮಾಡ್ಬೋದು, ಮಾಡು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದನ್ನು ನೀನು ಉಣಬಡಿಸಬೇಕು, ಕಲೆ ಎನ್ನುವುದು ನಿತ್ಯ ನೀರಾಗಬಾರ್ದು, ನಿರಂತರವಾಗಿ ಹರಿತಾ ಇರಬೇಕು ಅಂತ ಅವರ ಆಶಯವನ್ನು ನನ್ನಲ್ಲಿ ತಿಳಿಸಿದಾಗ, ಅವರ ಮಾತಿಗೆ ಒಪ್ಪಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲಿಕ್ಕೆ, ತರಬೇತಿಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಈ ನೃತ್ಯ ಸಂಸ್ಥೆ 9 ವರ್ಷ ಅಂತ ಹೇಳಲಿಕ್ಕಿಂತ 11 ವರ್ಷವನ್ನು ಪೂರೈಸಿದೆ. ಯಾಕೆ ಅಂತ ಹೇಳಿದರೆ, ನಾವು ನೋಂದಣಿಯಾದ ಬಳಿಕದಲ್ಲಿ ಇದನ್ನು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಅದರ ಹಿಂದಿನ 2 ವರ್ಷಗಳಲ್ಲಿ ಸಹ ನಾನು ತರಬೇತಿಯನ್ನು ನೀಡ್ತಾ ಬಂದೆ. ಆದರೆ ಈ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಗೊಂದಲ ಇತ್ತು. ಸಂಸ್ಥೆಗೊಂದು ಹೆಸರಿಡಬೇಕು, ಏನಿಡುವುದು ಅಂತ. ಏನೇನೋ ಹೆಸರಿಟ್ಟರೆ ನೀವು ಹೇಳಿದಾಗ ಅದಕ್ಕೆ ಅರ್ಥವೇ ಇಲ್ಲದಾಗೆ ಆಗ್ತದೆ. ಆದರೆ ಇದಕ್ಕೊಂದು ನಿಘಂಟು ಅಂತ ಒಂದು ಹೆಸರು ಬರಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಆಗ ಈ ಹಿಂದೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ತಯಾರಿ ಮಾಡುವಾಗ ನಾನು ಜೂನಿಯರ್ ಕಾಲೇಜು ಕೊಕ್ಕರ್ಣೆಯಲ್ಲಿ ಕಲಿತು ಕಂಪ್ಯೂಟರ್ ಶಿಕ್ಷಣವನ್ನು ಅಲ್ಲಿ ಪಡೀತಾ ಇದ್ದೆ. ಈ ಸಂದರ್ಭದಲ್ಲಿ ನಾನು ಅದನ್ನು ನೆನಪಿಸಿಕೊಳ್ಳಲೇಬೇಕು, ಇಲ್ಲದಿದ್ದರೆ ನಾನು ಕೃತಜ್ಞನಲ್ಲ ಅಂತ ಆಗ್ತದೆ. ಆಗ ಅಲ್ಲಿ ನನಗೆ ಸಹಕರಿಸಿದವರು, ನಾನು ಕಂಪ್ಯೂಟರ್ ಶಿಕ್ಷಣವನ್ನು ಮುಗಿಸಿ ಹಲವಷ್ಟು ಏನಾದರೂ ಬೇಕಾದಿದ್ದರೆ ಅಲ್ಲಿ ನಮ್ಮ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಟೈಪ್ ಮಾಡಿಕೊಂಡು ಬರೋದು, ಎಲ್ಲ ಕೆಲಸವನ್ನು ಅಲ್ಲೇ ಮಾಡ್ತಿದ್ದೆ. ಆಗ ನನ್ನ ಆತ್ಮೀಯರು, ನನ್ನ ಕಂಪ್ಯೂಟರ್ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ವಿಜಯ್ ಸರ್ ಅವರು, ಅವರ ಶ್ರೀಮತಿಯವರು ಸಹ ಅಲ್ಲಿ ನಮಗೆ ಅದನ್ನು ಕಂಪ್ಯೂಟರ್ ತರಬೇತಿಯನ್ನು ನೀಡ್ತಾ ಇದ್ದರು. ಪ್ರತಿ ವರ್ಷವೂ ಕಾರ್ಯಕ್ರಮದ ತಯಾರಿ ಮಾಡುವಾಗ ಅವರಲ್ಲಿ ಕೇಳಿದ್ರು, ಜೊತೆಕ ಕಾರ್ಯಕ್ರಮ ತಯಾರಿ ಮಾಡ್ತಿದ್ದೇನೆ, ನಮ್ಮ ಸಂಸ್ಥೆಗೊಂದು ಹೆಸರು ಬೇಕಲ್ಲ ಅಂತ. ಆಗ ಅವರು ಹೇಳಿದರು, ನೋಡಿ, ಸಮಾಜದಲ್ಲಿ ನಾವು ಗುರುತಿಸಿಕೊಳ್ಬೇಕು ಅಂತಾದರೆ ಅದಕ್ಕೊಂದು ನಿಮ್ಮ ಹೆಸರು ಬಂದರೆ ಚೆಂದ ಕಾಣ್ತದೆ, ಅದಕ್ಕೆ ನಿಮ್ಮ ಹೆಸರಿಗೆ ಅನುಗುಣವಾಗಿ ಒಂದು ಹೆಸರನ್ನು ಸೂಚಿಸುವ ಅಂತ ಹೇಳಿದರು. ಆಗ ಅವರು ವಿಶ್ವ ಯಕ್ಷ ಅಂತ ಹೇಳಿದರೆ, ವಿಶ್ವ ಅಂತ ಹೇಳಿದರೆ ಪ್ರಪಂಚವೂ ಹೌದು, ಎಲ್ಲವೂ ಅಡಕವಾಗಿದೆ, ಆದ ಕಾರಣ ವಿಶ್ವ ಅಂತಲೇ ಅದಕ್ಕೆ ಇಡಿ. ಆ ನಂತರದಲ್ಲಿ ಯಕ್ಷ ಅಂತ ಹೇಳಿದರೆ, ನೀವು ಯಕ್ಷಗಾನವನ್ನು ಕಲ್ತಿದ್ದೀರಿ, ನನ್ನ ಮನೆಯ ಆರಾಧ್ಯ ದೇವರು ಯಕ್ಷಿಯೂ ಹೌದು, ಆದ ಕಾರಣ ಅದೆರಡೂ ಹೆಸರನ್ನು ಸಾಮೀಪ್ಯ ಮಾಡಿ ನೃತ್ಯ ಎಲ್ಲದರಲ್ಲಿಯೂ ಅನುಗುಣವಾಗಿದೆ, ಯಕ್ಷಗಾನದಲ್ಲಿ ಉಂಟು, ಭರತನಾಟ್ಯದಲ್ಲಿ ಉಂಟು. ಆ ರೀತಿಯಲ್ಲಿ ಅದನ್ನೊಂದು ನಮಗೆ ಹೊಂದಿಸಿಕೊಟ್ಟು ಶ್ರೀ ವಿಶ್ವ ಯಕ್ಷ ನೃತ್ಯ ಕಲಾನಿಕೇತನ ಎನ್ನುವಂಥ ಹೆಸರನ್ನು ಸೂಚನೆ ಮಾಡಿದರು ಅವರು. ಬಹಳ ಸಂತೋಷದ ವಿಚಾರ.
ಅವರನ್ನು ಇಂದು ನಾನು ನನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದೇನೆ. ಅವರನ್ನು ಗುರುತಿಸಬೇಕು ಅಂತ ನನ್ನ ಆಸೆಗಾಗಿ ಅವರು ಬಂದಿದ್ದಾರೆ. ಬಹಳ ಸಂತೋಷದ ವಿಚಾರ ಆಗ್ತದೆ. ಹಾಗೆ ಈ ಒಂದು ಹಂತದಲ್ಲಿ ಭರತನಾಟ್ಯ ತರಬೇತಿಯನ್ನು ಮಾತ್ರ ನಾನು ಪ್ರಾರಂಭ ಮಾಡಿದ್ದು. ಆ ನಂತರದಲ್ಲಿ ಕ್ರಮೇಣ ಮುಂದೆ ಹೋದಾಗ ಎಲ್ಲ ಕಡೆಯಲ್ಲೂ ಯಕ್ಷಗಾನ ಕ್ಲಾಸುಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮಲ್ಲಿ ಒಂದು ಮಾಡಬೇಕು, ಉತ್ಸಾಹ ಇದ್ದರೆ ಮಾಡುವ, ನಮ್ಮ ಊರಿನ ಪ್ರತಿಭೆಗಳು ಸಹ ಮುಂದೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಯಕ್ಷಗಾನ ತರಬೇತಿಯನ್ನು ಪ್ರಾರಂಭ ಮಾಡಿತು. ಆ ನಂತರದಲ್ಲಿ ಕ್ರಮೇಣ ನಾನು ಒಂದು ಹಂತಕ್ಕೆ ಬಂದು ನನ್ನ ಮಕ್ಕಳು ಕಲಿತಾ ಇದ್ದಾರೆ, ಹೌದು ಸತ್ಯ. ಆದರೆ ಮುಂದೆ ಅದಕ್ಕೆ ಒಂದು ಸರಿಯಾದಂಥ ಅಡಿಪಾಯ ಬೇಕು. ಅಡಿಪಾಯ ಅಂತ ಹೇಳಿದ್ರೆ ಕಲಿತ ವಿದ್ಯೆಗೊಂದು ಪರೀಕ್ಷೆ ಅಂತೇಳಿ ನಾವು ಮಾಡ್ತೇವೆ. ಆಗ ದೊಡ್ಡ ತಲೆ ಬಿಸಿ, ಪರೀಕ್ಷೆ ಯಾರ ಹತ್ರ ಕಟ್ಟಿಸುವುದು, ಏನು ಮಾಡುವುದು ಅಂತ. ನಾನು ಹಿಂದೆ ನೃತ್ಯ ನಿಕೇತನ ಕೊಡವೂರಲ್ಲಿದ್ದು ಆ ನಂತರದಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನಲ್ಲಿ ವೀಣಾ ಸಮಗ್ರವಲ್ಲಿ ನಾನು ಕಲೀಲಿಕ್ಕೆ ಬಂದೆ. ಬಂತ ಸಂದರ್ಭದಲ್ಲಿ ಟೀಚರ್, ನಾನೊಂದು ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೇನೆ, ನನಗೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದೆ. ಅವರು ಹಿಂದೆ ಮುಂದೆ ನೋಡಲಿಲ್ಲ. ಮಾಡು ಮಗ, ಹಳ್ಳಿಯ ಮಕ್ಕಳಿಗೆ ನೀನು ಕಲಿಸ್ತಿ ಅಂತ ಹೇಳಿದರೆ ನನ್ನ ಸಂಪೂರ್ಣ ಸಹಕಾರ ಉಂಟು ಅಂತ ಹೇಳಿದವರು ನನ್ನ ಗುರುಗಳು. ಹೇಗೆ ನನಗೆ ಸುರೇಂದ್ರ ಮಾಸ್ಟರ್ ಮಾರ್ಗದರ್ಶನವನ್ನು ಕೊಟ್ಟರೋ ಹಾಗೆ ಇವತ್ತು ಸಹ ನನ್ನೊಂದಿಗೆ ನನ್ನ ಗುರುಗಳಂತ ವೀಣಾ ಸಮಗ್ರವರು ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಎಲ್ಲ ಕಾರ್ಯಕ್ರಮಕ್ಕೂ ಸಹ ಇದು ಹೀಗೆ ಹೋದರೆ ಚಂದ, ಇದು ಹೀಗೆ ಆಗಬೇಕು. ಕೆಲವೊಮ್ಮೆ ಎಣಿಸುವುದು ಅವ್ರು ಹೇಳುವಾಗ, ಎಷ್ಟು ಚೊರೆ ಆಗ್ತದೆ, ಟೀಚರ್ ಕರೀತಾರೆ ನಮ್ಮನ್ನು. ಆದರೆ ಆ ಒಂದು ಯಶಸ್ಸು ಕಂಡಾಗ ನಮಗನಿಸುವುದು ಟೀಚರ್ ಹೇಳಿಕೊಟ್ಟಂಥ ಪಾಠ, ಆ ದಾರಿ ಸರಿಯಾದ್ದು ಅಂತ. ಯಾಕೆಂದರೆ ಒಮ್ಮೆಲೆ ಆ ಮಗುವಿಗೆ ಹೇಳಿಕೊಟ್ರೆ ಅರ್ಥ ಆಗುವುದಿಲ್ಲ. 10 ಬಾರಿ ತಿದ್ದಿದಾಗ ಮಾತ್ರ ಅದೊಂದು ರೂಪಗೊಳ್ಳುತ್ತದೆ ಅಂತ ಹೇಳಲಿಕ್ಕೆ ನಾನೇ ಉದಾಹರಣೆ. ಯಾಕೆಂದರೆ ಎಷ್ಟೋ ಕಲಿಸ್ತಾರೆ. ಈಗ ಆ ಒಂದು ನೃತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸಿ ಮುಗಿಸ್ತೇವೆ ನಾವು ಶಾಲಾ ತರಬೇತಿಗೆ ಹೋದಾಗ. ಆದರೆ ಸಂಪೂರ್ಣ ಉಂಟು ಅಂತ ಗೊತ್ತಾಗೋದ್ರೆ ಅದು ಆಳಕ್ಕೆ ಇಳಿದ್ರೆ ಮಾತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇಂದು 9ನೇ ವರ್ಷದ ಕಾರ್ಯಕ್ರಮಕ್ಕೆ ಮಾಡಿಕೊಡಲಿಕ್ಕೆ ನನ್ನ ಗುರುಗಳು ನನಗೆ ಬೆನ್ನು ತಟ್ಟಿ ಮುಂದೆ ಸಾಗಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ನಾನು ಚಿರಋಣಿ ಅಂತ ಹೇಳ್ತಾ, ಇದೀಗ ಇಂದಿನ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಕಾರ್ಯಕ್ರಮ ಅಂತ ಹೇಳಿದ್ಮೇಲೆ ಸಭಾ ಕಾರ್ಯಕ್ರಮ ಔಚಿತ್ಯ ಅನ್ನೋದು ಸತ್ಯ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅನೇಕ ಗಣ್ಯರಲ್ಲಿ ಕೇಳಿಕೊಂಡಾಗ ನನ್ನ ಕರೆಗೆ ಒಪ್ಪಿ ಬಂದಿದ್ದಾರೆ. ಅವರನ್ನು ಸ್ವಾಗತಿಸಬೇಕು, ಅದು ನನ್ನ ಆದ್ಯ ಕರ್ತವ್ಯ. ಹಾಗೆ ಉದ್ಘಾಟಕರಾಗಿ ಶ್ರೀಯುತ ಅಶೋಕ್ ಭಟ್ ಶಾಂತಾರು, ಸಮಾಜ ಸೇವಕರು. ನಮ್ಮ ಆಸುಪಾಸಿನ ಪರಿಸರದಿಗೆ ಎಲ್ಲರಿಗೂ ಅವರ ಪರಿಚಯ ಉಂಟು. ಆಸುಪಾಸು ಮಾತ್ರ ಅಲ್ಲ, ಹೊರಗೆ ನಮ್ಮ ಉಡುಪಿ ವಲಯ, ಬ್ರಹ್ಮಾವರ ವಲಯ ಎಲ್ಲ ಕಡೆಯಲ್ಲಿಯೂ ಅಶೋಕ್ ಭಟ್ರು ಅಂತ ಹೇಳಿದರೆ ಶಾಂತಾರ್ನವರ ಮೊದಲಿಗೆ ಕೇಳ್ತಾರೆ. ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಇವತ್ತು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಮಧ್ಯಸ್ಥರೇ 9ವರೆಗೆ ಕಷ್ಟ ಆಗ್ತದೆ, 10ವರೆಗೆ ಆದರೆ ಬರ್ತೇನೆ. ನಾನು 10ವರೊಳಗೆ ಬರ್ತಾರೆ ತೇಡಿಸಿದೆ, ಆದರೆ ನೋಡಿದರೆ ಅವರು 10 ಕಾಲಕ್ಕೆ ಬಂದಿದ್ದಾರೆ. ಅವರಲ್ಲಿ ಕ್ಷಮೆ ಕೇಳಿಸ್ತಾ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಹಾಗೆ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ YL ಲಕ್ಷ್ಮೀನಾರಾಯಣ ಮಧ್ಯಸ್ಥ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ Y ಲಕ್ಷ್ಮೀನಾರಾಯಣ ಮಧ್ಯಸ್ಥ ನೀಲಾವರ, ಸಂಸ್ಥೆಯ ಅಧ್ಯಕ್ಷರು ನಾಗಪಾತ್ರಿಗಳು, ಮಧ್ಯಸ್ಥರು ಬಿಟ್ಟು ನೀಲಾವರ. ಅದೆಲ್ಲ ಪರಿಚಯ ಹೇಳಲಿಕ್ಕಿಂತ ನನ್ನ ಅಪ್ಪಯ್ಯ ಅಂತ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೊರಟರು ಸಹ ಒಮ್ಮೆ ಸಿಟ್ಟು ಮಾಡ್ತಾರೆ, ಮತ್ತು ಕೆಲಸಿಲ್ಲರಿಗೆ ಅಂತ ಹೇಳಿ. ಆದರೆ ಅದರೊಟ್ಟಿಗೆ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಅದನ್ನು ಎಲ್ಲ ತಾನೇ ಮುತುವರ್ಜಿ ವಹಿಸಿ ಕೆಲವಷ್ಟು ಕೆಲಸಗಳನ್ನು ಮಾಡಿಕೊಡ್ತಾರೆ. ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅಪ್ಪನ ಹತ್ರ ಅದು ಮಾಡಿ ಇದು ಮಾಡಿ, ಅವರಿಗೆ ಮನಸ್ಸಿಗೆ ಬಂದದ್ದು ನನಗೆ ಮಾಡಿಕೊಟ್ಟು ಇವತ್ತಿಗೆ ಈ ಹಂತಕ್ಕೆ ನಿಂತಿದ್ದೇನೆ ಅಂತ ಹೇಳಿದರೆ ನನ್ನ ತಂದೆ ತಾಯಿ ಕೊಟ್ಟಂತಹ ಈ ಒಂದು ಶರೀರವೇ ಸಾಕ್ಷಿ ಅಂತ ಹೇಳ್ಬೋದು. ಅದಕ್ಕಾಗಿ ಇಂದು ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು ಇಂದಿನ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ನಯನೇಶ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಯನೇಶ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಪೂರ್ಣಿಮಾ ಮೇಡಮ್ ಉಡುಪಿ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ. ಅವರು ಬಹಳ ಹಿಂದಿನಿಂದಲೂ ನನಗೆ ಪರಿಚಯ. ನಿಮಗೆ ಆಗ ಹೇಳಿದಾಗೆ ನನ್ನ ಸಂಸ್ಥೆ ಕಟ್ಟಿ ಮೇಡಮಲ್ಲಿ ಹೋಗಿ ಕೇಳಿದೆ. ಆಗ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಈಗ ನಿರ್ದೇಶಕರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮೇಡಮ್
ನಾವೊಂದು ಸಂಸ್ಥೆ ಕಟ್ಟಿದ್ದೇವೆ, ಒಂದು ನಮಗೇನಾದರೂ ಸಹಾಯಧನವನ್ನು ಒದಗಿಸಿಕೊಡ್ಬೋದಾ? ಅವರಾಗ ಕೇಳಿದರು, ನಿಮ್ಮ ಸಂಸ್ಥೆ ಎಲ್ಲ ಒಂದು ನೀತಿ ನಿಯಮವನ್ನು ನಮಗೆ ಹೇಳಿ ಸರ್, ಅದಕ್ಕೆ ಏನೆಲ್ಲ ನೀವು ತಯಾರಿ ಮಾಡಿಕೊಂಡಿದ್ದೀರಿ ಅದನ್ನು ಒಂದು ನಮಗೆ ತಂದುಕೊಡಿ, ಆ ನಂತರದಲ್ಲಿ ನೋಡುವ ಅಂತ. ಪ್ರಥಮ ವರ್ಷ ಹೋಯಿತು. ಆಗ ನಮಗೆ ಹೆಚ್ಚು ಕಾರ್ಯಕ್ರಮಕ್ಕೆ ಸಹಾಯಧನ ಇರಲಿಲ್ಲ. ಮೇಡಮ್ಮು ತೊಂದರೆ ಇಲ್ಲ, ಯಾವುದರಲ್ಲಾದರೂ ಬಂದರೆ ನಾನು ನಿಮಗೆ ಅನುವು ಮಾಡಿ ಕೊಡ್ತೇನೆ ಅಂತ ಹೇಳಿ ಅಂದಿನಿಂದ ಇಂದಿನವರೆಗೆ ನಮ್ಮ ಸಂಸ್ಥೆಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಂದೂ ಸಹ ನಮ್ಮ ಕರೆಗೆ ಹೂಗುಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ನನ್ನ ತಾಯಿಯಾದಂತಹ ಶ್ರೀಮತಿ ಮಂಜುಳಾ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಬೇಬಿ ಕೆ ಎಳ್ಳಂಪಳ್ಳಿ, ಅಧ್ಯಕ್ಷರು, ನೀಲಾವರ ಗ್ರಾಮ ಪಂಚಾಯತ್. ಇವರಿಗೂ ಸಹ ನಮ್ಮ ನೀಲಾವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಇವರು ಪ್ರಥಮವಾಗಿ ಈ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಹೇಳಲಿಕ್ಕಿಂತ ಹೀಗೆ ಸಿಕ್ಕಿದಾಗ ಸಹ ಬೇಬೇಕ ಹೇಗಿದ್ದೀರಿ, ಬಹಳ ಬಹಳ ಆತ್ಮೀಯತೆಯಿಂದ ಅವರ ಒಂದು ಮಾತುಕತೆ ನೋಡಿದರೆ ಬಹಳ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಮನೆಗೆ ಹೋದಾಗ ತನ್ನ ಕಾರ್ಯದ ಒತ್ತಡವನ್ನು ಮುಗಿಸಿ ಮನೆಗೆ ಬಂದಿದ್ದರು. ಆ ಒಂದು ಬರಮಾಡಿಕೊಂಡು 2 ಮಾತನಾಡಿದಲ್ಲ, ಬಹಳ ಸಂತೋಷ. ನಾನು ಇದ್ದೇನೆ ನಿಮ್ಮ ಕಾರ್ಯಕ್ರಮಕ್ಕೆ, ಹೆದರಬೇಡಿ, 10ವರೆಗೆ ಇರ್ತೇನೆ ಅಂತ. ಹಾಗೆ ಅವರು ಸಹ ಇಂದು ನಮ್ಮೊಂದಿಗೆ ಒಂದಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬುರಿದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಮಂಜುಳಾ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಮಂಜುನಾಥ್ ನಾಯಕ್ ಶಾಂತಾರು, ಮುಖ್ಯೋಪಾಧ್ಯಾಯರು, ಶಾರದಾ ಪ್ರೌಢಶಾಲೆ ಚೇರ್ಕಾಡಿ, ನನ್ನ ಗುರುಗಳು. ನಾನು ಹೈಸ್ಕೂಲ್ ಜೀವನದಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ನನಗೆ ಗುರುವಾಗಿ ದೊರಕಿದವರು. ಇವತ್ತಿಗೆ ಯಾವುದಾದ್ರೂ ಒಂದು ಇಂಗ್ಲೀಷ್ ಬೋರ್ಡನ್ನು ಓದಬೇಕು ಅಂತ ಹೇಳಿದರೆ ನನಗೆ ಜೀವನದಲ್ಲಿ ಸಾರ್ಥಕತೆ ಕೊಟ್ಟದ್ದು ನನ್ನ ಗುರುಗಳು. ಬೆಂಗಳೂರಲ್ಲಿ ಶಿಕ್ಷಣವನ್ನು ಮುಗಿಸಿ ಶಾರದಾ ಪ್ರೌಢಶಾಲೆಗೆ ನಾನು ಸೇರಿಕೊಂಡಾಗ ಬಹಳ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ, ಬೆಂಗಳೂರಿನ ಶಿಕ್ಷಣವೇ ಬೇರೆ, ನಮ್ಮ ಊರಿನ ಶಿಕ್ಷಣವೇ ಬೇರೆ. ನಮ್ಮ ಊರಿನಲ್ಲಿ ಸಿಗುವಂಥ ಶಿಕ್ಷಣ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಿಗುವ ಶಿಕ್ಷಣ ಎಲ್ಲಿಯೂ ಸಿಗುವುದಿಲ್ಲ. ಯಾಕೆಂದ್ರೆ ನಾನು ಕಲಿತು ಬಂದವ. ಅಲ್ಲಿ ನಾವು ಪರೀಕ್ಷೆ ಬರೆಯುವುದಿದ್ದರೆ ನಮಗೆ ಮೊದಲೇ ಹೇಳಿರ್ತಾರೆ ಇಂತಿಂಥ ಆನ್ಸರ್ ಬರ್ತದೆ, ಅದನ್ನು ಬರೀರಿ ಅಂತ. ಆದರೆ ಇಲ್ಲಿ ಹಾಗಲ್ಲ. ಕಟ್ಟುನಿಟ್ಟು ಹೇಳಿದ್ರೆ ಅದು ಅಷ್ಟೇ ಕಟ್ಟುನಿಟ್ಟು, ಹೀಗೆ ಬರೀಬೇಕು, ಅದು ಹೀಗೆ ಬರ್ತದೆ, ನೀವು ಕಲಿಬೇಕು ಅಂತ. ಎಷ್ಟೋ ಬಾರಿ ನಾಗರ ಬೆತ್ತದ ಪೆಟ್ಟನ್ನು ತಿಂದದ್ದು ನೆನಪು ಇವತ್ತಿಗೂ ಉಂಟು. ಸರ್ ಬರ್ತಾರೆ ಅಂತ ಹೇಳಿದರೆ ಹರಕೆ ಹೊರದಿತ್ತು ಎಲ್ಲ ಮಕ್ಕಳು. ಇಂಗ್ಲೀಷು ಪಾಠಕ್ಕೆ ಇವತ್ತು ವಜ್ರತ್ ಸರ್ ಬರೋದು ಬೇಡ ಶಾಲೆಗೆ, ಯಾಕೆ ಕೇಳಿದರೆ ಅವರು ಗ್ಲೋಸರಿ ಕೇಳ್ತಾರೆ ಅಂತ ನಮಗೆ. ಆದರೆ ಆ ಒಂದು ನಾವು ಕಲಿತಂಥ ಪಾಠ ಇವತ್ತಿಗೆ ನಾವು ಇಂಗ್ಲೀಷನ್ನು ಹೆಚ್ಚಲ್ಲದಿದ್ದರೂ ಸ್ವಲ್ಪ ಮಟ್ಟಿಗಾದರೂ ಅದನ್ನು ನಾವು 4 ಜನರಲ್ಲಿ ಮಾತಾಡಲಿಕ್ಕೆ ನನಗೆ ದಾರಿ ಮಾಡಿಕೊಟ್ಟವರು. ನಾನು ಒಬ್ಬ ಅಂತಲ್ಲ, ಇಡೀ ನನ್ನ ಬ್ಯಾಚ್ ಇರ್ಬೋದು ಅಥವಾ ಈಗ ಕಲಿತಿರುವಂಥ ಮಕ್ಕಳಿರ್ಬೋದು, ಯಾರಲ್ಲಿ ನೀವು ಕೇಳಿದ್ರು ಸಹ ಇಂಗ್ಲೀಷನ್ನು ಸ್ಪಷ್ಟವಾಗಿ ಬರೀಲಿಕ್ಕೆ ಓದಲಿಕ್ಕೆ ನಾವು ಕಾರಣ ಆಗಿದ್ದಿದ್ರೆ ಅದು ನನ್ನ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರು ನೋಡಲಿಕ್ಕೆ ಇಂಗ್ಲೀಷ್ ಸರ್ ಅಂತ ಹೇಳ್ಬೋದು, ಆದರೆ ತನ್ನನ್ನು ಎಲ್ಲ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ರೋಕ್ಟಾಟ್ ಸಂಸ್ಥೆಯಿಂದ ಹಿಡಿದು ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಎಲ್ಲ ಮಕ್ಕಳು ಬೆಳೀಬೇಕು, ಎಲ್ಲರೂ ಪ್ರತಿಭೆಯನ್ನು ತೋರ್ಪಡಿಸಬೇಕು ಅಂಥೇಳಿ ಮೊದಲು ನಾನು ಬೆಂಗಳೂರಿನ ಶಿಕ್ಷಣ ಮುಗಿಸಿ ಹೈಸ್ಕೂಲಿಗೆ ಸೇರಿದಾಗ ನನ್ನಲ್ಲಿ ಒಂದು ನಾಟ್ಯದ ಒಂದು ಗುಣ ಉಂಟು ಅಂತ ಅವರು ಕಂಡುಹಿಡಿದು ಅವರೇ ವೇದಿಕೆಯನ್ನು ಕೊಟ್ಟು ಹಲವಷ್ಟು ರೋಟ್ರೇಟ್ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು. ಆದರೆ ಇವತ್ತು ಅವರು ಮುಖ್ಯೋಪಾಧ್ಯಾಯರಾಗಿದ್ದಾರೆ ಆ ಶಾಲೆಯಲ್ಲಿ. ಬಹಳ ಸಂತೋಷದ ವಿಚಾರ. ಎಲ್ಲಿವರೆಗೆ ಅಂತ ಹೇಳಿದರೆ, ಎಲ್ಲೇ ಸಿಕ್ಕಿದ್ರು ಮೊದಲಿಗೆ ನಾವು ನಮಸ್ಕಾರ ಮೊದಲು ಅವರು ಕೊಟ್ಟಿರ್ತಾರೆ, ನಮಸ್ಕಾರ ವಿಶ್ವರೂಪ ಅಂತ ಹೇಳಿ. ಆದರೆ ಯಾವ ಗುರುಗಳಲ್ಲಿಯೂ ಶಿಷ್ಯನಾದವ ಅದನ್ನು ತಗೊಳ್ಳಿಕ್ಕೆ ಬಹಳ ಮುಜುಗರ. ಗುರುಗಳಿಗೆ ನಾವು ವಂದನೆ ಕೊಡೋದು. ಆದರೆ ಈಗನೇ ಮಕ್ಕಳುಂಟು, ಹಾಯ್ ಸರ್ ಸಿಕ್ಕಿದ ಕೂಡಲೇ ಹಾಯ್ ಅಂತ ಹೇಳಿದ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಒಂದು ನಮಸ್ಕಾರವನ್ನು ಕೊಟ್ಟಾಗ ಅದರಲ್ಲಿರುವ ತೃಪ್ತಿ ಮತ್ತು ಯಾವುದರಲ್ಲೂ ಇಲ್ಲ. ಹಾಗೆ ಇಂದು ನಾನೊಂದು ಕರೆ ಮಾಡಿದೆ, ಸರ್ ನನ್ನ ಕಾರ್ಯಕ್ರಮಕ್ಕೆ ಬರ್ಬೋದಾ? ಯಾವಾಗ ಮಗ? ಹೀಗೆ ಆದಿತ್ಯವಾರ ಒಂದು ಕಾರ್ಯಕ್ರಮ. ಆಯಿತು, ತೊಂದರೆ ಇಲ್ಲ, ನಾನು ಇದ್ದೇನೆ ಅಂತ ಹೇಳಿದರು. ಆ ಒಂದು ಭರವಸೆಯ ಮಾತು ನನಗೆ ಮತ್ತಷ್ಟು ಹುಮ್ಮಸ್ಸನ್ನು ಕೊಡ್ತು. ಯಾಕೆ ನನ್ನ ಗುರುಗಳನ್ನು ಕರೆಯುವ ಹಂಬಲ ಬಹಳಷ್ಟಿತ್ತು. ಅದು ಒದಗಿ ಬರಬೇಕು ಹೇಳ್ತಾರಲ್ಲ ಸಮಯ, ಹಾಗೆ ಈ ದಿನಕ್ಕೆ ನನಗೆ ಅದು ಒದಗಿ ಬಂತು. ಸೊ ನನ್ನ ಕರೆಗೆ ಹೋಗುಟ್ಟು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ತುಂಬುವುದಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅನಾನುಕೂಲ ಆದ ಕಾರಣ ಅವರು ಬರುವುದಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಸಂತೋಷ ಏನು ಕೇಳಿದರೆ,
ಸುದೀರ್ಘವಾಗಿ ಈಗ ನಾವು 9 ವರ್ಷದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇತ್ತೀಚಿನ 5 ವರ್ಷಗಳಲ್ಲಿ ನಮ್ಮ ಸಂಸ್ಥೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ನಮ್ಮನ್ನು ಮುಂದೆ ನಡೀಲಿಕ್ಕೆ ಅವರು ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಮಕ್ಕಳ ಏಳಿಗೆಯನ್ನು ಅವರು ಭಾಳ ಸಂತೋಷದಲ್ಲಿ ಇಷ್ಟಪಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾಜರಿಸಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯವಾಗಿ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಯುತ ಶಮಂತ್ ಕುಮಾರ್ KS ಕೋಟ, ಸಹ ಪ್ರಾಧ್ಯಾಪಕರು GH ಕಾಲೇಜು ಹಾವೇರಿ. ಅವರು ಹಾವೇರಿಯವರು ಅಂತ ಹೇಳಲಿಕ್ಕಿಂತ ಶಮಂತ್ ಕುಮಾರ್ ಕೋಟ ಅಂತ ಹೇಳಿದರೆ ಕೋಟ ಪರಿಸರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಭಾಳ ಹಿಂದಿನಿಂದಲೂ ಅವರು ತನ್ನ ಕಾರ್ಯಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದವರು. ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಹಾಗೆ ತನ್ನ ಕಾಲೇಜು ಜೀವನದಲ್ಲಿಯೇ ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳನ್ನು ಎಲ್ಲ ಸಾಂಸ್ಕೃತಿಕ ಇದರಲ್ಲಿ ಬೆಳೆಸಿಕೊಳ್ಳುತ್ತಾ ಇಂದಿಗೆ ಒಬ್ಬ ಅವರಿಗೆ ನನ್ನ ಆತ್ಮೀಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಒಂದೇ ಸಂಘದಲ್ಲಿ ಒಟ್ಟಿಗೆ ವೇಷ ಮಾಡಿದವರು. ಎಲ್ಲಿವರೆಗೆ ಹೇಳಿದರೆ ನಂದು ದೇವಿ ಆದರೆ ಅವರದು ಮಾಲಿನಿ. ಆದರೆ ಕೆಲವೊಮ್ಮೆ ವೈಮನಸ್ಸು ಬರ್ತಿತ್ತು ಕೆಲವರು ಹೇಳುವಾಗ, ಮಧ್ಯಸ್ಥರಿ ದೇವಿ ಮಾಡಬೇಕು, ಯಾಕೆ ಶಮಂತ್ರೆ ಮಾಡಿದ್ರೆ ಆಗುವುದಿಲ್ವ ಅಂತ. ಆದರೆ ಅವರೇ ಹೇಳಿದಂಥ ಮಾತು, ಇಲ್ಲ ನಿಮ್ಮ ಸ್ಥಾನದ್ದು ನೀವು ಮಾಡಿ, ನನ್ನದು ನಾನು ಮಾಡ್ತೇನೆ, ನನಗೆ ಬೇಸರ ಇಲ್ಲ. ಹಾಗೆ ಒಟ್ಟಿಗೆ ನಾವು ಬಹಳಷ್ಟು ಕಾಲ ಯಕ್ಷಗಾನದಲ್ಲಿ ಒಟ್ಟಿಗೆ ದುಡಿದವರು. ಹಾಗೆ ಈಗ ಅವರು ಹಾವೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದ ಕಂಪು ಯಕ್ಷಗಾನವನ್ನು ಹಾವೇರಿಯಲ್ಲಿ ಅವರು ತೋರಿಸಿಕೊಟ್ಟವರು. ಭಾಳ ಸಂತೋಷದ ವಿಚಾರ. ನಮ್ಮಲ್ಲಿಗೆ ನಿಂತ ನೀರಾಗಲಿಕ್ಕೆ ಬಿಡಲಿಲ್ಲ. ಅದನ್ನು ಹಾವೇರಿಯಲ್ಲಿರುವಂಥ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಗುರುಗಳನ್ನು ಕರೆಸಿ ಅವರಿಗೆ ತರಬೇತಿಯನ್ನು ನೀಡಿ ಆ ಯಕ್ಷಗಾನದ ಕಂಪನ್ನು ಬೆಳೆಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಅವರಿಗೂ ಹಾಗೆ ಒಂದು ಫೋನ್ ಮಾಡಿದೆ, ಸರ್ ಬರಬೇಕು. ಆಯಿತು, ನಿಮ್ಮ ಕಾರ್ಯಕ್ರಮಕ್ಕೆ ಅಲ್ಲ ಅಂತ ಹೇಳೋದಿಲ್ಲ. ಪಾಪ ನಿನ್ನೆ ಹಾವೇರಿಯಿಂದ ಹೊರಟು ಇವತ್ತು ಊರಿಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಂಸ್ಥೆ ಅಧ್ಯಕ್ಷರು ಪುಷ್ಪ ನೀಡಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಯುತ ಹರೀಶ್ ಆಚಾರ್ಯ ನೀಲಾವರ, ಕಾರ್ಯದರ್ಶಿಗಳು ಚೈತನ್ಯ ಯುವಕ ಮಂಡಲ ರಿಜಿಸ್ಟರ್ಡ್ ನೀಲಾವರ. ಚೈತನ್ಯ ಯುವಕ ಮಂಡಲ ರಿಜಿಸ್ಟರ್ಡ್ ನೀಲಾವರ ಬಹಳ ಸುದೀರ್ಘವಾಗಿ ತನ್ನ ಕಾರ್ಯಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದಂತಹ ಸಂಸ್ಥೆ. ನಮ್ಮೊಂದಿಗೂ ಸಹ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಅವರು ತನ್ನನ್ನು ತೊಡಗಿಸಿಕೊಳ್ತಾ ಬಂದವರು. ಸಂಸ್ಥೆಯ ಅಧ್ಯಕ್ಷರನ್ನು ಪ್ರತಿ ವರ್ಷವೂ ನಾವು ಕರೀತಿತ್ತು. ಆದರೆ ಇಂದು ಅವರ ಆರೋಗ್ಯ ಸಮಸ್ಯೆ ಹಾಗೂ ಅವರ ಮನೆಯ ಕಾರ್ಯಕ್ರಮ ಇದೆಲ್ಲ ಇರುವ ಕಾರಣ ಅವರಿಗೆ ಒತ್ತಡವನ್ನು ನೀಡುವುದು ಬೇಡ ಅಂಥೇಳಿ ಹರೀಶನಲ್ಲಿ ಒಂದು ಮಾತು ಹೇಳಿದೆ, ನಿಮ್ಮ ಸಂಸ್ಥೆಯಿಂದ ಕಾರ್ಯದರ್ಶಿ ನೆಲೆಯಲ್ಲಿ ನೀವೇ ಬರಬೇಕು. ನಾನು ಬರುವುದಾ, ಬೇಡ ಬರ್ರೆ, ಬೇರೆ ಯಾರಾದರೂ ಕರೀರಿ ಅಂತ ಹೇಳಿದರು. ಆದರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ಬಾಂಧವ್ಯ ಯುವಕ ಮಂಡಲ ಪ್ರಾರಂಭವಾಗಿ ಹಲವಷ್ಟು ಸಮಯ ಕಳೆದರೂ ಸಹ ನಮ್ಮ ಈ ಸಂಸ್ಥೆ ಪ್ರಾರಂಭವಾದಾಗಿಂದ ನನ್ನೊಂದಿಗೆ ಕೈ ಜೋಡಿಸಿಕೊಳ್ತಾ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಬಂದವರು. ನೀಲಾವರ ಗ್ರಾಮದಲ್ಲಿ ಎಲ್ಲರಿಗೂ ಅವರ ಪರಿಚಯ ಇದ್ದದ್ದೇ. ಅವರೂ ಸಹ ಅನೇಕ ಸಂಸ್ಥೆ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ವಿದ್ಯಾರ್ಥಿಗಳನ್ನು ಉತ್ತಮ ಅಂಕ ಗಳಿಸಿದಂಥ ನಮ್ಮ ಊರಿನಲ್ಲಿ SSLC ಪಾಸಾದ ವಿದ್ಯಾರ್ಥಿಗಳನ್ನು ಗುರುತಿಸ್ತಾ ಬರ್ತಾ ಇದ್ದಾರೆ. ಬಹಳ ಸುಂದರ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಂಡು ಬರ್ತಾ ಇರುವವರು. ಇಂದು ನಮ್ಮ ಕಾರ್ಯಕ್ರಮಕ್ಕೂ ಸಹ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಸಂಸ್ಥೆಯ ಅಧ್ಯಕ್ಷರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ವಿದೂಷಿ ಶ್ರೀಮತಿ ವೀಣಾ ಎಂ ಸಾಮಗ, ಉಡುಪಿ, ಭರತನಾಟ್ಯ ಗುರುಗಳು ರಾಧಾಕೃಷ್ಣ ನೃತ್ಯ ನಿಕೇತನ್ ರಿಜಿಸ್ಟರ್ಡ್ ಉಡುಪಿ. ಭರತನಾಟ್ಯ ಗುರುವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಪಾಠ ಮಾಡುವುದನ್ನು ನಾನು ಕಂಡದ್ದಿದ್ದರೆ ಅದು ನನ್ನ ಗುರುಗಳು. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಈಗಿನ ಶಿಕ್ಷಣ ಪದ್ಧತಿ ಏನಾಗಿದೆ ಕೇಳಿದರೆ ಬಹಳ ನೋವು ತಂದು ಕೊಡುತ್ತದೆ ವಿಚಾರದಲ್ಲಿ. ಆ ಮಗು ದುಡ್ಡಿನ ಮನೆಯದ್ದ, ಅದಕ್ಕೊಂದು ಪಾಠ. ಈ ಮಗು ಮತ್ತೊಂದು ಕಡೆ ಶ್ರೀಮಂತರ ಮನೆಯಲ್ಲಿ ಸ್ವಲ್ಪ ಬೆಳೆದ ಮಗುವ, ಅದಕ್ಕೊಂದು ಪಾಠ. ಏನೂ ಕಲಿಯುವುದಿಲ್ವ, ಅದಕ್ಕೊಂದು ಪಾಠ. ಈ ರೀತಿಯಾದಂತಹ ಒಂದು ಅಡಿಪಾಯದಲ್ಲಿ ಈಗಿನ ಶಿಕ್ಷಣ ಎನ್ನುವುದು ಬರ್ತಾ ಇದೆ. ಅದು ಬಹಳ ಬೇಸರದ ಸಂಗತಿ. ನೀವು ಗಮನಿಸಿರ್ಬೋದು, ನನ್ನಲ್ಲಿ ನಮ್ಮ ಮಕ್ಕಳ, ನನ್ನ ವಿದ್ಯಾರ್ಥಿಗಳ ತಂದೆ ತಾಯರು ಹೇಳುವಂಥ ಮಾತು ಒಂದೇ, ಸರ್ ನೀವು ಮಾಡುವ ಪಾಠದಲ್ಲಿ ಯಾವುದೇ ರೀತಿಯಾದಂಥ ಭೇದ ಇಲ್ಲ, ಅದು ನನ್ನ ಗುರುಗಳು ಕೊಟ್ಟಂಥ ಕಾಣಿಕೆ. ನನ್ನ ವೀಣಾ ಗುರುಗಳಾಗಿರ್ಬೋದು, ಸುರೇಂದ್ರ ಸರ್ ಆಗಿರ್ಬೋದು, ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಬುದ್ಧಿವಂತ ಹೇಗೂ ಬುದ್ಧಿವಂತನಾಗಿ ಹೋಗ್ತಾನೆ. ಆದರೆ ನಾವು ತಯಾರು ಮಾಡಬೇಕಾದದ್ದು ಹೆಡ್ಡನನ್ನು ಅಂತ ನನ್ನ ಗುರುಗಳು ಹೇಳ್ತಿದ್ರು. ನನ್ನ ವೀಣಾ ಮೇಡಮು ಹಾಗೆ ಒಂದು ಗಳಿಗೆಯೂ ತಾನು ಕೂತ್ಕೊಳ್ಳೋದಿಲ್ಲ. ಮನೆಯಲ್ಲಿ ಬಹುಶಃ ಅವರ ಮಕ್ಕಳಿಗೆ ಅಡುಗೆ ಮಾಡಿಕೊಳ್ಳೋದಿದ್ರೆ ಅವರೇ ಮಾಡ್ತಾರಂತ. ಯಾಕೆಂದರೆ ಕೆಲವೊಮ್ಮೆ ಅವ್ರು ಇರುವುದೇ ಕ್ಲಾಸಲ್ಲಿ, ಅಷ್ಟು ಬ್ಯುಸಿಯಲ್ಲಿ. ಇಲ್ಲಿ ಕ್ಲಾಸ್ ಮುಗಿಸಿದ್ರು, ನೀಲಾವರಕ್ಕೆ ಬಂದು ಇಲ್ಲಿಂದ ಉಡುಪಿ ಕ್ಲಾಸಿಗೆ ಹೋದರು. ಉಡುಪಿ ಕ್ಲಾಸ್ ಮುಗಿಸಿ ಇನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಆಹ್ವಾನ ಉಂಟು, ಅಲ್ಲಿಗೆ ಹೋದರು. ಆದರೆ ಆ ಒಂದು
ಕಾರ್ಯದ ಒತ್ತಡ ಇದ್ದರೂ ಸಹ ಯಾವ ಮಗುವಿಗೂ ಲೋಪದಲ್ಲಿ ಪಾಠವನ್ನು ಮಾಡುವುದಿಲ್ಲ. ಅವರು ಹೇಳುವುದು ಒಂದೇ, ನಾವು ತರಬೇತಿಯನ್ನು ನೀಡುವಾಗ ಎಲ್ಲ ಮಕ್ಕಳು ಬರಬೇಕು. ಅವರಿಗೂ ಕೆಲವೊಮ್ಮೆ ನೋವಾಗ್ತದೆ, ಯಾಕೆಂದರೆ ಕೆಲವೊಮ್ಮೆ ಬರಲಿಕ್ಕಾಗುವುದಿಲ್ಲ ಕೆಲವರಿಗೆ. ನಾವು ಅವರನ್ನು ಅರ್ಥೈಸಿಕೊಳ್ಳಬೇಕು, ಗುರುಗಳನ್ನು ಅರ್ಥೈಸಿಕೊಳ್ಳಬೇಕು. ನಮಗೆ ಈ ಉದ್ದೇಶ ಏನು ಕೇಳಿದರೆ, ಆ ಪ್ರತಿಭೆ ಇರುವ ಮಗು ಹೇಗೂ ಹೊರಗೆ ಹೋಗಿ ಬಿಡ್ತದೆ. ಪ್ರತಿಭೆ ಇಲ್ಲದ ಮಗುವನ್ನು ನಾವು ತಯಾರು ಮಾಡಿ ಪ್ರತಿಭೆಯನ್ನು ತೋರಿಸಬೇಕಾದ್ದು ಗುರುಗಳಾಗಿ ನಮ್ಮ ಕರ್ತವ್ಯ. ಅವರು ನನ್ನಲ್ಲಿ ಎಷ್ಟೋ ಸರಿ ಬೇಸರ ಹೇಳಿದ್ದುಂಟು, ಮಗ ಇಷ್ಟು ಒದ್ಕೊಳ್ತೇನೆ, ನಾನು ಇಷ್ಟು ಕಷ್ಟಪಡ್ತೇನೆ, ಆದರೆ ಎಲ್ಲ ಮಕ್ಕಳು ಬರುವುದಿಲ್ಲಲ್ಲ. ವಿಚಾರ ಹೌದು, ಆದರೆ ಕೆಲವೊಮ್ಮೆ ಅದಕ್ಕೆ ಗುರುಗಳು ಅನುವಾಗಿ ಹೋಗಬೇಕಾಗ್ತದೆ. ಅವರು ಬಂದಾಗೆ ನಾವು ಸಹ ಹೋಗಬೇಕಂತ, ಮತ್ತೇನು ಮಾಡಲಿಕ್ಕಿಲ್ಲ. ಕೆಲವು ಅಂತಹ ಪರಿಸ್ಥಿತಿ ಇದ್ದರೂ ನಮ್ಮ ಸಂಸ್ಥೆಗೂ ಬಂದು ನನ್ನಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರ ಸಂಸ್ಥೆಯಲ್ಲೂ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಕಲಿತು ಮುಂದೆ ಹೋಗಿದ್ದಾರೆ, ಕೆಲವಷ್ಟು ಮಂದಿ ಕಲಿತಾ ಇದ್ದಾರೆ. ಉತ್ತಮವಾಗಿ ತನ್ನ ಒಂದು ಗುರುವಿನ ಕೆಲಸವನ್ನು ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಅವರೂ ಸಹ ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬುರುದಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನನ್ನ ತಾಯಿಯವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಕ್ಕೆ ಕೇಳ್ಕೊಳ್ತೇನೆ. ಹಾಗೆ ಇನ್ನೋರ್ವರು ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಶ್ರೀಮತಿ ರಾಜರಾಜೇಶ್ವರಿ ಪಿ ಶಾನುಭಾಗ್ ಕರ್ಜೆ, ಸಂಗೀತ ಗುರುಗಳು, ಶ್ರೀ ಸಾಯಿ ಸ್ವರಾಂಜಲಿ ವಿದ್ಯಾಲಯ ರಿಜಿಸ್ಟರ್ಡ್ ಕರ್ಜೆ. ನಮ್ಮ ಸಂಸ್ಥೆಗೆ ಸಂಗೀತ ಗುರುಗಳು ಬೇಕು ಅಂತ ಆಲೋಚನೆ ಇತ್ತು. ಮೊದಲು ಅವರ ಪರಿಚಯ ಇದ್ದರೂ ಸಹ ಬೇರೆ ಬೇರೆ ಕಡೆಗಳಲ್ಲಿ ಪಾಠವನ್ನು ಮಾಡ್ತಾಯಿದ್ರು. ಆದರೆ ಅವರಲ್ಲಿ ಒಂದಿನ ಕೇಳಿದೆ, ಮೇಡಮ್ ನಮ್ಮಲ್ಲಿ ಸಂಗೀತ ವಿದ್ಯೆ ಎನ್ನುವುದು ಮಕ್ಕಳಿಗೆ ಬೇಕು, ಆದ ಕಾರಣ ನಮ್ಮಲ್ಲಿಯೂ ಒಂದು ತರಬೇತಿಯನ್ನು ನೀಡಬೇಕು ಅಂತ. ಅವರು ಅದಕ್ಕೆ ಒಪ್ಪಿ ಇಲ್ಲಿಯವರೆಗೆ ಸಾಧಾರಣ ಈಗ ಒಂದು 4-5 ವರ್ಷಗಳ ಕಾಲ ಆಯಿತು ನಮ್ಮ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು ಹಲವಷ್ಟು ಕಡೆಗಳಲ್ಲಿ ಸಂಗೀತ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಎಲ್ಲರಿಗೂ ಸಂಗೀತವನ್ನು ಕಲಿಸ್ತಾ ಬರ್ತಾ ಇದ್ದಾರೆ. ಸಂಗೀತದ ಕಂಪೆನ್ನುವುದು ನಿಲ್ಲಬಾರದು ಎನ್ನುವಂಥ ನಿಟ್ಟಿನಲ್ಲಿ ಅವರೂ ಸಹ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಪ್ರತಿ ವರ್ಷ ಅವರೂ ಸಹ ಒಂದು ವಾರ್ಷಿಕೋತ್ಸವವನ್ನು ಮಾಡಿ ಸಂಗೀತದಲ್ಲಿ ತೊಡಗಿಸಿಕೊಂಡಂಥ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಉತ್ತಮ ರೀತಿಯಾದಂತಹ ಕಾರ್ಯಕ್ರಮವನ್ನು ಅವರೂ ಸಹ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಕಾರ್ಯದ ಒತ್ತಡ ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದರು. ಆದರೂ ಸಹ ನನ್ನೊಂದಿಗೆ ಇರಬೇಕು ಮೇಡಮ್, ಬಿಟ್ಟು ಕೊಡ್ತೇನೆ ಬೇಗ ಅಂತ ಹೇಳಿದ್ದೇನೆ. ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ತುಂಬುರುದಿದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಮಂಜುಳಾ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕೆ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಮತಿ ಅನುರಾಧ ಎ ಪಿ ಮಯ್ಯ ಹಿಲಿಯಾಣ, ಸಂಗೀತ ಗುರುಗಳು, ಶ್ರೀ ಸುಮೇಧ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹಿಲಿಯಾಣ. ಇವರು ಸಹ ಅನೇಕ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತನ್ನಲ್ಲಿ ಮಾಡ್ತಾ ಹಾಗೆ ನಾನು ಹಾಲಾಡಿಯಲ್ಲಿ ಮಾಡುತ್ತಿರುವಂಥ ಶಾಖೆಯಲ್ಲಿ ಅವರ ಸಂಗೀತ ಗುರುಗಳಾಗಿ ಅವರು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಅನಾನುಕೂಲದಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಅವರಿಗೂ ಸಹ ತುಂಬುರುದಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಉದಯ್ ಕನ್ನಾರು, ನೃತ್ಯ ಗುರುಗಳು, ಹೆಜ್ಜೆನಾದ ನೃತ್ಯ ತಂಡ ಬ್ರಹ್ಮಾವರದ ಆಸುಪಾಸಿನಲ್ಲಿ ಬ್ರಹ್ಮಾವರದಲ್ಲಿ ಮೊದಲು ನಾನು ಭರತನಾಟ್ಯ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ಕೊರೋನಾ ಎನ್ನುವಂಥ ಮಾರಿಯಿಂದ ಎಲ್ಲ ತರಗತಿಗಳು ನಿಲ್ಲಲ್ಪಡ್ತು. ಆದರೆ ಹೆಜ್ಜೆನಾದ ಎನ್ನುವಂಥ ನೃತ್ಯ ತಂಡದವರು ನಮಗೊಂದು ಕರೆ ಮಾಡ್ತಾರೆ, ನಾನು ಭರತನಾಟ್ಯ ತರಬೇತಿಯನ್ನು ಪ್ರಾರಂಭಿಸ್ತೇನೆ ಸರ್, ಬರಬಹುದಾ? ಹಾಗೆ ಅವರಲ್ಲಿಯೂ ಸಹ ಸುದೀರ್ಘವಾಗಿ ಈಗ 2-3 ವರ್ಷಗಳಿಂದ ತರಬೇತಿಯನ್ನು ಪ್ರಾರಂಭಿಸಿ ಅಲ್ಲಿಯ ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಇಂದು ಪ್ರದರ್ಶನ ನೀಡಲಿಕ್ಕಿದ್ದಾರೆ. ಅವರು ಸಹ ತನ್ನ ಉಪಸ್ಥಿತಿಯನ್ನು ಬರಲು ಕಷ್ಟ ಆಗ್ತದೆ, ಬೇರೊಂದು ಕಾರ್ಯಕ್ರಮ ಉಂಟು ಅಂತ ಹೇಳಿದ್ದಕ್ಕಾಗಿ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದೀಗ ಮುಂದೆ ಶ್ರೀ ಮನೀಶ್ ಕುಲಾಲ್ ಜನ್ನಾಡಿ, ನೃತ್ಯ ಗುರುಗಳು, ಕಲಾನರ್ತನ ಡ್ಯಾನ್ಸ್ ಕ್ರೀವ್ ಜನ್ನಾಡಿ. ಈ ಒಂದು ಸಂಸ್ಥೆ ಇತ್ತೀಚಿನ ಒಂದು 2 ವರ್ಷಗಳಲ್ಲಿ ನಾನು ಅವರ ಸಂಪರ್ಕವನ್ನು ಬೆಳೆಸಿಕೊಂಡದ್ದು. ಹಾಲಾಡಿಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೆ. ಹಾಗೆ ಬ್ರಹ್ಮಾವರ ನೀಲಾವರದಲ್ಲಿ ಕ್ಲಾಸ್ ಇತ್ತು. ಮುಂದಿನ ನಮ್ಮ ಬಿದಕಲ್ಕಟ್ಟೆಯಲ್ಲಿ ಒಂದು ಕ್ಲಾಸ್ ಆಗಬೇಕು ಅಂತ ಅವರು ಒಂದು ಕರೆ ಮಾಡ್ತಾರೆ. ನಾನು ಆಗುವುದಿಲ್ಲ ಸರ್, ನಿರಂತರವಾಗಿ ಆದಿತ್ಯವಾರ ಬೆಳಗಿಂದ ಸಂಜೆವರೆಗೆ ಕ್ಲಾಸ್ ಉಂಟು, ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದಾಗ, ಇಲ್ಲ ನಿಮ್ಮ ಸಮಯಕ್ಕೆ ನಾವು ಒಗ್ಗಿಕೊಳ್ತೇವೆ ಅಂತ ಹೇಳಿದ್ವಿ. ಹಾಗಾದರೆ ತೊಂದರೆ ಇಲ್ಲ, ನಾವು ಭರತನಾಟ್ಯವನ್ನು ಪ್ರಾರಂಭಿಸುವ ಅಂಥೇಳಿ ಅವರಲ್ಲಿ ಮಾತಾಡಿ ತರಗತಿಗೆ ಹೋದೆ. ತರಗತಿಗೆ ಹೋದಾಗ ಒಮ್ಮೆ ಹೇಗಪ್ಪ ಪಾಠ ಮಾಡೋದು ಅಂತ ಅನಿಸು. 1-2 ಮಕ್ಕಳಲ್ಲ, 40-50 ಮಕ್ಕಳು ಒಮ್ಮೆಲೆ ಭರತನಾಟ್ಯಕ್ಕೆ. ಅದನ್ನು ಹೇಗೆ ನಿಭಾಯಿಸುವುದು ಅಂತ ಒಮ್ಮೆ ಸ್ವಲ್ಪ ನನಗೆ ಗಡಿಬಿಡಿ ಆದದ್ದು ಕಸಿವಿಸಿ ಅದು ಸತ್ಯ. ಆದರೆ ಅವರೇ ಹೇಳಿದರು, ಇಲ್ಲ ಸರ್, ಬ್ಯಾಚಸ್ ಮಾಡಿಕೊಳ್ಳಿ, ಮಕ್ಕಳಿಗೊಂದು ದೊಡ್ಡವರಿಗೊಂದು ಆ ರೀತಿಯಲ್ಲಿ ಮಾಡಿಕೊಂಡು ಹೋಗಿ ಅಂತ. ಹಾಗೆ ಬಹಳ ಉತ್ತಮವಾಗಿ ನಮಗೆ ಅದನ್ನು ಸಹಕಾರ ಕೊಟ್ಟು ಅಲ್ಲಿಯೂ ಸಹ ಒಂದು ನಮ್ಮ ಸಂಸ್ಥೆಯ ತರಬೇತಿಯನ್ನು ನೀಡಲಿಕ್ಕೆ ಅವರೂ ಪ್ರಾರಂಭಿಸಿದರು. ಅವರೇ ಆಡಿದಂತಹ ಮಾತು ಭಾಳ ಸಂತೋಷ ಆಯಿತು, ಸರ್ ನೀವು ಬಂದ ಮೇಲೆ
ನಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳು ಹೆಚ್ಚಾದರೂ ಆ ಒಂದು ಶಿಸ್ತೆನ್ನುವುದು ಬಂತು. ಕೆಲವಷ್ಟು ಆ ನಡೆಗಳನ್ನು ನೀವು ಹೇಳಿದ ಕಾರಣ ಮಕ್ಕಳಲ್ಲಿ ಅವರದ್ದೇ ಆದಂಥ ಒಂದು ಶಿಸ್ತು ಬಂತು ಅಂತ. ಹಾಗೆ ಆ ರೀತಿಯಲ್ಲಿ ಹೇಳಿ ಅವರ ಒಂದು ಸಂಸ್ಥೆಯಲ್ಲಿಯೂ ಸಹ ನಮಗೊಂದು ಭರತನಾಟ್ಯ ತರಬೇತಿಯನ್ನು ನೀಡಲಿಕ್ಕೆ ಅನುವು ಮಾಡಿಕೊಟ್ಟವರು. ಅವರ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡು ಹಲವಷ್ಟು ಕಾರ್ಯಕ್ರಮಗಳನ್ನು ಅವರ ಸಂಸ್ಥೆಯಿಂದ ಅವರು ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಮಕ್ಕಳನ್ನು ರೂಪುಗೊಳಿಸಿ ನೃತ್ಯ ಕ್ಷೇತ್ರಕ್ಕೆ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಅವರನ್ನು ಕೇಳಿದಾಗ ಸಹ ಹಾಗೆ, ಸರ್ ಬರಬೇಕು, ಆಯ್ತು ಸರ್ ಬರ್ತೇನೆ, ಎಷ್ಟೊತ್ತಿಗೆ ಪ್ರಾರಂಭ? 10 ಪ್ರಾರಂಭ ಸರ್. ಆ ಸಮಯಕ್ಕೆ ಅವರು ಬಂದು ಸೇರಿಕೊಂಡ್ರು. ಬಹಳ ಸಂತೋಷ ಆಯಿತು. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಯಾರದ್ದು ಒಂದು ಮೊಬೈಲ್ ಫೋನ್ ಎಲ್ಲೋ ಬಿಟ್ಟಿದ್ದೀರಂತೆ, ದಯಮಾಡಿ ಯಾರದ್ದು ಅಂತ ಹೇಳಿ ತಾವು ಬಂದು ಇಲ್ಲಿ ತಗೊಂಡು ಹೋಗ್ಬೋದಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ನಿರೂಪಣೆಯಲ್ಲಿ ಸಹಕರಿಸ್ತಿದ್ದರು ಸಂತೋಷ್ ಕುಮಾರ್ ಶೆಟ್ಟಿ ಎಳ್ಳಂಪಳ್ಳಿ, ಶಿಕ್ಷಕರು, ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೆರಮಂಡೆ ಕಾರ್ಕಳ. ಇವರು ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಮೊದಲಿಂದಲೂ ಬರ್ತಾ ಇದ್ದವರು. ಕಳೆದ ವರ್ಷದಿಂದ ನಮ್ಮಲ್ಲಿ ನಿರೂಪಣೆ ಮಾಡ್ತಿದ್ದಂತಹ ಮಂಜುನಾಥ್ ಸರ್ ಅವರು ಒಂದು ಕಾಲೇಜಿನ ಪ್ರಾಂಶುಪಾಲರಾದ ಕಾರಣ ಅವರನ್ನು ನಾವು ಪುನಃ ನಿರೂಪಣೆಗೆ ಕರೆಯುವುದು ಸರಿಯಲ್ಲ ಅಂತ ನನ್ನ ಮನಸ್ಸಿಗೆ ಬಂತು. ಆಗ ಇನ್ಯಾರನ್ನೇ ಹೇಳುವುದು, ಹಾಗಾದರೆ ಯಾರ್ಯಾರು ಯಾಕೆ, ನಮ್ಮ ಊರಿನವರೇ ಆದಂತಹ ಸಂತೋಷ್ ಅಣ್ಣ ಇದ್ದಾರಲ್ಲ ಅಂತ ನೆನಪಾಯಿತು. ಒಂದು ಕರೆ ಮಾಡಿದೆ, ಅಣ್ಣ ಒಂದು ಮುಗಿಸಿಕೊಡ್ಬೋದಾ? ನೀವು ಹೇಳುವುದು ಹೆಚ್ಚ, ನಾನು ಬರುವುದು ಹೆಚ್ಚ, ನನ್ನ ಊರಿನ ಕಾರ್ಯಕ್ರಮ ಮರ್ರೆ, ಆದ ಕಾರಣ ನಾನು ಬರ್ತೇನೆ, ನೀವು ತಲೆಬಿಸಿ ಮಾಡಬೇಡಿ ಅಂತ ಕಳೆದ ವರ್ಷ ಸಹ ಬಂದು ಪೂರೈಸಿಕೊಟ್ರು. ಈ ವರ್ಷವೂ ಹಾಗೆ ಒಂದು ಕರೆ ಮಾಡಿದೆ, ಅಣ್ಣ ಒಂದು ಕಾರ್ಯಕ್ರಮ ಆಯಿತು ನಾನಿದ್ದೆ, ನೀವು ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನಮ್ಮ ಸಂಪೂರ್ಣ ಕಾರ್ಯಕ್ರಮದ ನಿರೂಪಣೆಯನ್ನು ಇವತ್ತು ನಮ್ಮೊಂದಿಗೆ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೇಳ್ತಾ ಅವರಿಗೂ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ವಿಶ್ವ ಯಕ್ಷ ನಾದನೂಪುರ ಪ್ರಶಸ್ತಿ ಪ್ರದಾನ, ಪುರಸ್ಕೃತರು ನೃತ್ಯ ವಿದೂಷಿ ಶ್ರೀಮತಿ ಸಂಜನಾ ನಿತಿನ್ ಉಡುಪಿ. ಈ ಒಂದು ವಿಶ್ವ ಯಕ್ಷ ನಾದನೂಪುರ ಪ್ರಶಸ್ತಿ ಎನ್ನುವಂಥದ್ದು ಯಾರಿಗೆ ಕೊಡುವುದು ಅಂತ ನನ್ನ ಆಲೋಚನೆ. ಸಾಧಕರಿಗೆ ಏನಾದರೂ ಕೊಡಬೇಕು ಅಂತ, ನನ್ನ ಸಂಸ್ಥೆಯ ಹೆಸರಿನಲ್ಲಿ ಯಾರಿಗಾರನ್ನೊಬ್ಬರು ಗುರುತಿಸಬೇಕು ಅಂತ ನನ್ನ ಆಲೋಚನೆ. ಆದರೆ ಅದರಲ್ಲಿ ಗೊಂದಲ ಏನು ಕೇಳಿದರೆ, ಅದನ್ನು ಯಾರಿಗೆ ಕೊಟ್ಟರೆ ನಮಗದು ಸೂಕ್ತ ಅನ್ನಿಸ್ತದೆ. ಈಗ ಪ್ರಶಸ್ತಿಯನ್ನು ಕೊಡ್ತೇವೆ, ಹೌದು, ಅದು ಕೊಟ್ಟರ ಮೇಲೆ ಅದೊಂದು ಸೂಕ್ತ ವ್ಯಕ್ತಿಗೆ ಸಲ್ಲಬೇಕು ಅಂತ. ಆಗ ನನ್ನ ಸುರೇಂದ್ರ ಗುರುಗಳಿದ್ದಾಗ ನಾನು ಅವರಲ್ಲಿ ಕೇಳಿದ್ದೆ. ಅವ್ರು ಹೇಳಿದರು, ಅದೊಂದು ಪ್ರಶಸ್ತಿಯನ್ನು ನೃತ್ಯ ಗುರುಗಳು ಅಥವಾ ಸಂಗೀತ ಗುರುಗಳು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸು ಮಗ. ಖಂಡಿತ ಹೌದು. ಇಲ್ಲಿಯವರೆಗೆ 8 ವ್ಯಕ್ತಿಗಳನ್ನು ನಾನು ಈ ಪ್ರಶಸ್ತಿಯನ್ನು ಗುರುತಿಸಿ ಇದೀಗ 9ನೇ ವರ್ಷದ ಪ್ರಶಸ್ತಿಯನ್ನು ನೃತ್ಯ ವಿದೂಷಿ ಶ್ರೀಮತಿ ಸಂಜನಾ ನಿತಿನ್ ಉಡುಪಿ ಇವರನ್ನು ಆಯ್ಕೆ ಮಾಡಲಿಕ್ಕೆ ನನ್ನ ಗುರುಗಳೇ ಕಾರಣ. ಅವರೇ ಹೇಳಿದಂಥ ಮಾತು, ಬಹಳ ಉತ್ತಮ ರೀತಿಯಲ್ಲಿ ನೃತ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ನೃತ್ಯ ಗುರುಗಳಾಗಿ A1 ಫಿಟ್ನೆಸ್ ಮತ್ತು ಡ್ಯಾನ್ಸ್ ಸಂಸ್ಥೆ ಉಡುಪಿ ಮತ್ತು ಹಾಸನದಲ್ಲಿ ಅವರು ತನ್ನ ತರಬೇತಿಯ ಸಂಸ್ಥೆಗಳನ್ನು ಪ್ರಾರಂಭಿಸಿಕೊಂಡು ಅನೇಕ ರೀತಿಯಾದಂತಹ ನೃತ್ಯವನ್ನು ಅವರು ಅಭ್ಯಸಿಸಿ ಹಲವಷ್ಟು ಜನರಿಗೆ ಅದನ್ನು ಕೊಡ್ತಾ ಬಂದಿದ್ದಾರೆ. ನನಗಾಗ ಅನ್ನಿಸ್ತು, ನನ್ನ ಗುರುಗಳು ಕೊಟ್ಟು ಮಾರ್ಗದರ್ಶನ ಸೂಕ್ತ ಅಂಥೇಳಿ. ಇಲ್ಲ, ನಾನು ಆಯ್ಕೆ ಮಾಡಿದರೆ ಅದು ನನ್ನ ಕಲ್ಪನೆ ಬೇರೆ ಹೋಗ್ತದೆ. ಆದರೆ ಗುರುಗಳು ಆ ನೃತ್ಯ ಕ್ಷೇತ್ರಕ್ಕೆ ಯಾರಿಗೆ ಸಲ್ಲಬೇಕು ಅನ್ನೋದನ್ನು ಅವರೇ ಗುರುತಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಚಾರ. ಅವರೂ ಸಹ ಇಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರಿಗೂ ಸಹ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಮಂಜುಳಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕೀರ್ತಿಶೇಷ ಶ್ರೀ ಸುರೇಂದ್ರ ಶೆಟ್ಟಿ ತೆಕ್ಕಟ್ಟೆ ಇವರ ಸ್ಮರಣಾರ್ಥ ಕಲಾ ಸುರೇಂದ್ರ ಪ್ರಶಸ್ತಿ ಪ್ರದಾನ ಶ್ರೀಮತಿ ಶೈಲಜಾ ಸುರೇಂದ್ರ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ. ಬಹಳ ಬೇಸರ ಸಂಗತಿಯ ನನಗೆ, ಯಾಕೆ ಅಂತ ಹೇಳಿದರೆ ಇಲ್ಲಿವರೆಗೆ ಬೆಳೀಲಿಕ್ಕೆ ಕಾರಣ ನನ್ನ ಗುರುಗಳು ಹಾಗೂ ಗುರುಗಳ ಹೆಂಡತಿಯಾದಂತಹ ಶ್ರೀಮತಿ ಶೈಲಜಾ ಸುರೇಂದ್ರ ಶೆಟ್ಟಿ ತೆಕ್ಕಟ್ಟೆ ಶೈಲಜಾ ಸುರೇಂದ್ರ ಶೆಟ್ಟಿ ಅವರು ಸಹ. ಯಾಕೆ ಅಂತ ಹೇಳಿದರೆ ಆ ಮನೆಯಲ್ಲಿ ನಾನು ಒಬ್ಬ ಮಗನಾಗಿದ್ದವ, ನಾನು ಶಿಷ್ಯನಾಗಿದ್ದವ ಅಲ್ಲ, ನಾನು ಒಬ್ಬ ಮಗನಾಗಿದ್ದವ. ಆದರೆ ಗುರುಗಳ ಸಾಧನೆಗೆ ನಾನೊಂದು ಏನಾದರೂ ಒಂದು ಅವರ ಹೆಸರಿನಲ್ಲಿ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡ್ರು. ನೀನಾದರೂ ಅದನ್ನು ಮಾಡ್ತೀಯಲ್ಲ ಮರಯ್ಯ, ಮುಂದುವರಿಸು ಅಂತ ಅವರ ಶ್ರೀಮತಿಯವರು ಹೇಳಿದರು. ಎಲ್ಲಿವರೆಗೆ ಹೇಳಿದರೆ ನನ್ನ ಮನಸ್ಸಿನ ಒಂದು ಆಳದಲ್ಲಿದ್ದಂಥ ಮಾತು,
ಯಾರಿಗೆ ಆ ಪ್ರಶಸ್ತಿಯನ್ನು ಕೊಡಬೇಕು, ಯಾರಿಗೆ ಅದನ್ನು ಕೊಟ್ಟರೆ ಸೂಕ್ತ, ಈ ವಿಶ್ವೇಕ್ಷ ಕೊಟ್ಟ ಹಾಗೆ ಇದನ್ನು ಯಾರಿಗೆ ಕೊಟ್ಟರೆ ಸೂಕ್ತ ಅಂತೇಳಿ. ಆದರೆ ನಾನು ಗಮನಿಸಿದ್ದು ನನ್ನ ಗುರುಗಳಲ್ಲಿ ಒಂದು ವಿಚಾರ, ಅತಿಶ್ರೇಷ್ಠರಾದಂಥವ್ರನ್ನ ಅವರು ಗುರುತಿಸುವುದು ಬೇಡ ಅಂತ ಹೇಳುವುದು, ಆದರೆ ಶ್ರೇಷ್ಠರಾದವರನ್ನು ಬೇಡ ಅಂತ ಹೇಳ್ತಾರೆ. ಇನ್ನು ಯಾರನ್ನ ಗುರುತಿಸುದು ಸರ್ ಅಂತ ಕೇಳುವುದು. ಬೆಳೆಯೂ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಯಾರು ಆ ಒಂದು ಅವರವರ ಕಾರ್ಯಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಮುಂದುವರಿಸ್ತಾ ಹೋಗ್ತಾರೆ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಬೇಕು ಅಂತ ಅವರು ಆಗ ನನಗೆ ಹೇಳಿದರು. ಎಷ್ಟೋ ಬಾರಿ ಕೆಲವಷ್ಟು ಸನ್ಮಾನ ಯಾರಿಗೋ ಮಾಡಿದಾಗ ನಾನು ಹೇಳೋದುಂಟು, ಸರ್ ನಾವೆಲ್ಲ ಎಷ್ಟು ಮಾಡಿದ್ದೇವೆ, ನಮಗೆ ಯಾರು ಮಾಡುವುದಿಲ್ಲ ಅಂತ. ಅವ್ರು ಹೇಳೋದು, ಕಾಲ ಎನ್ನುವುದು ಉತ್ತರ ಕೊಡ್ತದೆ, ಈಗ ಅದಕ್ಕೆ ಅಪೇಕ್ಷೆ ಬೇಡ, ನೀನು ಶಾರದೆಯ ಹಿಂದೆ ಹೋಗು, ನಿನಗೆ ಲಕ್ಷ್ಮಿ ನೋಡು ಬರ್ತಾ ಇರ್ತಾಳೆ, ನೀನು ಲಕ್ಷ್ಮಿ ಹಿಂದೆ ಹೋಗಬೇಡ ಅಂತ ಅವ್ರು ಹೇಳುವ ಮಾತು. ಹಾಗೆ ನಮ್ಮ ಪ್ರಶಸ್ತಿಯನ್ನು ನಾವು ಈಗ 8 ವರ್ಷಗಳ ಕಾಲ ಕೆಲವಷ್ಟು ಸಾಧಕರಿಗೆ ಕೊಟ್ವಿ. ಈ ವರ್ಷ ಯಾರಿಗೆ ಕೊಡುವುದು ಅಂತ ಆಲೋಚನೆ ಮಾಡಿದೆ. ಆದರೆ ಆಲೋಚನೆ ಮಾಡಿದಾಗ ನಾನು ಎಣಿಸಿದ್ದು, ನಮ್ಮಲ್ಲೇ ಇರುವಂಥ ಪ್ರತಿಭೆಯನ್ನು ಈ ವರ್ಷ ಗುರುತಿಸುವ ಯಾರಿದ್ದಾರೆ. ಆಗ ಶ್ರೀ BM ಪೃಥ್ವಿರಾಜ್ ಸಾಮಗ ಉಡುಪಿ ಯುವ ಕಲಾವಿದರು, ಅವರಲ್ಲಿ ನನ್ನ ಗುರುಗಳ ಮಗ. ಆದರೆ ಒಂದು ಹೇಳ್ತೇನೆ, ಗುರುಗಳ ಮಗ ಎನ್ನುವಂಥ ನಿಟ್ಟಿನಲ್ಲಿ ನಾನು ಕೊಡುವುದಲ್ಲ, ಅಥವಾ ನನ್ನ ಸಂಸ್ಥೆಗೆ ಅವರು ಬಂದು ಪಾಠ ಮಾಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲ, ಅವರಲ್ಲಿರುವಂಥ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ನಾನು ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಯಕ್ಷಗಾನದಲ್ಲಿದ್ದಾರೆ, ಮೃದಂಗವಾದಕರು ಹೌದು, ಹಾಗೆ ಉನ್ನತವಾದಂಥ ವ್ಯಾಸಂಗವನ್ನು ಮಾಡಿದವರು. ತನ್ನ ತಾಯಿಯೊಂದಿಗೆ ಎಷ್ಟೋ ಒಂದು ಭರತನಾಟ್ಯ ಕಾರ್ಯಕ್ರಮಗಳಿಗೆ ಮೃದಂಗವನ್ನು ಅವರು ಈಗಾಗಲೇ ನುಡಿಸ್ತಾ ಬರ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅವರ ಅಜ್ಜನೂ ಸಹ ನೃತ್ಯ ಗುರುಗಳಂತ ಹೇಳಿದರು ನಮ್ಮ ಸಂಸ್ಥೆಗೆ ಹೆಮ್ಮೆಯೇ. ಅವರಿಂದ ಸ್ಥಾಪಿಸಲ್ಪಟ್ಟಂಥ ರಾಧಾಕೃಷ್ಣ ನೃತ್ಯ ಸಂಸ್ಥೆಯಲ್ಲಿ ನಾನೂ ಸಹ ವಿದ್ಯಾರ್ಥಿಯಾಗಿ ಕಲಿತು ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೇನೆ ಅಂತ ಹೇಳಿದರೆ ಅದು ನನ್ನ ಗುರುಗಳ ಸಂಪೂರ್ಣ ಆಶೀರ್ವಾದ ಅಂತ ಹೇಳ್ಬೋದು. ಹಾಗೆಯೇ ಅವರನ್ನು ಕೇಳಿಕೊಂಡೆ, ಸರ್ ಪ್ರಶಸ್ತಿಯನ್ನು ಈ ವರ್ಷ ಟೀಚರ್ ನಿಮ್ಮ ಮಗನಿಗೆ ಕೊಡ್ತೇನೆ. ಖಂಡಿತವಾಗಿಯೂ ಬೇಡ ಮಗ, ಅವನದ್ದು ಇನ್ನೂ ಸಾಧನೆ ಏನೂ ಇಲ್ಲ, ಅವ ಇನ್ನೂ ಕಲಿಬೇಕು, ಅವನಿಗೆ ಅಷ್ಟು ಬೇಗ ಇದೆಲ್ಲ ಬೇಡ, ಬೇರೆಯವರಿಗೆ ಮಾಡು. ಇಲ್ಲ ಟೀಚರು, ನಿಮ್ಮ ಮಗ ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲ, ಅವನಲ್ಲಿರುವಂಥ ಸೂಕ್ತ ಪ್ರತಿಭೆಗೆ ನಾನು ಅದಕ್ಕೆ ಆ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ. ಅವರು ಒಲ್ಲದ ಮನಸ್ಸಿನಲ್ಲಿಯೂ ಸಹ ಮುಜುಗರದಲ್ಲಿಯೇ ಅವನು ಸಹ ಹೇಳಿದಂತೆ, ಇಷ್ಟು ಬೇಗ ನನಗೆ ಬೇಡಮ್ಮ ಅಂತ. ಆದರೆ ನನ್ನ ಒಂದು ಆಸೆ ಅವನಿಗೆ ಕೊಡಬೇಕಿತ್ತು ಅದೊಂದು ಅಂತ ಮನಸ್ಸಿನಲ್ಲಿತ್ತು. ಆ ನಂತರದಲ್ಲಿ ಅವರನ್ನು ಒಪ್ಪಿಸಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹಾಗೆ ನಮ್ಮ ಈ ಪ್ರಶಸ್ತಿ ನೀಡಲ್ಪಡುವಂತಹ ಉಪಸ್ಥಿತಿಯಲ್ಲಿ ಶೈಲಜಾ ಸುರೇಂದ್ರ ಶೆಟ್ಟಿ ಅವರು ಸಹ ಇದ್ದಾರೆ. ಅವರನ್ನು ಸಹ ಸ್ವಾಗತಿಸಿಕೊಳ್ತಾ ಅವರಿಗೂ ಸಹ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಮಂಜುಳಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಪೃಥ್ವಿರಾಜ್ ಸಾಮಗ ಅವರಿಗೆ ಸಂಸ್ಥೆಯ ಅಧ್ಯಕ್ಷರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಅಲ್ಲೇ ಕೂಡ ಹಾಗೆ ಗೌರವ ಸನ್ಮಾನ ಶ್ರೀಮತಿ ಶಕುಂತಲಾ ಪ್ರಕಾಶ್ ರಾವ್ ಮಧ್ವನಗರ ಕೊಡವರು, ಹಿರಿಯ ಯಕ್ಷಗಾನ ಕಲಾವಿದರು. ನಮ್ಮ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ನನ್ನ ಸಂಸ್ಥೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಶ್ರೀಯುತ ಪ್ರಕಾಶ್ ರಾವ್ ಕೊಡವರು. ನಾವು ಪ್ರಕಾಶ್ ರಾವ್ ಕೊಡವು ಅಂತ ಹೇಳಲಿಕ್ಕಿಂತ ಪ್ರಕಾಶ್ ಅಣ್ಣ ಇಲ್ಲ ಪಕ್ಕಣ್ಣ, ಹೀಗೆ ನಮ್ಮಲ್ಲ ಒಂದು ಆತ್ಮೀಯತೆ. ಆದರೆ ನನ್ನಕ್ಕಿಂತ ಪ್ರಾಯದಲ್ಲಿ ಹಿರಿಯ ಸ್ಥಾನದಲ್ಲಿ ಇರುವವರು ಅವರೊಂದಿಗೆ ಇವತ್ತು ನಾವು ಮಕ್ಕಳಾಟಿಕೆ ಮಾಡೋದು ಬಿಡುವುದಿಲ್ಲ. ಹಾಗೆ ಅವರನ್ನು ಸಹ ಗುರುತಿಸಬೇಕು ಅಂತ ಅವರಲ್ಲಿ ಕೇಳಿಕೊಂಡೆ. ಇದು ಒಂದು ಸಂಕಲ್ಪ ಕಾರ್ಯಕ್ರಮದ ತಯಾರಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಲೆಗೆ ಬಂದದ್ದು. ಆದರೆ ಸುಬ್ರಹ್ಮಣ್ಯ ಯಕ್ಷಗಾನ ಕಲಾಮಂಡಳಿಯವರು ಅವರನ್ನು ಈಗಾಗಲೇ ಗುರುತಿಸಿದರು. ನಾನು ಆಗ ಹೇಳಿದೆ, ನಾನು ಎಣಿಸಿದ್ದು ನಿಮಗೆ ಮತ್ತೊಂದು ಕಡೆಯಲ್ಲಿ ಬಂದಾಯಿತು, ಆದರೆ ನಾನು ಬಿಡುವುದಿಲ್ಲ, ನನ್ನ ಸಂಸ್ಥೆಗೆ ನೀವು ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ. ಸತತವಾಗಿ 50 ವರ್ಷಗಳ ಕಾಲ ತನ್ನನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು, ಬೇರೆ ಬೇರೆ ಕ್ಷೇತ್ರವನ್ನು ಕಳೆದು ಯಕ್ಷಗಾನ ಕ್ಷೇತ್ರಕ್ಕೆ ಬಂದವರು. ಆಗ ನಾನು ಕಾರ್ಯಕ್ರಮಕ್ಕೆ ಅವರ ಹೆಸರನ್ನು ಹಾಕಿದಾಗ ಅವರ ಶ್ರೀಮತಿಯವರು ಶಕುಂತಲಾ ಟೀಚರ್, ಅವರು ಒಬ್ಬ ಅಧ್ಯಾಪಕಿಯಾಗಿ ವೃತ್ತಿಯನ್ನು ನಿರ್ವಹಿಸಿದವರು. ಅವರು ಕೇಳಿದರು, ಅಲ್ಲ ಮರೈರೆ, ಸಾಧನೆ ಮಾಡಿದ್ದು ಯಕ್ಷಗಾನದಲ್ಲಿ ನನ್ನ ಗಂಡ, ನನ್ನ ಹೆಸರನ್ನ ಯಾಕೆ ಹಾಕಿದ್ರಿ, ಬೇಡ ಇತ್ತಲ್ಲ ಅಂತ. ಒಂದೇ ಗಲಾಟೆ, ಇಲ್ಲ ಟೀಚರ್ ನೀವು ಬರಬೇಕು, ನನ್ನ ಕಾರ್ಯಕ್ರಮಕ್ಕೆ ನಿಮ್ಮ ಉಪಸ್ಥಿತಿ ಇರಬೇಕು, ಸತಿಪತಿಯರು ಬಂದರೆ ನನಗೆ ಚಂದ, ಅದೊಂದು ಸಂತೋಷ ಅಂತ ಕೇಳಿಕೊಂಡೆ. ಎಷ್ಟೋ ಬಾರಿ ಅವರ ಮನೆಗೆ ಬಂದು ಅವರ ಮನೆಯಲ್ಲಿ ತಿಂಡಿ ಊಟ ಎಲ್ಲ ಮುಗಿಸಿ ಬರುವುದುಂಟು. ಅಷ್ಟು ಒಂದು ಆತ್ಮೀಯತೆ. ಆದ ಕಾರಣ ಇವತ್ತು ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಮತಿ ಜ್ಯೋತಿ ವಿ ಶೆಟ್ಟಿ ಸಂತೆಕಟ್ಟೆ ಹೆಬ್ರಿ, ಸಹ ಶಿಕ್ಷಕಿ, ದುರ್ಗಾ ಆಂಗ್ಲ ಮಾಧ್ಯಮ ಶಾಲೆ ಕೊಕ್ಕರ್ಣೆ. ಈಗಾಗಲೇ ಹೇಳಿದ್ದೇನೆ, ಈ ಒಂದು ಸಂಸ್ಥೆಗೆ ಸುಂದರವಾದಂಥ ಹೆಸರು ನಿಯೋಜನೆ ಮಾಡಿದಿದ್ದರೆ ಅದು ನನ್ನ ಜ್ಯೋತಿಕ್ಕ. ನಾನು ಜ್ಯೋತಿ ಟೀಚರ್ ಅಂತ ಕರೆಯುವುದಿಲ್ಲ, ಜ್ಯೋತಿಕ್ಕನಂತೆ ಕರೆಯುವುದವರನ್ನು. ಆದರೆ ಆ ಸಂತೋಷದ ವಿಚಾರ ಇನ್ನೂ ಒಂದು ಹೇಳಬೇಕಂದ್ರೆ, ಅವರ ಮಗಳು ಸಹ ನನ್ನ ವಿದ್ಯಾರ್ಥಿ.
ಪ್ರಥಮದಲ್ಲಿಗೆ ನಾವು ಸಂಸ್ಥೆಯನ್ನು ಪ್ರಾರಂಭಿಸಿ ತರಗತಿಗಳನ್ನು ಪ್ರಾರಂಭಿಸಿದಾಗ ಪಾಪ ಕೊಕ್ಕರ್ಣೆಯಿಂದ ಬ್ರಹ್ಮಾವರಕ್ಕೆ ತನ್ನ ಮಗಳನ್ನು ಕರ್ಕೊಂಡು ಬಂದು ಭರತನಾಟ್ಯದ ಪಾಠವನ್ನು ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದು. ಆ ನಂತರದಲ್ಲಿ ಸ್ವಲ್ಪ ಅನಾನುಕೂಲವಾಯಿತು, ಬರಲಿಕ್ಕಾಗಲಿಲ್ಲ. ಮಗು ಹೈಯರ್ ಎಜುಕೇಷನನ್ನು ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅವರಿಗೂ ಸಹ ಒಂದು ಅವರದ್ದೇ ಆದಂಥ ಕರ್ತವ್ಯಗಳು, ಶಾಲೆಯ ಶಿಕ್ಷಕಿಯಾಗಿ ಹಾಗೆ ಬಹಳಷ್ಟು ಒತ್ತಡ ಆದ ಕಾರಣ ಅದನ್ನು ಅಲ್ಲಿಗೆ ನಿಲ್ಲಿಸಿದರು. ಆದರೆ ಒಂದು ಕರೆ ಮಾಡಿ ಅವರಿಗೂ ಹೇಳಿದೆ, ಬರಬೇಕು ಜ್ಯೋತಿಕ. ಇಲ್ಲ, ನಾನು ಬರುವುದಿಲ್ಲ, ಅದಕ್ಕೆಲ್ಲ ನಂಗೆ ಬೇಡ, ನಂಗೆ ಅದೆಲ್ಲ ಬೇಡ ಅಂದರು. ಇಲ್ಲ, ನೀವು ಬರಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಒಪ್ಪಿ ಇಂದಿನ ಕಾರ್ಯಕ್ರಮಕ್ಕೆ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಮತಿ ರಮ್ಯಾ ಅಡಿಗ, ಮಧ್ಯಸ್ಥರವಿಟ್ಟು ನೀಲಾವರ, ಕವಿಗಳು. ಒಬ್ಬ ವ್ಯಕ್ತಿಯಲ್ಲಿ ಸೂಕ್ತವಾದಂತಹ ಪ್ರತಿಭೆ ಅಡಗಿದೆ ಅಂತ ಗೊತ್ತಾಗೋದು ಅದು ಹೊರಗೆ ಬಂದಾಗ ಮಾತ್ರ. ಎಲ್ಲಿವರೆಗೆ ಹೇಳಿದರೆ, ರಮ್ಯಕ್ಕ ನಮ್ಮ ಪಕ್ಕದ ಮನೆಯವರೇ, ಅವರು ಕವನನ್ನು ಬರೀತಾರೆ ಅಥವಾ ಅವರಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇತ್ತೀಚಿನ 1-2 ವರ್ಷಗಳಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ. ಆ ಕವಿಗಳ ಒಂದು ಸಮ್ಮೇಳನದಲ್ಲಿ ಅವರನ್ನೊಂದು ಗುರುತಿಸ್ತಾರೆ. ಅದನ್ನು ನಾನು ಫೇಸ್ಬುಕ್ಕಲ್ಲಿ ಕಂಡೆ. ಅವರು ಎಲ್ಲಿಯೂ ಅದನ್ನು ಹೇಳಿಕೊಂಡವರಲ್ಲ, ಇವತ್ತಿಗೂ ತಾನೊಬ್ಬ ಕವಿ ಎನ್ನುವುದನ್ನು ಎಲ್ಲಿಯೂ ಅವರು ಹೇಳಿಕೊಂಡವರಲ್ಲ. ಆದರೆ ಅವರೂ ಸಹ ಕಲಾಸಕ್ತರೆ. ಅವರ ಮಗಳನ್ನೂ ಸಹ ಅನೇಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವರು ಸಂಗೀತಕ್ಕೆ ಹಾಗೆ ಶಾಲೆಯಲ್ಲಿ ಬೇರೆ ಬೇರೆ ವಿದ್ಯೆಗಳನ್ನು ಕಲಿಸ್ತಾ ಇದ್ದಾರೆ. ಅವರ ಮಗಳಿಗೂ ಸಹ ಭಾಳ ಸಂತೋಷ. ಅವರು ಕವಿಗಳು ಅಂತ ಗೊತ್ತಾದದ್ದು ನಾವು ಫೇಸ್ಬುಕ್ಕಿಗೆ ಬಂದ ಮೇಲೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಅಕ್ಕಪಕ್ಕದಲ್ಲೇ ಇರ್ತೇವೆ, ಅವರ ಟ್ಯಾಲೆಂಟ್ ಎನ್ನುವುದು ನಮಗೆ ಗೊತ್ತಿರುವುದಿಲ್ಲ. ಸೊ ಕಳೆದ ಬಾರಿಯೇ ನಾನು ಎಣಿಸಿದ್ದು ರಮ್ಯಕ್ಕನೊಂದು ಗುರುತಿಸಬೇಕು ಅಂತ. ಅವರಿಗೊಂದು ಕರೆ ಮಾಡಿದೆ. ಅವರಿಗೂ ಹಾಗೆ ಮನೆಗೆ ಹೋಗಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ, ನಾವು ಆದಷ್ಟು ಕ್ಲಾಸು ಅದರಲ್ಲೇ ಬ್ಯುಸಿ ಇರ್ತೇವೆ. ಅವರಿಗೊಂದು ಕರೆ ಮಾಡಿದಾಗ ಆಯಿತು ಬರ್ತೇನೆ ಅಂತ ಹೇಳಿದರು. ಭಾಳ ಸಂತೋಷದಲ್ಲಿ ಇಂದು ಸಹ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ 2022ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸಹನಾ, ಸಂಚಿತಾ, ಸಿಂಚನ, ಧನ್ಯಶ್ರೀ, ಸಂಚಿತಾ ಬಿ, ಸಾನಿಕಾ, ಈ ಎಲ್ಲ ಮಕ್ಕಳು ನಮ್ಮ ವೀಣಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನನ್ನು ಪಡೆದುಕೊಂಡಂಥ ಮಕ್ಕಳು. ನಮ್ಮ ಸಂಸ್ಥೆಗೆ ಹೆಮ್ಮೆ ಅಂತ ಹೇಳಬಹುದು. ಈ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ 2020ರಲ್ಲಿ ನಡೆದಂತಹ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಕಲಾವಿದರಿಗೆ ಗೌರವಾರ್ಪಣೆ. ಎಲ್ಲ ಕಲಾವಿದರ ಹೆಸರನ್ನು ಹೇಳುವುದಿಲ್ಲ, ಆದಷ್ಟು ಕಲಾವಿದರು ಬಂದು ಸೇರಿಕೊಳ್ತೇನೆ ಹೇಳಿದ್ದಾರೆ. ಕೊರೋನಾ ಎನ್ನುವಂತಹ ಒಂದು ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಸ್ಥಗಿತವಾಯಿತು. ಯಾವ ಕಾರ್ಯಕ್ರಮಗಳು ಮಾಡಲಿಕ್ಕಿಲ್ಲ, ಯಾವುದೇ ಒಂದು ರೀತಿಯಾದಂಥ ಕ್ಲಾಸುಗಳು ಇಲ್ಲ, ಯಾವುದೂ ಇಲ್ಲ. ಆದರೆ ಆ ಕಾರ್ಯಕ್ರಮವನ್ನು ನಿತ್ಯ ಸಂದರ್ಭದಲ್ಲಿ ಏನು ಮಾಡುವುದು, ಮನೋರಂಜನೆ ಎನ್ನುವಂಥದ್ದು ನಾವು ಕಲಿತ ವಿದ್ಯೆ ಕೇಳುವುದಿಲ್ಲ. ಒಮ್ಮೆ ಕುಣಿಬೇಕು, ಒಮ್ಮೆ ಹಾರಬೇಕು ಅಂತ ಅನಿಸ್ತದೆ. ಆ ಮಹಾಮಾರಿ ಬಂದಾಗಲೂ ನಾವೊಂದಷ್ಟು ಪಂಚಾಯತಲ್ಲಿ ಹಾಗೆ ಹೊರಗಡೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಸತತವಾಗಿ ಒಂದು 4-5 ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿತ್ತು. ಬಹಳ ಸಂತೋಷದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಮುಗಿಸಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ಮತ್ತು ರಾಜೇಶ್ ಆಚಾರ್ಯರು ವಿಶ್ವೇಕ್ಷ ನೃತ್ಯ ಕಲಾನಿಕೇತನ ಹಾಗೂ ಕಲ್ಪಕಲಾ ಪ್ರತಿಷ್ಠಾನ ಎನ್ನುವಂತಹ 2 ಸಂಸ್ಥೆಗಳು ಒಟ್ಟಾಗಿ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಿತು. ಆದರೆ ಇವತ್ತು ನಮಗೊಂದು ಸುಯೋಗ ಒದಗಿ ಬಂತು, ಅವರನ್ನೊಂದು ಗುರುತಿಸುವ ಅಂತ ನಾನು ತೀರ್ಮಾನಿಸಿ ಅವ್ರನ್ನೆಲ್ಲ ಆಹ್ವಾನಿಸಿದ್ದೇನೆ. ಬಂದಂಥವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲಾಗಿ ಬೇಕಾದ್ದು ನಮ್ಮ ಪೋಷಕರಿಲ್ಲದಿದ್ದರೆ ಯಾವ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಮಕ್ಕಳಿರ್ತಾರೆ, ಮಕ್ಕಳು ಕುಣಿದು ಹೋಗ್ತಾರೆ, ಆದರೆ ನಮಗೆ ಬೆನ್ನೆಲುಬು ಬೇಕು ಅಂತ ಹೇಳಿದರೆ ಪೋಷಕರೇ. ಆ ಮಕ್ಕಳನ್ನು ಕರ್ಕೊಂಡು ಹೋಗಿ ನಮಗೆ ಕ್ಲಾಸಿಗೆ ಬಂದು ನಾವು ಕಲಿಸ್ತೇವೆ, ಕಲಿಸಿದ್ದಕ್ಕೇನೋ ಅವರೊಂದು ಸಂಭಾವನೆ ಕೊಡ್ತಾರೆ, ಅದು ತಗೊಳ್ಳೇಬೇಕು. ಗುರುಗಳಿಗೆ ಕೊಡದಿದ್ದರೆ ಅದು ವಿದ್ಯೆ ಕಲಿತಿದ್ದು ಪೂರ್ಣ ಆಗುವುದಿಲ್ಲ ಅಂತ ನಿಟ್ಟಿನಲ್ಲಿ ನಾವು ಅದನ್ನು ಪಡ್ಕೊಳ್ತೇವೆ. ಯಾಕೆ ನಮಗೂ ಹೊಟ್ಟೆಪಾಡು, ನಾವು ಜೀವನ ನಡೆಸಬೇಕು, ಅದಕ್ಕಾಗಿ. ಹಾಗೆ ಪೋಷಕರೆಲ್ಲರೂ ಇಂದು ಬಂದು ಸೇರಿಕೊಂಡಿದ್ದೀರಿ, ನಿಮ್ಮ ಮಕ್ಕಳನ್ನು ಕರ್ತಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಸಂತೋಷದಿಂದ ನನ್ನ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಈ ಸಂಸ್ಥೆಯಲ್ಲಿ ಯಕ್ಷಗಾನವನ್ನು ನಿರ್ದೇಶನ ಮಾಡ್ತಾ ಇರುವಂತಹ ಹರೀಶ್ ಆಚಾರ್ಯ ಅವರು, ಬೈಕಾಡಿ ಗಾಂಧಿನಗರ, ಇವರೂ ಸಹ ಆಗಮಿಸಿದ್ದಾರೆ. ಅವರನ್ನು ಸಹ ಸ್ವಾಗತಿಸಿಕೊಳ್ಳುತ್ತಾ, ಹಾಗೆ ಪತ್ರಿಕಾ ಮಾಧ್ಯಮದವರಿದ್ದಾರೆ, ಅವರನ್ನು ಸಹ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಫೋಟೋಗ್ರಾಫರ್ ಹಾಗೂ ಲೈಟಿಂಗ್ನಲ್ಲಿ ಸಹಕರಿಸ್ತಾ ಇರುವವರು, ಯೂಟ್ಯೂಬ್ನಲ್ಲಿ ಸಹಕರಿಸ್ತಾ ಇರುವವರು ನಮ್ಮ ನಾಗೇಶ್ ಅವರು, ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರವನ್ನು ನೀಡ್ತಾ ಇದ್ದೀರಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾರಾದರೂ ಬಿಟ್ಟೋದಿದ್ದರೆ ಕ್ಷಮೆ ಇರಲಿ. ಎಲ್ಲರೂ ನಮ್ಮೊಂದಿಗೆ ಸುದೀರ್ಘವಾಗಿ ಸಂಜೆ ತನಕ ನಡೆಯುವ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಬದುಕಿನ ಸಾರ್ಥಕತೆ ಮಾತುಗಳಾಗಿ ಹೊರಹೊಮ್ಮುತ್ತವಂತೆ.
ಅದಕ್ಕೆ ವಿಶ್ವರೂಪರು ಸಾಕ್ಷಿಭೂತರಾಗ್ತಾ ಇದ್ದಾರೆ. ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಕೌರವರ ಜೊತೆ ಇದ್ದದ್ದು 18 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಬಳಿ ಇದ್ದದ್ದು ಕೇವಲ 1 ಅಕ್ಷೋಹಿಣಿ ಸೈನ್ಯ. ಹಿರಿಯರೊಬ್ಬರು ಅರ್ಜುನನನ್ನು ಕರೆದು ಪ್ರಶ್ನೆ ಮಾಡ್ತಾರಂತೆ, ಈ ಸೈನ್ಯವನ್ನು ಇಟ್ಕೊಂಡು ನೀನು ಕೌರವನ ಸೋಲಿಸಲಿಕ್ಕೆ ಆಗ್ತದಂತೇಳಿ. ಅರ್ಜುನ ಹೇಳಿರುವಂಥ ಮಾತು, ಯಾರಿಲ್ಲದಿದ್ದರೇನು, ನಮ್ಮ ಜೊತೆ ಸಾರಥಿಯಾಗಿ ಶ್ರೀಕೃಷ್ಣ ಒಬ್ಬ ಇದ್ದರೆ ಸಾಕು, ಜಗತ್ತನ್ನೇ ಗೆಲ್ಲಬಹುದು ಅಂತೇಳಿ. ಖಂಡಿತವಾಗಿಯೂ ವಿಶ್ವರೂಪರ ಎಲ್ಲ ಯಶಸ್ಸಿಗೆ ಅವರ ಹೆಸರಿನ ಹಾಗೆ ಅವರ ಆ ಒಂದು ಸಾಧನೆಯ ರೂಪವನ್ನು ವಿಶ್ವಕ್ಕೆ ಪಸರಿಸಲಿಕ್ಕೆ ಮುಖ್ಯ ಕಾರಣೀಭೂತರಾಗಿರುವವರು ಶ್ರೀಯುತ ವೈ ಲಕ್ಷ್ಮೀನಾರಾಯಣ ಮಧ್ಯಸ್ಥರು. ದಯಮಾಡಿ ವಿಶ್ವರೂಪ ಮಧ್ಯಸ್ಥರು ಲಕ್ಷ್ಮೀನಾರಾಯಣ ಮಧ್ಯಸ್ಥರ ಕೈಯಿಂದ ಒಂದು ಪುಷ್ಪವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಧನೆಯನ್ನು ಮಾಡ್ತಾ ಇರುವಂಥ ಈ ವ್ಯಕ್ತಿಗೆ ತಮ್ಮ ಚಪ್ಪಾಳೆಯ ಧ್ವನಿ ಎನ್ನುವಂಥದ್ದು ಜೊತೆಯಾದರೆ ಇನ್ನಷ್ಟು ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥ ಆಶಯದಿಂದಾಗಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಮಧ್ಯಸ್ಥರು. ಬಂಧುಗಳೇ, ಕನಸುಗಳ ಹಾದಿಯಲ್ಲಿ ಸಾಲು ಸಾಲು ದೀಪ, ಬೆಳಕಿನೋ ಕುಳಿ ಎರಚಿ ಬಾಳು ಬೆಳಗುತ್ತಿರಲಿ, ಹಚ್ಚಿದ ಹಣತೆ ಎಂದದಿ ಅರಳಿ ಮನವು ನಗುತ್ತಲಿರಲಿ ಅಂತೇಳಿ ಕವಿ ಹೇಳ್ತಾನೆ. ದೀಪವನ್ನು ಹಚ್ಚುತ್ತೇವೆ, ಪ್ರಪಂಚದ ಕತ್ತಲೆಯನ್ನು ಹೋಗಲಾಡಿಸುತ್ತೇವೆ ಎನ್ನುವಂಥ ಉದ್ದೇಶದಿಂದಲ್ಲ. ಇರುವಷ್ಟು ಜನ ನಿಮ್ಮ ಮುಖವನ್ನು ನಾವು, ನಮ್ಮ ಮುಖವನ್ನು ನೀವು ನೋಡಿಕೊಂಡಿರುವಂಥ ಒಂದೇ ಉದ್ದೇಶದ ಮುಖಾಂತರವಾಗಿ ಈ ಸಂಸ್ಥೆಯ ಉದ್ದೇಶವನ್ನು ಅರಿತುಕೊಂಡು ಸಮಾಜ ಸೇವೆಯನ್ನು ಮಾಡಿರುವಂಥ ಪ್ರಾಂಜಲ ಕರಗಳು ದೀಪವನ್ನು ಬೆಳಗ್ತವೆ. ನಿಮ್ಮ ಚಪ್ಪಾಳೆಯ ಧ್ವನಿ ಜೊತೆಯಾಗದಿದ್ದರೆ ಹೇಗೆ? ದಯಮಾಡಿ ಶ್ರೀಯುತ ಅಶೋಕ್ ಭಟ್ ಶಾಂತಾರು ಸಮಾಜ ಸೇವಕರು ಕಾರ್ಯಕ್ರಮದ ಉದ್ಘಾಟನೆಗಾಗಿ ತಮ್ಮನ್ನು ಮುಂಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ತಿಂದೆಸೆದ ವಾಟೆಯು ಮರವಾಗಿ ಹರವಾಗಿ ಬೀರುವುದು ಕಂಪನ್ನ ಮಣ್ಣನೆಲ್ಲ ಅಂತೇಳಿ ದಿನಕರ ದೇಸಾಯಿ ಅವರು ಹೇಳ್ತಾರೆ. ನಮ್ಮ ಬ್ರಹ್ಮರ ಪರಿಸರದ ಓರ್ವ ಸಮಾಜ ಸೇವಕರು ಹುಟ್ಟು ಒಬ್ಬ ಶ್ರೇಷ್ಠ ಮನೆತನದಲ್ಲಿ ಜನಿಸಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರುವಂಥ ಆ ಕರಗಳು ಇವತ್ತು ಈ ಮಂಗಳ ದೀಪವನ್ನು ಬೆಳಗ್ತದೆ. ನೀವು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಿದ್ರೆ ಹೇಗೆ ಸರ್? ಬನ್ನಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ.
ಹಿರಿಯರಾದ ಶ್ರೀಯುತ ಲಕ್ಷ್ಮೀನಾರಾಯಣ ಮಧ್ಯಸ್ಥರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ಮುಂದೆ ಆಸೀನರಾಗಿರುವಂತಹ ನನ್ನ ಮಿತ್ರ ಸ್ನೇಹಿತೆಯರೇ, ಈ ಸಂಸ್ಥೆಯ ಗುರುಗಳಾದಂತಹ ಶ್ರೀಯುತ ವಿಶ್ವರೂಪ ಮಧ್ಯಸ್ಥರು ವಿವರವಾಗಿ ಈ 9 ವರ್ಷಗಳ ಅಥವಾ 11 ವರ್ಷಗಳ ತನ್ನ ಪ್ರಯತ್ನದ ಫಲವಾಗಿ ತಾನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಅದಕ್ಕೆ ಕಾರಣೀಕರ್ತರು ಯಾರು ಅನ್ನುವುದನ್ನು ತಮ್ಮ ಸ್ವಾಗತದ ಮತ್ತು ಪ್ರಸ್ತಾವನೆಯ ಕಾಲದಲ್ಲಿ ನಿಮ್ಮ ಮುಂದಿಟ್ಟಿದ್ದಾರೆ. ಈ ಸಂಸ್ಥೆಯ ವಿದ್ಯಾರ್ಥಿನಿಯರನ್ನು ಹಾಗೂ ಅವರ ಹೆತ್ತವರನ್ನು ಮೊದಲಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ನೃತ್ಯ ಅಥವಾ ಯಕ್ಷಗಾನ ಕಲೆ ನಮಗೆ ಮಾತ್ರ ಸಂತೋಷ ಕೊಡುವುದಲ್ಲ, ಅದನ್ನು ನೋಡಲಿಕ್ಕೆ ಬಂದಂತಹ ಪ್ರೇಕ್ಷಕರಿಗೂ ಕೂಡ ಸಂತೋಷವನ್ನು ಕೊಡ್ತದೆ. ಅದು ಕಲಾ ಸೇವೆಯೂ ಹೌದು. ದೇವಸ್ಥಾನಗಳಲ್ಲಿ ಅಥವಾ ಮಂದಿರಗಳಲ್ಲಿ ಆ ಸೇವೆಯ ರೂಪದಲ್ಲಿ ಅದನ್ನು ನಾವು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸಂಗೀತ ಆದರೆ ನಮ್ಮ ಮನೆಯಲ್ಲಿಯೇ ದೇವರ ಕೋಣೆಯ ಎದುರಿನಲ್ಲಿ ಕೂತು ನಮ್ಮ ಮನಸ್ಸಿಗೂ ಉಲ್ಲಾಸ ತಂದುಕೊಂಡು ದೇವರಿಗೂ ಸೇವೆಯನ್ನು ಮಾಡುವಂತಹ ಅವಕಾಶ ಅದರಲ್ಲಿದೆ. ಇಂತಹ ಒಂದು ವಿಶಿಷ್ಟವಾದ ಕಲೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ನಿಮ್ಮ ಮಕ್ಕಳನ್ನೆಲ್ಲ ನೀವು ಕಳಿಸಿದ್ದೀರಿ ಅನ್ನುವ ಕಾರಣಕ್ಕೆ ಹೆತ್ತವರನ್ನು, ನೀವು ಕಲಿತಾ ಇದ್ದೀರಿ, ಅದರ ಪ್ರಯೋಜನವನ್ನು ತಗೊಳ್ತಾ ಇದ್ದೀರಿ ಅನ್ನುವ ಕಾರಣಕ್ಕೆ ಮಕ್ಕಳನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡುವುದು. ಆದರೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸುಮಾರು 12 ವರ್ಷಗಳ ಕಾಲ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಮುಂದೆ ನಾನು ಪರವೂರಿಗೆ ಹೋಗಬೇಕಾದಂತಹ ಸಂದರ್ಭ ಬಂದಾಗ ಅದನ್ನು ಆಯಾ ಗುರುಗಳಿಗೆ ಅದನ್ನು ಹಸ್ತಾಂತರಿಸಿ ಹೋದವ. 12 ವರ್ಷಗಳಲ್ಲಿ ಸುಮಾರು 800 ಕಡೆ ನಮ್ಮ ಕಾರ್ಯಕ್ರಮಗಳನ್ನು ನಾನು ನನ್ನ ವಿದ್ಯಾರ್ಥಿಯನ್ನು ಕರ್ಕೊಂಡೋಗಿ ಕಾರ್ಯಕ್ರಮಗಳನ್ನು ಕೊಡಿಸಿದ್ದೇನೆ. ಅಲ್ಲಿ ಏನು ಕಷ್ಟ ಇದೆ, ಎಷ್ಟು ಸಮಸ್ಯೆಗಳು ಬರ್ತವೆ ಅನ್ನುವುದನ್ನು ನಾನು ತೀರ ಹತ್ತಿರದಿಂದ ಬಲ್ಲೆ. ಒಂದೆರಡನ್ನು ನಿಮ್ಮ ಮುಂದೆ ಅದನ್ನು ಹೇಳಲಿಕ್ಕೆ ಇಷ್ಟಪಡಲಿಕ್ಕೆ ಅದು ಸಮಂಜಸ ಅಂತ ನನಗೆ ಅನ್ನಿಸ್ತದೆ. ಹೆಚ್ಚಿನ ವಿದ್ಯಾರ್ಥಿನಿಯರು ನಾನು ಪ್ರಾರಂಭ ಮಾಡುವಾಗ ಮೂಲ ಉದ್ದೇಶ ಇದ್ದದ್ದು ನನ್ನ ಮಕ್ಕಳಿಗೆ ಒಂದು ಕಲೆಯನ್ನು ಕಲಿಸಬೇಕು ಅಂತ. ನಾನು ಚಿಕ್ಕವನಿದ್ದಾಗ ಸಂಗೀತ ಮತ್ತು ಯಕ್ಷಗಾನವನ್ನು ಕಲೀಲಿಕ್ಕೆ ಹೋದಾಗ ನನ್ನ ತಂದೆಯವರು ಅದೆಲ್ಲ ನಮ್ಮಂಥವರಿಗೆ ಹೇಳಿಸಿದ ವಿದ್ಯೆ ಅಲ್ಲ, ಅದು ಕಲಿಬಾರದು ಅಂತ ತಾಕೀತು ಮಾಡಿದ್ದಲ್ಲದೆ, ನಾನು ಗುಟ್ಟಾಗಿ ಹಾರ್ಮೋನಿಯಂ ಕಲಿತಾ ಇರುವಾಗ ನನ್ನ ಅಧ್ಯಾಪಕರಿಗೆ ಬೈದು ಆ ಹಾರ್ಮೋನಿಯಂ ತಗೊಂಡೋಗಿ ಬಾವಿಗೆ ಹಾಕಿದ್ರು. ಹಾಗೆ ಅವಕಾಶ ವಂಚಿತನಾದವ ನಾನು. ನನ್ನ ಮಕ್ಕಳಿಗಾಗುವಾಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಮಾಡಿದೆ. ಮುಂದೆ ನನ್ನ ಆತ್ಮೀಯರು ಕೆಲವರು ನನ್ನ ಮಕ್ಕಳನ್ನು ನಾನು ಕಳಿಸುವುದಾ ಅಂತ ಕೇಳಿದಾಗ, ಯಾಕೆ ಇದನ್ನೊಂದು ಸಂಸ್ಥೆಯಾಗಿ ಪ್ರಾರಂಭ ಮಾಡಬಾರ್ದು ಅಂತ ಎಣಿಸಿ ಪೂಜ್ಯರಾದಂತಹ ಚಂದ್ರಶೇಖರ ಕೆದ್ಲಾಯರು, ಸತ್ಯನಾರಾಯಣ ಮಕ್ಕಿತಾಯರು ನೀಲಾವರದವರು, ಹರಿದಾಸ್ ಪೈ ಅವರು ತಬಲಾ ವಾದಕರು, ಇಂತಹ ಕಲಾಸಕ್ತರನ್ನು ಒಟ್ಟು ಮಾಡಿಕೊಂಡು 6 ಮಂದಿ ಒಟ್ಟಾಗಿ ಮಹಾಲಿಂಗೇಶ್ವರ ಲಲಿತ ಕಲಾ ಕೇಂದ್ರ ಅಂತ ನಾನು ಪ್ರಾರಂಭ ಮಾಡಿ ಅದರಲ್ಲಿ ಸುಮಾರು 400 ಮಕ್ಕಳು ವಿದ್ಯಾರ್ಥಿಗಳಾಗಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಭರತನಾಟ್ಯ, ಸಂಗೀತ ಇದೆಲ್ಲ ಬ್ರಹ್ಮಾವರದಲ್ಲಿ ಇರಲೇ ಇಲ್ಲ. ಹಿಂದೆ ಸದಾಶಿವರಾವ್ ಅನ್ನೋರೊಬ್ಬರು, ಅವರು ಹುಟ್ಟುಕುರುಡರಾಗಿದ್ದರೂ ಕೂಡ ಸಂಗೀತವನ್ನು ಕಲಿತು ಅವರ ಮನೆಯಲ್ಲಿ ಸಂಗೀತ ತರಬೇತಿಯನ್ನು ಮಾಡ್ತಾಯಿದ್ರು. ಅವರು ಉಚಿತವಾಗಿ ಮಾಡ್ತಿದ್ದರು. ಅವರ ಕಾಲದ ನಂತರ ಅವರ ಶಿಷ್ಯ ನೀಲಾವರದವರು, ರಾಮ್ ಶೆಟ್ಟಿಗಾರ್ ಅನ್ನುವರು, ಅವರ ಮನೆಯಲ್ಲಿ ಆ ಸಂಗೀತ ಕ್ಲಾಸನ್ನು ಮುಂದುವರಿಸ್ತಿದ್ರು. ಆದರೆ ಯಾಕೋ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಮಕ್ಕಳು ಬರ್ತಾ ಇರಲಿಲ್ಲ. ನಾನು ಬ್ರಹ್ಮಾವರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನನ್ನ ನೇತೃತ್ವದಲ್ಲಿ ಅದನ್ನು ಪ್ರಾರಂಭ ಮಾಡಿದಾಗ ತುಂಬ ಮಕ್ಕಳು ಬರಲಿಕ್ಕೆ ಶುರು ಮಾಡಿದರು. ಮೂಲತಃ ನಾನು ಅದನ್ನು ಕಲಿದೇ ಇದ್ದರೂ ಕೂಡ ಬೇರೆ ಬೇರೆ ಮಕ್ಕಳನ್ನು ಕೂಡಿಸಿ ಇವ್ರನ್ನ ಗುರುಗಳನ್ನು ಕರೆಸಿ ಸಂಗೀತ, ಭರತನಾಟ್ಯ, ಯಕ್ಷಗಾನ, ಮೃದಂಗ, ವೀಣೆ, ತಬಲಾ, ಹಾರ್ಮೋನಿಯಂ ಇಷ್ಟು ತರಗತಿಗಳನ್ನು ನಾನು ಪ್ರಾರಂಭ ಮಾಡಿದೆ.
ಒಳ್ಳೆಯ ಸಂಖ್ಯೆಯ ಮಕ್ಕಳು ಕೂಡ ಬಂದರು. 12 ವರ್ಷ ನಾವು ಅದನ್ನು ನಡೆಸಿತು. ಮುಂದೆ ಆಯಾ ಗುರುಗಳಿಗೆ ಕೊಟ್ಟು ನಾನು ನಿರ್ಗಮಿಸಿದೆ. ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಬೇಕಾಯ್ತು ನಾನು. ಆಗ ಅದನ್ನು ಬಿಡಬೇಕಾಯ್ತು. ಈಗಲೂ ಕೂಡ ಯಕ್ಷಗಾನ, ಭರತನಾಟ್ಯ ಮತ್ತು ಸಂಗೀತ ತರಗತಿಗಳಲ್ಲಿ ನಡೀತಾ ಇವೆ. ಆದರೆ ಸಂಖ್ಯೆ ಅಷ್ಟು ಎತ್ತರ ಮಟ್ಟದಲ್ಲಿಲ್ಲ. ನಾನು ಕಂಡುಕೊಂಡದ್ದು, ಹೆತ್ತವರಿಗೆ 1 ತಿಂಗಳಿನಲ್ಲಿ ಅಥವಾ 1.5 ತಿಂಗಳಿನಲ್ಲಿ ತನ್ನ ಮಗು ನೃತ್ಯ ತರಬೇತಿಯಲ್ಲಿ ನೃತ್ಯ ಕಾರ್ಯಕ್ರಮ ಕೊಡಬೇಕು ಅನ್ನುವ ಚಪಲ ಇರ್ತದೆ. ಅದು ತುಂಬ ಕಷ್ಟ. ಅಧ್ಯಾಪಕರಾದವರಿಗೆ ಅದು ಗೊತ್ತಿರ್ತದೆ. ಆ ಭರತನಾಟ್ಯವನ್ನು ಕಲಿಯುವುದು 1 ತಿಂಗಳಿನಲ್ಲಿ 6 ತಿಂಗಳಿನಲ್ಲಿ ಕಲಿಯುವಂಥ ವಿದ್ಯೆ ಅಲ್ಲ ಅದು. ಹಿಂದೆಲ್ಲ ಗುರುಕುಲದಲ್ಲಿ 8-10 ವರ್ಷ ಇದ್ದು ಕಲಿತವರು. ನಮ್ಮ ನೃತ್ಯ ಗುರುಗಳು, ಅವರ ಗುರುಗಳು ಮೋಹನ್ ಮಾಸ್ಟ್ರು ಇವರೆಲ್ಲ ಅದನ್ನು ನನಗೆ ಹೇಳಿದ್ದರು. ಮತ್ತು ನಾನು ಅದನ್ನು, ನನಗೆ ತುಂಬ ನೃತ್ಯ ಗುರುಗಳ ಪರಿಚಯ ಇತ್ತು. ನಿಮ್ಮ ನೃತ್ಯ ಗುರುಗಳ ತಂದೆಯವರಾದ ರಾಧಾಕೃಷ್ಣ ನೃತ್ಯಾಲಯದ ಗುರುಗಳು ಕೂಡ, ನಾನು ಅವರ ಕಾರ್ಯಕ್ರಮ ಕೂಡ ಬ್ರಹ್ಮಾವರದಲ್ಲಿ ಮಾಡಿಸಿದ್ದೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಈಗಲೂ ಕೂಡ ನಾನು ಪ್ರತಿ ವರ್ಷ ನೃತ್ಯ ತರಗತಿಗಳನ್ನ ನಡೆಸುವಂಥವ್ರನ್ನ ಕರೆಸಿ, ಗ್ರೂಪನ್ನು ಕರೆಸಿ ನಾನು ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡ್ತೀನಿ. ಬೇರೆ ಬೇರೆ ಸಂಘ ಸಂಸ್ಥೆಗಳಿರುವುದರಿಂದ ಅದು ಮಾಡ್ತೇನೆ. ಆದರೆ ವಿದ್ಯಾರ್ಥಿಗಳು ನಮಗೆ ಕೊಡಲಿಲ್ಲ ಅನ್ನುವ ಕಾರಣಕ್ಕೆ, ಈಗ ಒಂದು ಉದಾಹರಣೆ ಕೊಡಿದ್ದಾರೆ. ನನ್ನ ತರಗತಿಯಲ್ಲಿ ಒಂದು ವಿದ್ಯಾರ್ಥಿನಿ, ಅವಳು ಕ್ಲಾಸಿಗೆ ಬರಲಿಕ್ಕೆ ಶುರು ಮಾಡಿ 2 ವರ್ಷ ಆಗಿತ್ತಷ್ಟೇ. ನಮ್ಮ ನೃತ್ಯ ಗುರುಗಳು ಅವಳನ್ನು ಈ ವರ್ಷ ಪರೀಕ್ಷೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆದರೆ ಅವರು ಬಹಳ ಒತ್ತಾಯ ಮಾಡಿದರು. ನಾನು ಹೇಳಿದೆ, ಇಲ್ಲ, ನಾನು ಗುರುಗಳಿಗೆ ಆ ವಿಷಯದಲ್ಲಿ ಇನ್ಫ್ಲುಯೆನ್ಸ್ ಮಾಡುವುದಿಲ್ಲ ಅಂತ ಹೇಳಿದೆ. ನನಗೆ ತುಂಬ ಆತ್ಮೀಯರಾಗಿದ್ದರು ಅವರು. ಆದರೆ ಅದೇ ಕಾರಣಕ್ಕೆ ವಿದ್ಯಾರ್ಥಿಯನ್ನು, ಅವರ ಮಗಳನ್ನು ಪರೀಕ್ಷೆ ಕಳಿಸಲಿಲ್ವ ಅನ್ನೋ ಕಾರಣಕ್ಕೆ ನಮ್ಮ ತರಗತಿಯನ್ನು ಬಿಟ್ಟು ಉಡುಪಿಯ ಒಬ್ಬರು ಅಧ್ಯಾಪಕರನ್ನು ಕರೆಸಿ, ನೃತ್ಯ ಗುರುಗಳನ್ನು ಕರೆಸಿ 1 ತಿಂಗಳು ಅವರ ಮನೆಯಲ್ಲಿ ಟ್ರೈನಿಂಗ್ ಕೊಟ್ಟು ಅವಳನ್ನು ಪರೀಕ್ಷೆ ಕಳಿಸಿದರು. ನಿಜವಾಗಿ ಆ ಹುಡುಗಿ ಬಹಳ ಒಳ್ಳೆಯ ನೃತ್ಯ ಮಾಡ್ತಿತ್ತು. ಅವಳು ನಿಜವಾಗಿಯೂ ಡಿಸ್ಟಿಂಕ್ಷನಲ್ಲಿ ಅಥವಾ ರ್ಯಾಂಕ್ ಪಡೆಯುವ ಮಟ್ಟದಲ್ಲಿ ಅವಳು ಕಲಿತಾ ಇದ್ಲು. ಜಸ್ಟ್ ಪಾಸ್ ಆಗಿಬಿಟ್ಲು ಅವಳು ಅವ್ರ ಹತ್ರ ಕಲಿತು. ಅಂದರೆ ಆ ಗುರುಗಳ ತಪ್ಪಲ್ಲ ಅದು. 1 ತಿಂಗಳಿನಲ್ಲಿ ಅದು ಕಲಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇವರ ಒತ್ತಾಯಕ್ಕೆ ಅವರ ಮನೆಗೆ ಬಂದು ಕಲಿಸಿದ್ದಕ್ಕೆ ನೃತ್ಯ, ಅವಳಿಗೆ ಒಳ್ಳೆಯ ಅವಕಾಶ ಇದ್ದದ್ದನ್ನು ಅವರ ಹೆತ್ತವರು ಹಾಳು ಮಾಡಿದರು ಅಂತ ನನಗನ್ನಿಸ್ತು. ಹಾಗೆ ನಾವು ನೃತ್ಯ ತರಗತಿಯಲ್ಲಿ ಕಲಿಸಿದ ಮೇಲೆ ಅಥವಾ ಯಾವುದೇ ಸಂಗೀತ ಕ್ಲಾಸಿಗೆ ಅವರನ್ನು ಕಳಿಸಿದರೆ ಆ ಗುರುಗಳಿಗೆ ಅದನ್ನು ಬಿಟ್ಟು ಬಿಡಬೇಕು. ಅವರಿಗೆ ನೀವು ಪ್ರೋಗ್ರಾಮ್ನಲ್ಲಿ ಚಾನ್ಸ್ ಕೊಡಿ, ಅಥವಾ 6 ಮಂದಿಯೋ 8 ಮಂದಿಯೋ ಇರುವಾಗ ಅವರನ್ನು ಎದುರೇ ನಿಲ್ಲಿಸಬೇಕು ನೀವು ಅಂತ ಅವರಿಗೆ ಇನ್ಫ್ಲುಯೆನ್ಸ್ ಮಾಡಿಸೋದು, ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಎಲ್ಲಿ ನೃತ್ಯ ಮಾಡಿದರೂ ಕೂಡ ಹಿಂದೆ ನಿಲ್ಲಿ, ಎದುರು ನಿಲ್ಲಿ. ನೃತ್ಯ ಎಲ್ಲರಿಗೂ ಒಂದೇ ಸಮಾನವಾಗಿ ಇರ್ತದೆ, ಅವಕಾಶಗಳಿರ್ತವೆ. ಅದನ್ನು ಅವರ ಎತ್ತರ, ಅವರ ಮುಖಭಾವ, ಅವರ ಅಭಿನಯ ಇದನ್ನೆಲ್ಲ ಕಂಡುಕೊಂಡು ಅವರು ಎದುರು ಹಿಂದೆ ಅಂತ ನಿಶ್ಚಯ ಮಾಡಿರ್ತಾರೆ. ಅವರಿಗೆ ಸಂಪೂರ್ಣ ಅವಕಾಶವನ್ನು ನಾವು, ಸ್ವಾತಂತ್ರ್ಯವನ್ನು ಕೊಟ್ಟು ಅದನ್ನು ಮಾಡಬೇಕಾಗ್ತದೆ. ನಮ್ಮ ಗಮನ ಕೇವಲ ನಮ್ಮ ವಿದ್ಯಾರ್ಥಿನಿ ಉತ್ತಮ ದರ್ಜೆಯಲ್ಲಿ ಅದನ್ನು ಕಲಿತು ಇನ್ನೊಬ್ಬರಿಗೆ ಕೊಡುವ ಹಾಗೆ ಇರಬೇಕು ಅನ್ನೋದು. ಇನ್ನು ನೃತ್ಯ ತರಗತಿಗಳು ಮುಗಿದ ಮೇಲೆ ಗುರುಗಳ ಸಂಪರ್ಕವನ್ನೇ ಬಿಟ್ಟು ಬಿಡ್ತಾರೆ ಹೆಚ್ಚಿನವರು. ಅದು ಸಲ್ಲದು. ನಾನು ಮಿಲಾಗ್ರಿಸ್ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮಾಡಿದ್ದು. ಇವತ್ತಿಗೂ ಗುರುಪೂರ್ಣಿಮೆಯ ದಿವಸ ನನ್ನ ಕನ್ನಡ ಮೇಡಮ್ ಮಹಾಲಕ್ಷ್ಮಿ ಟೀಚರ್ ಅಂತಿದ್ದಾರೆ, ಅವರ ಮನೆಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಮನೆಯಲ್ಲಿ ಒಂದು ಕಾಫಿ ಕುಡಿದು ಒಪ್ಪತ್ತು ಅವರೊಟ್ಟಿಗೆ ಕಳೆದು ಬರುವಂತಹ ಪರಿಪಾಠ ಇಟ್ಟುಕೊಂಡಿದ್ದೇನೆ. ಹಾಗೆ ನೃತ್ಯ ಗುರುಗಳಾಗಲಿ, ಸಂಗೀತ ಗುರುಗಳಾಗಲಿ, ಕಲಿಸಿದ ಗುರುಗಳಾಗಲಿ ಅವರಿಗೆ ಯಾವತ್ತೂ ನಾವು ನಮ್ಮಿಂದ ಗೌರವ ಸಲ್ತಾ ಇರಬೇಕು. ಅದು ನಮ್ಮ ಜೀವನದುದ್ದಕ್ಕೂ ಅವರಿಗೆ ಕೊಡುವ ಗೌರವವನ್ನು ನಾವು ಕೊಡ್ತಾ ಇರಬೇಕು. ಅದೇ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿನಿಯರು ಸತತವಾಗಿ ಈ ಸಂಸ್ಥೆಯ ಸಂಪರ್ಕವನ್ನು ಇಟ್ಟುಕೊಂಡು ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮುಂದೆ ಬರುವ ಹಾಗೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅನ್ನುವ ಆಸೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಶ್ರೀಯುತ ವಿಶ್ವರೂಪ ಮಧ್ಯಸ್ಥರು ವಿವರವಾಗಿ ಅವರ ಕಾರ್ಯಕ್ರಮಗಳ ಪಟ್ಟಿಯನ್ನೇ ನಿಮ್ಮ ಮುಂದಿಟ್ಟಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸಾಗಲಿ. ನಾವು ನಮ್ಮವರಿಗೆ, ನಮ್ಮ ಹಿರಿಯರಿಗೆ ಬೆಲೆ ಕೊಟ್ಟು ಆ ಗೌರವವನ್ನು ಸಲ್ಲಿಸ್ತಾ ಬಂದರೆ ನಾವು ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವುದಕ್ಕೆ ನನ್ನ ಹತ್ರ ಅನೇಕ ನಿದರ್ಶನಗಳಿದ್ದಾವೆ.
ನಮ್ಮ ನೃತ್ಯ ತರಗತಿಯಲ್ಲಿ ಕಲಿತಂತಹ ವಿದ್ಯಾರ್ಥಿನಿಯರಲ್ಲಿ ಒಬ್ಬಳು ಅಮೇರಿಕದಲ್ಲಿ ಈಗ ಕ್ಲಾಸ್ ಮಾಡ್ತಾ ಇದ್ದಾಳೆ. ಅವಳು ಮದುವೆ ಆಗಿ ಅಲ್ಲಿಗೆ ಹೋಗಿದ್ದಾಳೆ. ಅವಳ ಗಂಡನ ವೃತ್ತಿ ಅಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಅವಳು ಅಮೇರಿಕದಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಬಳು ಲಂಡನ್ನಲ್ಲಿ ಡಾಕ್ಟರ್ ಆಗಿದ್ದಾಳೆ, ಅಲ್ಲಿ ತರಗತಿಗಳನ್ನು ಮಾಡ್ತಾ ಇದ್ದಾಳೆ. ಇಬ್ಬರು ಮುಂಬೈಯಲ್ಲಿ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ. ಒಬ್ಬಳು ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾಳೆ. ಹಾಗೆ ನಿಮಗೆ ಮುಂದೆ ಈ ಕಲಿತಂತಹ ವಿದ್ಯೆಯನ್ನು ನಿಮಗೆ ಅನುಕೂಲ ಇದ್ದಾಗ ಇನ್ನೊಬ್ಬರಿಗೆ ಹಂಚುವ ಅಭ್ಯಾಸವನ್ನು ನೀವು ಬೆಳೆಸ್ಕೊಳ್ಬೇಕು. ತನ್ಮೂಲಕ ಈ ಸಂಸ್ಥೆಯನ್ನು ಆಗಾಗ ನೆನೆಸ್ತಾ ಇರಬೇಕು. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನನ್ನಿಂದ ಯಾವುದಾದರೂ ಸಹಕಾರ ಪ್ರೋತ್ಸಾಹ ಶ್ರೀಯುತ ವಿಶ್ವರೂಪ ಮಧ್ಯಸ್ಥರಿಗೆ ಬೇಕಾದ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿರುವುದರಿಂದ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ. ನಾನು 6 ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷನಾಗಿ, 2ರಲ್ಲಿ ಕಾರ್ಯದರ್ಶಿಯಾಗಿ, 1ರಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಸಿಕ್ಕುವುದೇ ಅಪರೂಪ. ಆದರೆ ನೀವೊಂದು ಫೋನ್ನಲ್ಲಿ ಹೇಳಿದರೆ ನಾನು ಖಂಡಿತ ನಿಮ್ಮ ಅನುಕೂಲ ಸಮಯವನ್ನು ಅದಕ್ಕೆ ಅನುವು ಮಾಡಿಕೊಂಡು ನಿಮ್ಮೊಂದಿಗೆ ನಾನು ಇರ್ತೇನೆ ಅನ್ನುವ ಭರವಸೆಯನ್ನು ನಿಮಗೆ ಕೊಡ್ತಾ, ನಿಮಗೆ ನಿಮ್ಮ ಸಂಘಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಒಳ್ಳೆಯ ಹೆಸರು ಬರಲಿ ಅಂತ ಹೇಳ್ತಾ, ಇನ್ನೊಂದು ನಾನು ಹೇಳಲೇಬೇಕಾದ ಒಂದು ಕಾರ್ಯಕ್ರಮ ಇದೆ. ಇವತ್ತು ತೆಕ್ಕಟ್ಟೆ ಸುರೇಂದ್ರ ಅಡಿಗರ ಹೆಸರಿನಲ್ಲಿ, ಅವರ ನೆನಪಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸುಮಾರು 8 ಅಥವಾ 10 ವರ್ಷದ ಹಿಂದೆ ಚಾಂತಾರಿನಲ್ಲಿ ಗದ್ದುಗೆ ಅಮ್ಮನವರು ಆ ಒಂದು ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಅವರು ನವರಾತ್ರಿ ಉತ್ಸವ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀಯುತ ಮಂಜುನಾಥ್ ನಾಯಕ್ ಅವರು ಅಲ್ಲಿ ಅಧ್ಯಕ್ಷರಾಗಿದ್ದ ಕಾಲ ಅವರು ನನ್ನನ್ನು ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿದರು. ಆ ಸನ್ಮಾನವನ್ನು ನಾನು ಸ್ವೀಕರಿಸಿದ್ದು ಶ್ರೀಯುತ ತೆಕ್ಕಟ್ಟೆ ಸುರೇಂದ್ರ ಅಡಿಗರ ಕೈಯಿಂದ ಅನ್ನುವುದು ನನಗೊಂದು ಹೆಮ್ಮೆಯ ವಿಚಾರ. ಇನ್ನೊಂದು, ತೆಕ್ಕಟ್ಟೆ ಸುರೇಂದ್ರ ಶೆಟ್ಟರು ನನಗೆ ಬಹಳ ಆತ್ಮೀಯರಾಗಿದ್ದರು. ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಅವರು ಅಧ್ಯಾಪಕ ವೃತ್ತಿಯಲ್ಲಿದ್ದಾಗ ನಾನು ಅವರನ್ನು ಬಲ್ಲಿದ್ದೆ. ನಾನು ಆಗಾಗ ಎಲ್ಲ ಶಾಲೆಗಳಿಗೆ ಹೋಗ್ತೇನೆ. ನಾನು ವಿದ್ಯಾರ್ಥಿನಿಗೆ ಬಹಳ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರಿಂದ ಎಲ್ಲ ಶಾಲೆಗಳ ಪರಿಚಯ ನನಗಿದೆ. ಅಲ್ಲಲ್ಲಿ ನಾನು ಆಗಾಗ ಹೋಗ್ತಾ ಇರ್ತೇನೆ. ಅಲ್ಲಿ ನನಗೆ 2 ಅಧ್ಯಾಪಕರು ನನಗೆ ಹೇಳಿದ ನೆನಪು, ಶ್ರೀಯುತ ಸುರೇಂದ್ರ ಶೆಟ್ಟರು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಅಲ್ಲಿ ಯಾರು ಹೋದಾಗ ಅಲ್ಲಿ ತರಕಾರಿ ಎಲ್ಲ ಇದ್ದರೆ ಅದನ್ನೆಲ್ಲ ತೊಗೊಳ್ಳೋದಂತೆ. ತೊಗೊಂಡು ವಾಪಸ್ ಹೋಗುವಾಗ ಅಲ್ಲಲ್ಲಿ ಅವರ ಸ್ಟಾಫಿನವರು, ಅಧ್ಯಾಪಕರು ಯಾರು ಅವರ ಪರಿಚಯದವರು ಯಾರದ್ದೆಲ್ಲ ಮನೆ ಇದೆ ಅಲ್ಲೆಲ್ಲ ಇಟ್ಟು ಹೋಗೋದಂತೆ. ಅದನ್ನು ಅಲ್ಲಿ ತರಕಾರಿ ಇದೆ ಅಂದರೆ ಅದು ಸುರೇಂದ್ರ ಶೆಟ್ಟರು ಇಟ್ಟದ್ದು ಅಂತಲೇ ಗೊತ್ತು ಅವರಿಗೆಲ್ಲ. ಆ ರೀತಿಯಲ್ಲಿ ಅವರು ನಮ್ಮವರು ಅನ್ನುವ ಭಾವನೆಯನ್ನು ಅಷ್ಟು ಗಾಢವಾಗಿ ಅವರು ಬೆಳೆಸ್ಕೊಂಡು ಬಂದವರು. ನಮ್ಮನ್ನೆಲ್ಲ ಅವರು ಬಹಳ ಬೇಗ ಬಿಟ್ಟು ಹೋದರು ಅನ್ನೋದೊಂದು ಬಹಳ ದುಃಖದ ಸಂಗತಿ. ನಾವು ಅವರಿಗೆ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸ್ಬೋದು ಅಂತ ಕಂಡುಕೊಂಡಾಗ ನಾವು ಬ್ರಹ್ಮಾವರದಲ್ಲಿ 11ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿತ್ತು. ಅದೇ ಸಮಯದಲ್ಲಿ ಅವರು ದಿವಂಗತರಾಗಿದ್ದರು. ನಾವು ಬರುವ ಎದುರಿನ ಒಂದು ವೇದಿಕೆಯ ಒಂದು ದ್ವಾರಕ್ಕೆ ಸುರೇಂದ್ರ ಶೆಟ್ಟರ ಹೆಸರನ್ನಿಟ್ಟು ತನ್ಮೂಲಕ ಅವರಿಗೆ ನಾವು ಅವರನ್ನು ಸ್ಮರಣೆಯನ್ನು ಮಾಡಿಕೊಂಡಿತ್ತು. ಆ ರೀತಿಯಲ್ಲಿ ಗೌರವ ಕೊಡಲಿಕ್ಕೆ ಅರ್ಹತೆ ಇದ್ದಂತಹ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಪ್ರತಿ ವರ್ಷ ಇವರೊಂದು ಇದನ್ನು ಪ್ರಶಸ್ತಿಯನ್ನು ಕೊಡ್ತಾ ಇರುವುದು ನಿಜವಾಗಿಯೂ ಶ್ಲಾಘನೀಯ. ಈ ದಿಸೆಯಲ್ಲಿ ಕೂಡ ನಾನು ಶ್ರೀಯುತ ಮಧ್ಯಸ್ಥರನ್ನು ಆ ಬಗ್ಗೆ ಅಭಿನಂದಿಸ್ತೇನೆ ಅಂತ ಹೇಳ್ತಾ, ಅವಕಾಶಕ್ಕಾಗಿ ವಂದಿಸಿ, ನನ್ನ ಸಹಕಾರ ನಿಮಗೆ ಯಾವಾಗಲೂ ಇದೆ ಅನ್ನುವ ಭರವಸೆಯನ್ನು ಇನ್ನೊಮ್ಮೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಬಂಧುಗಳೇ, ತಾನು ಶಿಕ್ಷಣ ಪಡೆಯದಿದ್ದರೂ ಕೂಡ ಮಂಗಳೂರಿನ ಬಸ್ ನಿಲ್ದಾಣದಲ್ಲಿ ಕಿತ್ತಳೆಯನ್ನು ಮಾರಿರುವಂಥ ಹರೇಕಳ ಹಾಜಬ್ಬ ಶಾಲೆಯನ್ನು ಕಟ್ತಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗ್ತಾರೆ, ಇತಿಹಾಸವನ್ನು ನಿರ್ಮಿಸ್ತಾರೆ. ತನಗೂ ಕೂಡ ಯಕ್ಷಗಾನ ನೃತ್ಯವನ್ನು ಅಭ್ಯಾಸ ಮಾಡಬೇಕಂತ ಅನ್ನೋಂಥ ಆಸಕ್ತಿ ಇದ್ದರು. ಅದಾಗಲಿಲ್ಲ ಎನ್ನುವಂಥ ಉದ್ದೇಶದಿಂದ ಮುಂಬರುವಂಥ ಜನಾಂಗ ಅದನ್ನು ಪಡಿಬೇಕು ಅಂತ ಮಾರ್ಗದರ್ಶನ ಮಾಡ್ತಾರಲ್ಲ, ಇಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಅಗ್ರ ಪಂಕ್ತಿಯಾಗಿ ನಿಲ್ತಾರೆ. ಅವರಿಗೊಂದು ಚಪ್ಪಾಳೆಯ ಧ್ವನಿಯ ಮುಖಾಂತರವಾಗಿ, ಕಂದನಿಗೂ ಗೊತ್ತು ಕನ್ನಡದ ಸ್ವತ್ತು, ಕನ್ನಡಿಗರೆಲ್ಲರೂ ನಮ್ಮ ರಾಜ್ಯದ ಮುತ್ತು, ಕನ್ನಡದಲ್ಲಿದೆ ಶ್ರೀಗಂಧದ ಸಂಪತ್ತು, ಕನ್ನಡವನ್ನು ಕೆಣಕಿದರೆ ಸೇರಿಸಿ ಸೇರಿಸಿ ಬೀಳುತ್ತೆ ಒತ್ತು ಅಂತೇಳಿ ಹೇಳ್ತಾರೆ.
ನಮ್ಮ ಬೌದ್ಧ ಪೂರ್ಣಿಮೆಯ ಹಾಗೆ ನಮ್ಮ ಉಡುಪಿ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ನಮಗೆ ದೊರಕಿರುವಂಥದ್ದು ಪೂರ್ಣಿಮಾ ಹೆಸರಿನ ಒಬ್ಬ ಸಾಧಕಿ. ಕಾರ್ಕಳ ಉತ್ಸವ ಕಾರ್ಯಕ್ರಮದಲ್ಲಿ ನಾನು ಇವರನ್ನು ನೋಡಿದ್ದೆ. ಇವರ ನಾಯಕತ್ವದಲ್ಲಿ ನಡೆದಿರುವಂಥ ಕಾರ್ಯಕ್ರಮ ದೇಶದ ಮನ್ನಣೆಯನ್ನು ಗಳಿಸ್ತದೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಇವರನ್ನು ಕಿರು ಗೌರವ ನೀಡಿ ನಾವು ಗೌರವಿಸಿದ್ದರೆ ಹೇಗೆ? ದಯಮಾಡಿ ತಮ್ಮನ್ನು ಮುಂಭಾಗದಲ್ಲಿರುವ ಕಿರು ಸಮ್ಮಾನ ಪೀಠಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ವಿಶ್ವ ಯಕ್ಷ ನೃತ್ಯನಿಕೇತನ ಇವರು ತಮ್ಮ ಇಚ್ಛೆಯ ಮುಖಾಂತರವಾಗಿ ನೀಡಬೇಕೆನ್ನುವಂಥ ಒಂದು ಕಿರು ಸಮ್ಮಾನ ದಯಮಾಡಿ ತಾವು ಸ್ವೀಕರಿಸ್ತೀರಿ ಎನ್ನುವಂಥ ನಂಬಿಕೆಯ ಮುಖಾಂತರವಾಗಿ ಇವರ ಪರಿಚಯ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ, ಓದಿದ್ದು ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಡಿಪ್ಲೊಮಾ ಇಂಜಿನಿಯರಿಂಗ್. ಅದರ ಆಧಾರದ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 2000ನೇ ಇಸವಿಯಲ್ಲಿ ಸೇರ್ಪಡೆಯಾದರು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಓದಿರುವಂಥ ಇವರು 5 ವರ್ಷಗಳ ಕಾಲ ವಾರ್ತಾ ಇಲಾಖೆ ಉಡುಪಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಬರುವ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ರಿಜಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 15 ವರ್ಷದಿಂದ ಉಡುಪಿ ಜಿಲ್ಲೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 1.5 ವರ್ಷದಿಂದ ಉಡುಪಿ ಜಿಲ್ಲೆಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಇವರ ಪತಿಯಾದ ಶ್ರೀಯುತ ಜಯ ಭಂಡಾರಿ ಅವರು ಕ್ಯಾಂಪ್ಕೋದಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಇವರಿಗೆ ಓಂಕಾರ್ ಮತ್ತು ನೇಸರ್ ಎನ್ನುವ 2 ಗಂಡು ಮಕ್ಕಳು ಕಾಲೇಜು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಶ್ರೀಮತಿ ಪೂರ್ಣಿಮಾರವರಿಗೆ ಕರ್ಣ ಕವಚವಾಗಿರುವಂಥ ಶಾಲನ್ನು ಹಾಕಿ ಏಲಕ್ಕಿ ಹಾರವನ್ನು ತೊಡಿಸಿ ಫಲಪುಷ್ಪವನ್ನು ನೀಡಿ ಗೌರವಿಸಿ ಇನ್ನಷ್ಟು ಕನ್ನಡ ಸೇವೆ ಮಾಡುವಂಥ ಶಕ್ತಿ ಯುಕ್ತಿ ಎಲ್ಲವೂ ಕೂಡ ಭಗವಂತ ಕರುಣಿಸಲಿ ಎನ್ನುವಂಥ ಆಶಯದ ಮುಖಾಂತರವಾಗಿ ನಾದ ನುಪುರೋತ್ಸವ ಕಾರ್ಯಕ್ರಮ ನೀಲಾವರ ಇಲ್ಲಿ ನೀಡ್ತಾ ಇರುವಂಥ ಕಿರು ಗೌರವ, ಇದಕ್ಕೆ ತಮ್ಮ ಚಪ್ಪಾಳೆಯೂ ಕೂಡ ಜೊತೆ ಆದರೆ ಅದಕ್ಕೊಂದು ಶೋಭೆಯನ್ನು ತರ್ತದೆ ಅಂತೇಳಿ ಭಾವಿಸಿಕೊಳ್ಳುತ್ತಾ ಸುತ್ತಮುತ್ತಲು ನಮಗೆ ಹಣ್ಣು ಸಿಗುತ್ತೆ, ಅದನ್ನು ಪ್ರಕೃತಿ ಅಂತೇಳಿ ಕರಿತೇವೆ. ಅದೇ ಹಣ್ಣನ್ನು ಕೊಳೆಯಿಸಿ ಮದ್ಯ ಮಾಡಿ ಸೇವಿಸಿದರೆ ಅದು ವಿಕೃತಿ ಆಗುತ್ತೆ. ಅದೇ ಹಣ್ಣನ್ನು ರಸಾಯನ ಮಾಡಿ ಪ್ರಸಾದ ಎನ್ನುವಂತೆ ಹಂಚಿ ತಿಂದರೆ ಸಂಸ್ಕೃತಿ ಆಗತ್ತೆ. ಅಂಥ ಸಂಸ್ಕೃತಿಯನ್ನು ಬೆಸೆಯುವಂಥ ಕೆಲಸ ಪೂರ್ಣಿಮಾರವರು ಮಾಡ್ತಾ ಇದ್ದಾರೆ. ಬನ್ನಿ ಮೇಡಮ್, ಮಾತಾಡಿ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳೇ, ಮಾಧ್ಯಮದ ಮಿತ್ರರೇ, ಪ್ರೀತಿಯ ಮಕ್ಕಳೇ, ಕನ್ನಡ ರಾಜ್ಯೋತ್ಸವ ಕಳೆದ ಮೊನ್ನೆ 2-3 ದಿವಸ ಹಿಂದೆಷ್ಟೇ ನಾವು ಆಚರಿಸಿದೆವು. ಇದು ಕೂಡ ಒಂದು ಕನ್ನಡ ಪರವಾದ ಕಾರ್ಯಕ್ರಮ. ಹಾಗೆ ಆಗಮಿಸಕ್ಕಿರುವ ತಮ್ಮೆಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಸಲ್ಲಿಸಬಯಸ್ತೇನೆ. ಬಂಧುಗಳೇ, ನಾವೆಲ್ಲರೂ ಜೀವನ ಮಾಡ್ತೇವೆ, ಆದರೆ ಜೀವನಕ್ಕೆ ಒಂದು ಮೌಲ್ಯ ಅಂತ ಬೇಕು. ಹೇಗೋ ಜೀವನ ಮಾಡಿದರೆ ಅದು ಜೀವನ ಅಂತ ಅನಿಸೋದಿಲ್ಲ. ಮೌಲ್ಯಾಧಾರಿತವಾಗಿ ಜೀವನ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಸಿಗ್ತದೆ. ಇವತ್ತು ನಾನು ಬಂದಾಗಲೇ ಗಮನಿಸಿದೆ, ಬಹಳಷ್ಟು ಮಕ್ಕಳು ಇಲ್ಲಿಗಿಂತ ಜಾಸ್ತಿ ಅಲ್ಲಿ ವೇಷಭೂಷಣದಲ್ಲಿ ತೊಡಗಿದ್ದಾರೆ. ಕಲೆ ಸಂಸ್ಕೃತಿಯ ಒಂದು ರೂಪಕ ಮುಂದಕ್ಕೆ ಕೊಡಲಿಕ್ಕೆ ಇಲ್ಲಿ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲ ಶಾಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಇಂತಹ ಒಂದು ಅವಕಾಶಗಳಿರಲಿಲ್ಲ. ಬರೀ ಶಾಲಾ ಶಿಕ್ಷಣ ಅಷ್ಟೇ. ಆದರೆ ಶಾಲೆಯ ಶಿಕ್ಷಣದಲ್ಲಿ ನಮಗೆ ಬಹಳ ಸಂಸ್ಕಾರಯುತವಾದ ಶಿಕ್ಷಣಗಳು ಸಿಗ್ತಾ ಇತ್ತು. ನಾನಾಗಿರ್ಬೋದು ಅಥವಾ ನನ್ನ ಹಿಂದೆ ಓದಿದವರಾಗಿರ್ಬೋದು. ಆದರೆ ಇವತ್ತು ಶಿಕ್ಷಣ ಅಂದರೆ ಶಾಲೆಯಲ್ಲಿ ಇರುವಂಥ ಶಿಕ್ಷಣ ಹೇಗಾಗಿದೆ ಅಂದರೆ ಬರೀ ಒಂದು ಅಂಕಪಟ್ಟಿಯನ್ನು ತಗೊಳ್ಳುವಂಥ ಶಿಕ್ಷಣ ಆಗಿದೆ. ನಾನು ಸೇರಿದಂತೆ ಎಲ್ಲರೂ ಒಂದು ಹೆತ್ತವರು ತಮ್ಮ ಮಕ್ಕಳು ಓದಿದರೆ ಮಾತ್ರ ಒಂದು ಒಳ್ಳೆಯ ಕೆಲಸ ತಗೊಳ್ಳಿಕ್ಕೆ ಸಾಧ್ಯ, ಮುಂದೆ ಅವರ ಜೀವನ
ಒಂದು ಚೆನ್ನಾಗಿರ್ತದೆ, ಹಾಗಾಗಿ ಚೆನ್ನಾಗಿ ಓದಿರಬೇಕು, ಡಿಗ್ರಿಗಳನ್ನು ತಗೊಂಡಿರಬೇಕು, ಒಂದಲ್ಲ ಹಲವಾರು ಡಿಗ್ರಿಗಳನ್ನು ತಗೊಳ್ಬೇಕು, ಹಾಗೆ ಒಳ್ಳೆಯ ಕೆಲಸ, ಅದು ವಿದೇಶದಲ್ಲಿ ಆದರೂ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಒಂದು ಒಳ್ಳೆಯ ಕೆಲಸವನ್ನು ತಗೊಳ್ಬೇಕು ಅಂತ ಎಲ್ಲ ಹೆತ್ತವರು ಪೋಷಕರಲ್ಲಿರುವಂತಹ ಒಂದು ಆದ್ಯ ಆಗಿದೆ ಈಗ. ಆದರೆ ಇವತ್ತು ನಮಗೆ ಬೇಕಾಗಿರೋದು, ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿರೋದು ಸಂಸ್ಕಾರ ಅನ್ನೋದು. ಸಂಸ್ಕಾರ ಬಹಳ ಮುಖ್ಯ. ಯಾಕಂದರೆ ನಾವು ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸ್ಲಿಲ್ಲದಿದ್ದರೆ ನಾಳೆ ನೀವು ಅವರಿಗೆ ಈಗ ಎಷ್ಟೇ ಖರ್ಚು ಮಾಡಿರ್ಬೋದು, ನಾಳೆ ಅವರು ನಮ್ಮ ಕೈಗೆ ಸಿಗೋದಿಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕಳೆದ ಒಂದು 3-4 ತಿಂಗಳ ಹಿಂದೆ ನಾನು ಮಾಧ್ಯಮದಲ್ಲಿ ಓದಿದ್ದು, ತಾವು ಕೂಡ ಓದಿರ್ತೀರಿ ಅಂತ ನಾನು ತಿಳ್ಕೊಂಡಿರ್ತೇನೆ. ನಮ್ಮ ಭಾರತದಲ್ಲಿ ಯಾವುದೋ ಒಂದು ಉತ್ತರ ಭಾರತದ ಒಂದು ರಾಜ್ಯ, ನನಗೆ ರಾಜ್ಯದ ನೆನಪಿಲ್ಲ, ಅಲ್ಲಿ ಒಬ್ಬ ಬ್ಯಾಂಕ್ ಅಧಿಕಾರಿ ಇರ್ತಾರೆ. ಆತನಿಗೆ 2 ಮಕ್ಕಳು, ಒಂದು ಹೆಣ್ಣು ಮತ್ತು ಒಂದು ಗಂಡು. ತುಂಬ ಓದಿಸ್ತಾರೆ. ಮಕ್ಕಳಿಬ್ಬರು ಹೊರದೇಶದಲ್ಲಿ ಒಳ್ಳೆ ಕೆಲಸದಲ್ಲಿರ್ತಾರೆ. ಈ ಕೊನೆ ಗಳಿಗೆಯಲ್ಲಿ ಈ ತಂದೆ ಆದವರು ಬ್ಯಾಂಕಿನ ರಿಟೈರ್ಡ್ ಅಧಿಕಾರಿ ಅವರನ್ನು ಒಂದು ಲಾಡ್ಜಲ್ಲಿದ್ದು ಒಬ್ಬ ನರ್ಸ್ ಅವರನ್ನು ನೋಡ್ಕೊಂಡಿರ್ತಾರೆ. ಅವರ ವಾಯ್ದ ಮುಗೀತದಂತೆ ಆ ನರ್ಸಿದು. ಮುಗ್ದ ತಕ್ಷಣ ಆತ ಏನು ಮಾಡ್ತಾನೆ, ಅವರನ್ನು ಅದೇ ಲಾಡ್ಜಲ್ಲಿ ಬಿಟ್ಟು ಸೀದಾ ಹೋಗ್ತಾರೆ. ಲಾಡ್ಜಿನವರು ಪೊಲೀಸ್ನವ್ರಿಗೆ ತಿಳಿಸ್ತಾರೆ, ಈ ಥರ ಒಬ್ಬರು ಹಿರಿಯರೊಬ್ಬರು ಇದ್ದಾರೆ, ಇನ್ನೇನು ಹೆಚ್ಚು ಸಮಯ ಬದುಕುವುದಿಲ್ಲ, ಇವರ ಯಾರು ಇದ್ದಾರೆ ಅವರಲ್ಲಿಗೆ ಇದು ಮಾಡಿ ಅಂತ ಹೇಳಿ. ಆವಾಗ ಪೊಲೀಸ್ನವರು ಬಂದು ಇವರ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಆ ಹಿರಿಯರು ಹೇಳ್ತಾರೆ, ನನ್ನ ಮಕ್ಕಳು ಕೂಡ ಓದಿ ಒಂದು ಒಳ್ಳೆ ಇದರಲ್ಲಿದ್ದಾರೆ, ಹಾಗೆ ಅಂಥೇಳಿ ಅವರ ವಿಳಾಸ ಕೂಡ ಕೊಡ್ತಾರೆ. ವಿಳಾಸ ಕೊಟ್ಟು ಅವರನ್ನು ಸಂಪರ್ಕ ಮಾಡಿದಾಗ ಆ ಮಕ್ಕಳು ಆ ಬಗ್ಗೆ ಗಮನನೇ ಇಲ್ಲ, ತಂದೆಯ ಬಗ್ಗೆ ಗಮನನೇ ಇಲ್ಲ. ಅದರಲ್ಲೇ ತಿಳ್ಕೊಬೋದು ಅವರಿಗೆ ಸಂಸ್ಕಾರ ಯಾವ ರೀತಿ ಕಲ್ತಿದ್ದಾರೆ ಅಂದರೆ. ಯಾಕಂದರೆ ಒಳ್ಳೆ ಉನ್ನತ ಹುದ್ದೆಯಲ್ಲಿದ್ದಾರೆ ಅವರು. ಆಮೇಲೆ ಕೊನೆಗೆ ಅವರು ಬರೋದು ನೋಡಿ ಪೊಲೀಸ್ನವರು, ಮತ್ತು ಕೊನೆಗೆ ಅವರು ನಿಧನನೇ ಆಗ್ತಾರೆ. ಪೊಲೀಸ್ನವರು ಆವಾಗನೂ ಪುನಃ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ತಂದೆಯವರು ನಿಧನ ಆಗಿದ್ದಾರೆ ಅಂತ. 2 ಮಕ್ಕಳು ಅದರ ಬಗ್ಗೆ ಕೇರೆ ಮಾಡೋದಿಲ್ಲ. ಏನು ಹೇಳ್ತಾರಂದರೆ, ಸಾಧ್ಯ ಆದರೆ ನೀವು ಅವರನ್ನು ಅಂತ್ಯಕ್ರಿಯೆ ಮಾಡಿ ಅಥವಾ ಬಿಟ್ಟು ಹೋಗಿ ಹಾಗೆ ಅಂತ. ಹಾಗಾದರೆ ನಾವು ಎಂಥ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ? ಏನು ಪ್ರಯೋಜನ ಆಯಿತು? ಆ ಒಬ್ಬ ತಂದೆ ಅಷ್ಟು ದುಡ್ದು ತನ್ನ ಮಕ್ಕಳನ್ನು ಅಷ್ಟು ವಿದ್ಯಾಭ್ಯಾಸವನ್ನು ಕೊಟ್ಟು ಏನು ಇದು ಮಾಡಿದಾಗೆ ಆಯಿತು? ಇದು ಅಲ್ಲಿ ಆದ ಘಟನೆ, ನಾಳೆ ನಮ್ಮ ಮನೆಯಲ್ಲೂ ಆಗ್ಬೋದು, ನಮ್ಮ ಅಕ್ಕಪಕ್ಕದಲ್ಲೂ ಆಗ್ಬೋದು. ಹಾಗಾಗಿ ನಾವು ಆ ಬಗ್ಗೆ ಜಾಗೃತರಾಗಿರ್ಬೋದು. ಇವತ್ತು ನಾವು ಮಕ್ಕಳಿಗೆ ಶಿಕ್ಷಣ ಅಂತ ಹೇಳ್ಕೊಂಡು ಬರೀ ಓದಿನ ಕಡೆಗೆ ಅವರನ್ನು ಮಾಡೋದಲ್ಲ, ಅವರಿಗೆ ಆಸಕ್ತಿ ಕ್ಷೇತ್ರದಲ್ಲಿ ಅವರು ಯಾವುದ್ರಲ್ಲಾದರೂ ಮುಂದುವರಿಬೋದು. ಯಾಕಂದರೆ ಇವತ್ತು ಒಂದು ಕಾಲಘಟ್ಟ ಇತ್ತು, ಅಲ್ಲಿ ಕಲೆಯನ್ನೇ ನಂಬಿದರೂ ಕೂಡ ಜೀವನ ಹೋಗ್ತಾ ಇರಲಿಲ್ಲ. ಈಗ ಹಾಗೆ ಇಲ್ಲ. ಎಷ್ಟೋ ಮಂದಿ ಕಲಾವಿದರು ಇದೇ ಒಂದು ಕಲೆಯನ್ನೇ ಇಟ್ಕೊಂಡು ಜೀವನ ಕೂಡ ಮಾಡಿದ್ದಾರೆ. ಹಾಗೆ ಜೀವನ ಮಾಡಲಿಕ್ಕೆ ಬೇಕಾಗಿರೋದು ಸರಿಯಾದ ಸಂಸ್ಕಾರ ಅನ್ನೋದು ಬೇಕಾಗ್ತದೆ. ಇವತ್ತು ನನಗೆ ಖುಷಿ ಅನಿಸ್ತಾ ಇರೋದು, ಇವತ್ತು ಬಹಳಷ್ಟು ಮಕ್ಕಳಿಗೆ ಇಲ್ಲಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ, ನೃತ್ಯವನ್ನು ಕಲಿಸ್ತಾ ಇದ್ದಾರೆ, ಸಂಗೀತವನ್ನು ಕಲಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಖಂಡಿತವಾಗಲೂ ಈ ಮಕ್ಕಳು ಅಂತಹ ಒಂದು ಸಂಸ್ಕಾರ ಇಲ್ಲದ ಒಂದು ಇದನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಚಿಕ್ಕನಿಂದಲೇ ಅವರಿಗೆ ಆ ಒಂದು ಸಂಸ್ಕಾರ ಬಂದಾಗ ಅವರು ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಬಹಳಷ್ಟು ಮಹನೀಯರು ಕೂಡ ಇಲ್ಲಿ ಮಾತನಾಡಲಿಕ್ಕಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಈ ಒಂದು ಭಾಗದಲ್ಲಿ, ಯಾಕಂದರೆ ಉಡುಪಿಯಲ್ಲಿ ಬಹಳಷ್ಟು, ಉಡುಪಿ ಕೇಂದ್ರೀಕೃತ ಭಾಗದಲ್ಲಿ ಇವತ್ತು ನನಗೆ ಖುಷಿ ಅನಿಸೋದು, ನನ್ನ ಜಿಲ್ಲೆ ಸಾಂಸ್ಕೃತಿಕವಾಗಿ ಭಾಳಷ್ಟು ಮುಂದುವರಿದಂತಹ ಜಿಲ್ಲೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಯಾಕಂದರೆ ಈಗಾಗಲೇ ಇದು 2ನೇ ಕಾರ್ಯಕ್ರಮ, ಸಂಜೆ ಇನ್ನೊಂದು ಕಾರ್ಯಕ್ರಮದಕ್ಕೂ ಕೂಡ ನನಗೆ ಭಾಗವಹಿಸಲಿಕ್ಕಿದೆ. ಅಷ್ಟೊಂದು ಕಾರ್ಯಕ್ರಮಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈ ಭಾಗದಲ್ಲಿ ಇದೊಂಥರ ಸ್ವಲ್ಪ ಹಳ್ಳಿ ಪ್ರದೇಶ ಭಾಗದಲ್ಲಿ ಇಂತಹ ಒಂದು ಪ್ರಯತ್ನವನ್ನು ವಿಶ್ವರೂಪ ಅವರು ಮಾಡೋದು ಭಾಳ ಖುಷಿ ಅನಿಸಿತು. ಯಾಕಂದರೆ ಇದು ನಾನು ಮೊದಲ ಬಾರಿ ಈ ಸಂಸ್ಥೆಗೆ ಭೇಟಿ ಕೊಟ್ಟದ್ದು. ಅವರೇ ಈಗಲೇ ಹೇಳಿದ ಹಾಗೆ ಅವರು ಈ ಒಂದು ಸಂಸ್ಥೆಯನ್ನು ತಂದ ಮೇಲೆ ನಮ್ಮಲ್ಲಿ ಇಲಾಖೆಗೆ, ನಾನು ಅಂದರೆ ಮಧ್ಯದಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಸಮಯ ಇದ್ದೆ, ಅದಕ್ಕಿಂತ ಮುಂಚಿತವಾಗಿ ಅವರು ನಮ್ಮಲ್ಲಿ ಬರ್ತಾ ಇದ್ದರು. ನನಗೆ ಅವರ ಒಂದು ಖುಷಿ ಅನಿಸ್ತಾ ಇದ್ದಿದ್ದು ಬಹಳ ವಿನಯತೆ, ಒಂದು ಸಭ್ಯತೆ, ಹಾಗೆ ಒಂದು ಕಠಿಣ ಪರಿಶ್ರಮ ಅವರಲ್ಲಿದೆ. ಎಷ್ಟೋ ಮಂದಿಯನ್ನು ನಾನು ಇವತ್ತು ಗಮನಿಸ್ತಾ ಇದ್ದೇನೆ. ಯಾಕಂದರೆ ಎಲ್ಲ ಫೋನ್ ಇದೆ, ಮೊಬೈಲ್ ಇದೆ, ಎಲ್ಲ ಫೋನಲ್ಲೇ ಎಲ್ಲ ಕೆಲಸಗಳಾಗಬೇಕು, ಕಚೇರಿಗೆ ಬರುವಂತಹ ಪರಿಪಾಠವೇ ಇಲ್ಲ. ನಮಗೇನಾಗ್ತದೆ ಅಂದರೆ, ನಾವು ಕೆಲಸದ ಮಧ್ಯದಲ್ಲಿರುವಾಗ ಫೋನ್ಗಳೆಲ್ಲ ಬಂದಾಗ ನಮಗೂ ತುಂಬ ಡಿಸ್ಟರ್ಬ್ ಆಗ್ತದೆ. ಕೆಲವರು ಎಂತಹ ಒಂದು ಇದು ಸಂಸ್ಕೃತಿ ಅಂದರೆ, ಆಫೀಸ್ ಲ್ಯಾಂಡ್ಲೈನ್ ಇಟ್ಕೊಂಡೇ ಇರೋದಿಲ್ಲ, ಮೊಬೈಲಿಗೆ ಫೋನ್ ಮಾಡೋದು, ನಿಮ್ಮ ಆಫೀಸ್ ಓಪನ್ ಉಂಟಾ ಅಂಥೇಳಿ. ಯಾಕಂದರೆ ನಾವು ಅಧಿಕಾರಿಗಳು ಇರ್ತೇವೆ, ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತೇವೆ, ನೀವು ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ ನಂಬರ್ ಅಂತಾರೆ. ಆದರೆ ನಾನು ವಿಶ್ವರೂಪ ಅವರ ಬಗ್ಗೆ ತುಂಬಷ್ಟು ಸಲ ಗಮನಿಸಿದ್ದು, ಅದು ಎಷ್ಟೇ ಇದಿರಲಿ ಅವರು
ಈ ಇನ್ನೊಂದು ಯಾವುದೋ ಒಂದು ಮಾಹಿತಿ ಬೇಕಿತ್ತು, ನಿನ್ನೆ ಬಂದಿದ್ದರು. ಆವಾಗ ಹೇಳ್ತಾ ಇದ್ರು, ಇಲ್ಲ ಮೇಡಮ್ ನಾನು ಮತ್ತೆ ಇನ್ನೊಮ್ಮೆ ಆಫೀಸಿಗೆ ಬರ್ತೇನೆ ಅಂತೇಳಿ. ಆವಾಗ ನಮಗೇನು ಅನ್ನಿಸ್ತದೆ, ಹಾಂ ಈ ಒಂದು ಇಲಾಖೆ ನಾವು ಈಗ ಮತ್ತೆ ಆಫೀಸಲ್ಲಿ ಯಾಕೆ ಕೂತ್ಕೊಳ್ತೇವೆ, ಏನಾದರೂ ಇದ್ದರೆ ಆಫೀಸಿಗೆ ಬಂದು ಇದು ಮಾಡಿ ಅಂತ ಹೇಳ್ಕೊಂಡು ಎಲ್ಲ ಫೋನಲ್ಲೇ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ಒಂದು ಅವರು ಮಾಡ್ತಾ ಇರೋದ್ರಿಂದ ನಮಗೂ ಸಹ ಕೂಡ ಇಂತಹ ಒಂದು ಕೆಲಸ ಆಗ್ತಾಯಿದೆ, ಅವರಿಗೂ ನಾವು ಏನಾದರೂ ಇಲಾಖೆಯ ಏನು ಸೌಲಭ್ಯಗಳು ಸಿಗ್ತದೆ ಅದನ್ನು ಹೇಳಬೇಕು ಅಂಥದ್ದೊಂದು ಮನಸ್ಸಿಗೆ ಬರ್ತದೆ. ಒಬ್ಬ ವ್ಯಕ್ತಿಗೆ ಒಂದು ಮುಂದೆ ಬರಲಿಕ್ಕೆ ಈ ಒಂದು ನಯ ವಿನಯ ಪರಿಶ್ರಮ ಶ್ರದ್ಧೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ವಿಶ್ವ ಯಕ್ಷ ನೃತ್ಯ ಕಲಾನಿಕೇತನ ಅನ್ನುವ ಸಂಸ್ಥೆ ಮುಂದಕ್ಕೆ ಇನ್ನಷ್ಟು ಬೆಳೀತದೆ. ಯಾಕಂದರೆ ಇದು ಅಂಬೆಗಾಲಿಡ್ತಾ ಇರೋದನ್ನು ನಾನು ಕಂಡಿದ್ದೇನೆ, ಈಗ ಬಹಳಷ್ಟು ಬೆಳೆದಿದೆ, ಮುಂದೆನೂ ಕೂಡ ಬೆಳೀತದೆ. ಯಾಕಂದರೆ ಒಂದು ವೀಣಾ ಸಾಮಗರಂತಹ ಒಬ್ಬ ನೃತ್ಯ ಗುರು ಅವರು ಈಗ ಮಾತಲ್ಲಿ ಹೇಳಿದರು, ಎಲ್ಲ ಮಕ್ಕಳನ್ನು ಒಂದೇ ರೀತಿ ಶಿಕ್ಷಣವನ್ನು ಕೊಡೋದು ಅದು ತುಂಬ ಮುಖ್ಯ. ಅದು ಶ್ರೀಮಂತನ ಮಗು, ಇದು ಬಡವನ ಮಗು ಅನ್ನದೇ ಎಲ್ಲರಿಗೆ ಸಹ ಕೂಡ ಎಲ್ಲ, ಯಾಕಂದರೆ ಮಕ್ಕಳಲ್ಲಿ ಅದೊಂದು ಅವರು ಚಿಕ್ಕಂದಿನಿಂದಾಗ ಕಂಡಾಗ ಅದೇ ಒಂದು ಮನಸ್ಸು ಅವರಲ್ಲಿ ನೆಲೆಯಾಗಿ ಬಿಡ್ತದೆ. ಹಾಗಾಗಿ ನಾವು ಎಲ್ಲರನ್ನೂ ಕೂಡ ಒಂದೇ ರೀತಿ ಸರಿಸಮಾನವಾಗಿ ನೋಡಬೇಕು. ಇವತ್ತು ಇಬ್ಬರು ಯುವ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಅವರಿಗೆ ಒಂದು ಪ್ರಶಸ್ತಿ ಸನ್ಮಾನವನ್ನು ಕೊಡುವಂಥದ್ದನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯದು. ಯಾಕಂದರೆ ಹಿರಿಯರಿಗೆ ಭಾಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕೊಡ್ತಾ ಇರ್ತಾರೆ ಸನ್ಮಾನ ಪ್ರಶಸ್ತಿಗಳನ್ನು ಅಂತ ಹೇಳಿ. ಇಂತಹ ಮಕ್ಕಳಿಗೆ ನಾವು ಕೊಟ್ಟಾಗ ಅವರಿಗೊಂದು ಸ್ಫೂರ್ತಿ, ಇನ್ನಷ್ಟು ನಾನು ಸಾಧನೆ ಮಾಡಬೇಕು, ನಾನು ಸಾಧನೆ ಮಾಡಿದಷ್ಟು ನನ್ನನ್ನು ಗುರುತಿಸ್ತಾರೆ ಅನ್ನೋದು ಅದು ಒಂದು ಒಳ್ಳೆಯ ಒಂದು ಸ್ಫೂರ್ತಿದಾಯಕವಾದದ್ದು. ಇಬ್ಬರು ಇವತ್ತು ಪ್ರಶಸ್ತಿಗೆ ಬಂದಿದ್ದಾರೆ, ಸಂಜನಾ ಅವರು ಹಾಗೆಯೇ ಪೃಥ್ವಿರಾಜ್ ಅವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಹಾಗೆ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ಕೊಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶವನ್ನು ಕೊಟ್ಟಂತಹ ವಿಶ್ವರೂಪ ಮಧ್ಯಸ್ಥರವರಿಗೆ ಹಾಗೆ ಅವರೆಲ್ಲ ಕುಟುಂಬ ವರ್ಗದವರಿಗೂ ವಂದಿಸ್ಕೊಳ್ತೇನೆ. ಇನ್ನಷ್ಟು ಮತ್ತಷ್ಟು ಈ ಸಂಸ್ಥೆ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಕೊನೆ ಇಡ್ತಾ ಇದ್ದೇನೆ. ನಮಸ್ಕಾರ. ಬಂಧುಗಳೇ, ನಮ್ಮ ಸಮಾಜಕ್ಕೆ ವೇದವನ್ನು ಅರಿತವರು ಬೇಕಾಗಿಲ್ಲ, ವೇದನೆಯನ್ನು ಅರಿತವರು ಬೇಕಾಗಿದ್ದಾರಂತೆ. ಕಾಲನ್ನು ಒರೆಸುವವರು ಬೇಕಾಗಿಲ್ಲ, ಕಣ್ಣೀರನ್ನು ಒರೆಸುವವರು ಬೇಕಾಗಿದ್ದಾರೆ. ಸಾಲು ಮರದ ತಿಮ್ಮಕ್ಕ ವಿದ್ಯಾವಂತಳಲ್ಲ ಆದರೆ ಸುಶಿಕ್ಷಿತಳು. ಡಾಕ್ಟರ್ ರಾಜ್ಕುಮಾರ್ ತುಂಬ ಓದಿದವರಲ್ಲ ಆದರೆ ಸಂಸ್ಕಾರವನ್ನು ಬೆಳೆಸಿಕೊಂಡವರು. ಸಂಸ್ಕಾರವನ್ನು ನಿಮ್ಮ ಮಕ್ಕಳಲ್ಲಿ ಬೆಳೆಸಿ ಎನ್ನುವ ಕಿವಿ ಮಾತನ್ನು ಹೇಳಿದ್ದೀರಿ. ತಮಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ಸರ್ವಜ್ಞನೆಂಬವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ಪದವನ್ನು ಕಲಿತು ವಿದ್ಯೆಯ ಅಧಿಪತಿಯಾದ ಸರ್ವಜ್ಞ ಅಂತೇಳಿ ಹೇಳ್ತಾರೆ. ನಮಗೆಲ್ಲ ಶಿಕ್ಷಣವನ್ನು ನೀಡಿ ಮಾರ್ಗದರ್ಶನ ಮಾಡಿರೋರು ವೈಯಕ್ತಿಕವಾಗಿ ನಮ್ಮ ಗುರುಗಳು ಆಗಿರುವಂಥ ಶ್ರೀಯುತ ಮಂಜುನಾಥ್ ನಾಯ್ಕ್ ಸರ್ ನಮ್ಮೊಂದಿಗಿದ್ದಾರೆ. ವಿಶ್ವರೂಪರು ಹೇಳಿದಾಗೆ ಅವರಿಗೂ ಗುರುಗಳು, ನಮಗೂ ಗುರುಗಳು. ಇವತ್ತು ನಾನು ಓರ್ವ ಇಂಗ್ಲೀಷ್ ಶಿಕ್ಷಕನಾಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನಂತ ಹೇಳಿದ್ರೆ ಅದಕ್ಕೆ ಮಂಜುನಾಥ್ ನಾಯ್ಕರ ಆಶೀರ್ವಾದ ಎನ್ನುವಂಥದ್ದು ದೊಡ್ಡ ಮಟ್ಟಕ್ಕಿದೆ. ನಮ್ಮ ವೇದಿಕೆಯಲ್ಲಿ ಮುಖ್ಯ ಅಭ್ಯಾಗತರಾಗಿದ್ದೀರಿ. ನಮ್ಮ ಸಮಾಜ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತನಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಈ ಒಂದು ಸುಂದರ ಸಮಾರಂಭದ ಸಭಾಧ್ಯಕ್ಷರಂತ ಶ್ರೀ ವೈ ಲಕ್ಷ್ಮೀನಾರಾಯಣ ಮಧ್ಯಸ್ಥರವರೇ, ಪೂಜ್ಯರು, ಹಾಗೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿರ್ತಕ್ಕಂತಹ ನಮ್ಮ ಪೂಜ್ಯರು, ಮಾರ್ಗದರ್ಶಕರು, ಹಿರಿಯರಾದ ಅಶೋಕ್ ಭಟ್ ಸರ್ ಅವರೇ, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕಿಯಾದಂತಹ ಶ್ರೀಮತಿ ಪೂರ್ಣಿಮಾರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಶಸ್ತಿ ವಿಜೇತರೇ, ಗಣ್ಯರೇ, ನೆರೆದಂಥ ಎಲ್ಲ ಮಹನೀಯರೇ, ಕಲಾಭಿಮಾನಿಗಳೇ, ಸರ್ವರಿಗೊಂದಿಸ್ಕೊಂಡು ಸಂದರ್ಭಕ್ಕೆ ಒಂದೆರಡು ಮಾತುಗಳು. ಈಗಾಗಲೇ ಅತಿಥಿಗಳು ಮಾತಾಡಿದ್ದಾರೆ. ಕಾರ್ಯಕ್ರಮ ಒಂದು ಅತ್ಯುತ್ತಮ ರೀತಿಯಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಂಡು ಭಾಳ ಚೆನ್ನಾಗಿ ನಡೀತಾ ಇದೆ. ಅರ್ಥಪೂರ್ಣ ರೀತಿಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಈ ಒಂದು ವಿಶ್ವ ಯಕ್ಷ ನೃತ್ಯ ಕಲಾ ನಿಕೇತನದ ಈ ಸಂಘಟನೆಯ ಒಂದು ಕಾರ್ಯಕ್ರಮ ಎನ್ನುವಂತಹದ್ದು
ಕಳೆದ 9 ವರ್ಷಗಳಿಂದ ಅಥವಾ 11 ವರ್ಷಗಳಿಂದ ನಡೀತಾ ಇದೆ ಎಂಬಂತಹ ಮಾಹಿತಿಯನ್ನು ಕೂಡ ವಿಶ್ವರೂಪರವರು ನೀಡಿದರು. ತುಂಬ ಸಂತೋಷ ಆಗುತ್ತೆ. ಸಾಧನೆಯ ಹಾದಿಯಲ್ಲಿದೆ ಈ ಸಂಘಟನೆ. ಎಲ್ಲರ ಒಂದು ಆಶೀರ್ವಾದದ ಭಾಗವಹಿಸಿಕೆ ರೂಪದಲ್ಲಿ ಶುಭ ಹಾರೈಕೆಯ ಆಶೀರ್ವಾದ ಖಂಡಿತ ಈ ಸಂಸ್ಥೆಗೆ ಬೇಕು ಮುಂದೆ. ಹಾಗೆ ಆ ನಿಟ್ಟಿನಲ್ಲಿ ಬಹಳ ದೃಢತೆಯಿಂದ, ಆತ್ಮವಿಶ್ವಾಸದಿಂದ, ಛಲಗಾರಿಕೆಯಿಂದ ವಿಶ್ವರೂಪರವರು ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸಂಘಟನೆಯನ್ನು ಮುನ್ನಡೆಸ್ತಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ. ವಿಶ್ವರೂಪರವರು ನಮ್ಮ ಶಾರದಾ ಪ್ರೌಢಶಾಲೆಯ, ಹಾಗೆ ಸಂತೋಷ್ ಕೂಡ ಹೇಳಿದ್ರು, ಈಗ ವಿದ್ಯಾರ್ಥಿಗಳು, ನಮ್ಮ ನೆಚ್ಚಿನ ವಿದ್ಯಾರ್ಥಿ ಸ್ನೇಹಿತರವರು ವಿಶ್ವರೂಪರವರು. ತುಂಬ ಚೆನ್ನಾಗಿ ನೆನಪಿದೆ, ಆವಾಗಲೇ ಹೇಳಿದರು. ಶಾಲಾ ದಿನಗಳಲ್ಲಿಯೇ ಭರತನಾಟ್ಯ ಹಾಗೆ ಕಲೆ, ಯಕ್ಷಗಾನ ಇದರ ಬಗ್ಗೆ ಬಹಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು ವಿಶ್ವರೂಪರವರು. ನಾವು ಇವತ್ತು ವಿಶ್ವರೂಪರವನ್ನು ಗುರುತಿಸೋ ಅಂತ ಹೇಳಿದರೆ, ವಿಶ್ವರೂಪ ಅಂತ ಹೇಳಿದರೆ ಅದರ ನಂತರದಲ್ಲಿ ಕೂಡ ಆ ಹೆಸರಿನವರು ಬಂದು ಹೋದ್ರು ಇದ್ದರೆ, ಭರತನಾಟ್ಯ ವಿಶ್ವರೂಪ ಅಂದರೆ ಎಲ್ರಿಗೂ ಗೊತ್ತದು. ನಮ್ಮ ಶಾಲೆಯಲ್ಲಿ ಕಲಿತಿರುವಂಥ 3 ವರ್ಷಗಳಲ್ಲಿ ಕೂಡ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಯಾವುದೇ ವಾರ್ಷಿಕೋತ್ಸವ ಇರಲಿ, ಅದರಲ್ಲಿ ವಿಶ್ವರೂಪರವರ ಒಂದು ಪ್ರದರ್ಶನ, ಕಲಾ ಪ್ರದರ್ಶನ ಖಂಡಿತವಾಗಿಯೂ ಇದ್ದೇ ಇರ್ತದೆ. ಶಾಲೆಗಳಲ್ಲಿ ಕೂಡ ನಿರಂತರವಾಗಿ ಬಹಳ ಚಟುವಟಿಕೆಯಿಂದ ಕೂಡಿದಂಥ ವಿದ್ಯಾರ್ಥಿಯಾಗಿ ಎಲ್ಲ ಅಧ್ಯಾಪಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದವರು. ವಿಶ್ವರೂಪರವರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ, ಈಗಾಗಲೇ ಪ್ರಾರಂಭದಲ್ಲಿ ಸ್ವಾಗತ ಭಾಷಣ, ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ ಸಂದರ್ಭ ನನಗಂತೂ ಹಾಗನ್ನಿಸ್ತು. ಅವರ ಅತ್ಯಂತ ಮೃದು ಸ್ವಭಾವ, ಸರಳತೆ, ವಿನಯತೆ, ಅವರ ಒಂದು ವ್ಯಕ್ತಿತ್ವದ ಅನಾವರಣ ಆಗಿದೆ ಅಂತ ಭಾವಿಸ್ತೇನೆ ನಾನು. ಬಹಳ ಒಂದು ಮೃದು ಸ್ವಭಾವದಿಂದ, ಯಾರಿಗೂ ನೋಯಿಸದೆ, ಯಾರ ಮೇಲೂ ಕೋಪಗೊಳ್ಳದೆ, ಬಹಳ ಸೌಮ್ಯ ಸ್ವಭಾವದಿಂದ, ಒಳ್ಳೆಯ ಒಂದು ಸಂಘಟನೆಯ ಒಂದು ಲಕ್ಷಣ ಅದು. ಅಂಥ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಖಂಡಿತವಾಗಿಯೂ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗುವಂತಹ, ಯಾವುದೇ ಭೇದ ಭಾವ, ತಾರತಮ್ಯ ಯಾವುದೂ ಇಲ್ಲದೆ ನಿಷ್ಕಲ್ಮಶ ಮನಸ್ಸಿನಿಂದ ಆ ಒಂದು ಮುಗ್ಧತೆ ಎನ್ನುವಂಥದ್ದು ಅವರಲ್ಲಿ ಎದ್ದು ಕಾಣ್ತದೆ. ಅವರ ಮಾತು, ನಯವಿನಯತೆ ಅತ್ಯಂತ, ಯಾರಿಗೂ ಕೂಡ ಅತ್ಯಂತ ಖುಷಿ ಕೊಡುವಂಥದ್ದು. ವೇದಿಕೆ ಗಣ್ಯರು ಕೂಡ ಹೇಳಿದರು. ಸೊ ಆ ರೀತಿಯಲ್ಲಿ ಒಂದು ಉತ್ತಮ ವ್ಯಕ್ತಿತ್ವದ ಮೂಲಕವಾಗಿ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂತಹ ವಿಶ್ವರೂಪರವರಿಗೆ ಮೊದಲಾಗಿ ಒಂದು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ಕೊಳ್ತಾ ಇದ್ದಾವೆ. ಹಾಗೆ ತಮ್ಮ ನೆಚ್ಚಿನ ಗುರುಗಳಾದಂತಹ, ಕಲೆಯನ್ನು ಧಾರೆ ಎರೆದಂತಹ, ಶಿಕ್ಷಣ ಜೊತೆಗೆ ಕಲೆಯನ್ನು ಧಾರೆ ಎರೆದಂತಹ, ನಮಗೂ ಬಹಳ ಆತ್ಮೀಯರು, ಗೌರವಾನ್ವಿತರಾದಂತಹ ಸುರೇಂದ್ರ ಮಾಸ್ಟರ್ ಅವರ ಒಂದು ನೆನಪಿನಲ್ಲಿ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು ಅತ್ಯಂತ ಒಂದು ಸಂತಸದ, ಒಂದು ಹೆಮ್ಮೆಯ ವಿಚಾರ ಇದು. ನಮ್ಮ ಒಂದು 12 ವರ್ಷಗಳ ಹಿಂದೆ ಶಾರದಾ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮವನ್ನು ಸುರೇಂದ್ರ ಸರ್ ಅವರು ಆವಾಗ ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ, ಯಾವಾಗಲೂ ಕೂಡ ಅಚ್ಚಳಿಯದು ಉಳಿತಕ್ಕಂಥ ಕಾರ್ಯಕ್ರಮ ಅದು. ಸೊ ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು, ಒಂದು ಕಲಾವಿದರನ್ನು ಸಂಘಟಿಸಿಕೊಂಡು, ವಿದ್ಯಾರ್ಥಿಗಳನ್ನು ಆಯ್ದುಕೊಂಡು ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಸಂಘಟಿಸುವಂತಹ ಶಿಕ್ಷಕರ ಹೆಸರಿನಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದರು ಕೂಡ ಅವರು. ಅಂಥವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾ ಅದನ್ನು ಮುಂದುವರಿಸ್ಕೊಂಡು ಬರ್ತಕ್ಕಂಥದ್ದು ವಿಶ್ವರೂಪರವರ ಅವರ ಒಂದು ಶ್ರೇಷ್ಠವಾದಂತಹ ಗುಣ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯ ಅದನ್ನು ಆರಂಭಿಸುವುದು ಕಷ್ಟ ಅಲ್ಲ, ಆರಂಭಿಸುವುದು ಒಂದು ದೊಡ್ಡ ಸಾಧನೆ ಅಲ್ಲ. ಅದನ್ನು ನಿರಂತರವಾಗಿ ಮುನ್ನಡೆಸ್ಕೊಂಡು ಬರುವಂತಹದ್ದು, ಮುಂದುವರಿಸ್ಕೊಂಡು ಹೋಗುವಂತಹದ್ದು, ಅದು ಅವರ ಸಾಧನೆ, ವಿಶ್ವರೂಪರವರ ಸಾಧನೆ ಅಂತ ಹೇಳ್ತಾ, ಮುಂದೆಯೂ ಕೂಡ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಜೊತೆಗೆ ಬಹಳ ಉತ್ತಮ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಿರೂಪಣೆ, ಇವತ್ತಿನ ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಸಂಯೋಜನೆ, ನಿರೂಪಣೆಯೊಂದಿಗೆ ತೊಡಗಿಸ್ಕೊಂಡಂಥ ನಮ್ಮ ಇನ್ನೋರ್ವ ನೆಚ್ಚಿನ ವಿದ್ಯಾರ್ಥಿ ಸಂತೋಷ್ ಕುಮಾರ್ ಶೆಟ್ಟಿ ಯಳ್ಳಂಪಳ್ಳಿ, ಇವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೀಪವಾಗಿ ಪ್ರಜ್ವಲಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ಹೆಮ್ಮೆಯ ವಿಚಾರ. ಅವರಿಗೂ ಕೂಡ ಮುಂದಿನ ಭವಿಷ್ಯಕ್ಕೆ ಶುಭವನ್ನು ಹಾರೈಸ್ತಾ, ವಿಶ್ವರೂಪರವರ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿ, ಎಲ್ಲರ ಒಂದು ಆಶೀರ್ವಾದದ ಶ್ರೀರಕ್ಷೆ ಅವರ ಮೇಲಿರಲಿ, ದೇವತಾನುಗ್ರಹ ಅವರ ಮೇಲೆ ಸದಾ ಇರಲಿ ಎಂಬಂತಹ ಆಶಯದೊಂದಿಗೆ ಈ ಒಂದು ಅವಕಾಶವನ್ನು ಒದಗಿಸಿದಂತಹ ಸರ್ವರಿಗೂ ವಿಶ್ವರೂಪರವರಿಗೆ ವಂದಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಸಾಕ್ರೆಟಿಸ್ ಎನ್ನುವ ತತ್ವಜ್ಞಾನಿಗೆ ಪ್ಲೇಟೋ ಎನ್ನುವಂಥ ಹೆಸರಿನ ಓರ್ವ ವ್ಯಕ್ತಿ ಶಿಷ್ಯನಾಗ್ತಾನೆ.
ಪ್ಲೇಟೋಗೆ ಅರಿಸ್ಟಾಟಲ್ಗೆ ಅಲೆಕ್ಸಾಂಡರ್, ಶ್ರೇಷ್ಠ ಗುರು ಶಿಷ್ಯ ಪರಂಪರೆಯನ್ನು ಹೊಂದಿರುವಂಥದ್ದು ಕೂಡ ನಮ್ಮ ಈ ಪ್ರಪಂಚ. ನಿಮ್ಮ ಶಿಷ್ಯರಾಗಿರಲಿಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಅಂತೇಳಿ ಹೇಳ್ತಾ ತಮ್ಮ ಮಾತುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಇರುವುದರಿಂದಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿಯಾಗಿರುವಂಥ ಪೂರ್ಣಿಮಾರವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ತಮ್ಮ ಉಪಸ್ಥಿತಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರವಾಗಿ ಸಿಗುವಂಥ ಸೌಲಭ್ಯಗಳು ಹೆಚ್ಚು ನೀಲಾವರದತ್ತ ಹರಿದು ಬರಲಿ ಅಂತೇಳಿ ಮತ್ತೆ ವಿನಂತಿಯನ್ನು ಮಾಡಿಕೊಳ್ತಾ ತಮ್ಮನ್ನು ಈ ಕಾರ್ಯಕ್ರಮದಿಂದ ಆತ್ಮೀಯವಾಗಿ ಬೀಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಬಹುಮುಖ್ಯ ಘಟ್ಟ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ವಿಶ್ವಯಕ್ಷ ನಾದನೂಪುರ ಪ್ರಶಸ್ತಿ ಪ್ರದಾನ. ಪುರಸ್ಕೃತರು ನೃತ್ಯ ವಿದುಷಿ ಶ್ರೀಮತಿ ಸಂಜನಾ ನಿತಿನ್, ಉಡುಪಿ. ನೃತ್ಯ ಗುರುಗಳು A1 ಫಿಟ್ನೆಸ್ ಮತ್ತು ಡಾನ್ಸ್ ಸಂಸ್ಥೆ, ಉಡುಪಿ ಮತ್ತು ಹಾಸನ. ಅವಳಿ ಜಿಲ್ಲೆಗಳಲ್ಲಿಯೂ ಕೂಡ ತನ್ನ ನೃತ್ಯದ ಮುಖಾಂತರವಾಗಿ ಪ್ರಸಿದ್ಧಿಯನ್ನು ಪಡೆದಿರುವ ಸಂಸ್ಥೆ. ಅನೇಕ ಸಹಸ್ರ ವಿದ್ಯಾರ್ಥಿಗಳಿಗೂ ಕೂಡ ನೃತ್ಯ ವಿದ್ಯಾಭ್ಯಾಸದ ಬೋಧನೆಯನ್ನು ಮಾಡಿರುವಂಥ ತಮ್ಮನ್ನು ಸಮ್ಮಾನ ಪೀಠಕ್ಕೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಸನ್ಮಾನ ಪಟ್ಟಿ ವಾಚನಕ್ಕಾಗಿ ನಮ್ಮ ಮುಂದೆ ಶ್ರೀಯುತ ಪ್ರದೀಪ್ ಆಚಾರ್ಯ ಎಡಬೆಟ್ಟು ಇವರು. ವಿಶ್ವಯಕ್ಷ ನೃತ್ಯ ಕಲೆ ನಿಕೇತನ ರಿಜಿಸ್ಟರ್ಡ್, ಮಧ್ಯಸ್ಥರಬೆಟ್ಟು ನೀಲಾವರ, ಬ್ರಹ್ಮಾವರ ತಾಲೂಕು. ನೃತ್ಯ ವಿದುಷಿ ಶ್ರೀಮತಿ ಸಂಜನಾ ನಿತಿನ್ ಇವರಿಗೆ ಶ್ರೀ ವಿಶ್ವಯಕ್ಷ ನಾದನೂಪುರ ಎಂಬ ಪ್ರಶಸ್ತಿಯನ್ನಿತ್ತು ಸನ್ಮಾನಿಸಿದಂತಹ ಸನ್ಮಾನ ಪತ್ರ. ಆದರಣೀಯರೇ, ನೃತ್ಯ ವಿದುಷಿ ಶ್ರೀಮತಿ ಸಂಜನಾ ನಿತಿನ್ ಅವರು ಉಡುಪಿಯ ನಿವಾಸಿ ಶಿವಾನಂದ ಮತ್ತು ಶ್ರೀಮತಿ ಜಯಲಕ್ಷ್ಮಿಯವರ ಸುಪುತ್ರಿ. ಇವರು MBA MCom ಡಬಲ್ ಪೋಸ್ಟ್ ಗ್ರ್ಯಾಜುಯೇಟ್. ಭರತನಾಟ್ಯ ಹಾಗೂ ಕುಚುಪುಡಿ ಶಿಕ್ಷಣವನ್ನು ರಾಧಾಕೃಷ್ಣ ನೃತ್ಯ ನಿಕೇತನದಲ್ಲಿ ತನ್ನ ಗುರುಗಳಾದಂತಹ ದಿವಂಗತ ಶ್ರೀ ರಾಧಾಕೃಷ್ಣ ತಂತ್ರಿ ಹಾಗೂ ಅವರ ಸುಪುತ್ರಿ ನೃತ್ಯ ವಿದುಷಿ ಶ್ರೀಮತಿ ವೀಣಾ ಎಂ ಸಾಮಗರ್ ಅವರ ಆಶ್ರಯದಲ್ಲಿ ಪಡೆದರು. ಇವರು ಡಾನ್ಸ್ ಕೊರಿಯೋಗ್ರಾಫರ್ ಆ್ಯಂಡ್ ಫಿಟ್ನೆಸ್ ಟ್ರೈನರ್. ಹಾಸನದಲ್ಲಿ ತಮ್ಮ ಸಂಸ್ಥೆಯ ಹೆಸರು A1 ಫಿಟ್ನೆಸ್ ಆ್ಯಂಡ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್. ಇದರಲ್ಲಿ A1 ನವರಸ ನೃತ್ಯ ನಿಕೇತನದಲ್ಲಿ ಭರತನಾಟ್ಯ, ಬಾಲಿವುಡ್, ಸೆಮಿ ಕ್ಲಾಸಿಕ್, ವೆಸ್ಟರ್ನ್, ಕಂಟೆಂಪ್ರರಿ, ಫೋಕ್ ಇಂತಹ ಚಟುವಟಿಕೆಗಳನ್ನು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಹೇಳಿಕೊಡುತ್ತಾರೆ. ಫಿಟ್ನೆಸ್ ಸೆಕ್ಷನ್ ಮಹಿಳೆಯರಿಗೆ ಏರೋಬಿಕ್ಸ್, ಝೂಂಬಾ ಮುಂತಾದಂತಹ ಫಿಟ್ನೆಸ್ ಕ್ಲಾಸ್ ಕಂಡಕ್ಟ್ ಮಾಡುತ್ತಾರೆ. ಭರತನಾಟ್ಯದಲ್ಲಿ ನೃತ್ಯ ವಿದುಷಿ ಹಾಗೂ ಕೂಚುಪುಡಿಯಲ್ಲಿ ಜೂನಿಯರ್ ಆ್ಯಂಡ್ ಸೀನಿಯರ್ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ 2ನೇ ರ್ಯಾಂಕನ್ನು ಪಡೆದವರಿದ್ದಾರೆ. ಇವರು 1500ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಇವರಿಗೆ ನೃತ್ಯ ಕಲಾನಿಧಿ, ವಿದ್ಯಾರತ್ನ ಅವಾರ್ಡ್, ರಾಧಾಕೃಷ್ಣ ಅನುಗ್ರಹ ಅವಾರ್ಡನ್ನು ಪಡೆದಿದ್ದಾರೆ. ನ್ಯಾಷನಲ್ ಲೆವೆಲ್ ಭರತನಾಟ್ಯ ಕಾಂಪಿಟೇಷನ್ನಲ್ಲಿ ಪ್ರಥಮ ಸ್ಥಾನ, ಚಂದನ ವಾಹಿನಿಯಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರುತ್ತಾರೆ. ಭರತನಾಟ್ಯ, ಕುಚುಪುಡಿ, ಬಾಲಿವುಡ್ ಡಾನ್ಸ್, ಕಥಕ್, ಯಕ್ಷಗಾನ, ಫೋಕ್, ಸಾಲ್ಸಾ, ಏರೋಬಿಕ್ಸ್, ಝೋಂಬಾ, ಯೋಗ ಶಿಕ್ಷಣವನ್ನು ಪಡೆದವರಿದ್ದಾರೆ. ಇವರ ಮಹಾಕಾಳಿ ಎಂಬ ಪಾತ್ರಕ್ಕೆ ಬಾಲಿವುಡ್ ಕೊರಿಯೋಗ್ರಾಫರ್ ದಿವಂಗತ ಸಫ್ ಖಾನ್ ಎಂಬವರು ಪ್ರಶಂಸೆಯನ್ನು ನೀಡಿದ್ದಾರೆ. ಇವರ ರಾವಣ ಪಾತ್ರವನ್ನು ಚಿತ್ರನಟಿಯಾದಂತಹ ಜಯಪ್ರದರವರು ಪ್ರಶಂಸೆಯನ್ನು ನೀಡಿದ್ದಾರೆ. ಇವರ ಕೆಲವು ಪಾತ್ರಗಳಾದಂತಹ ರಾವಣ, ಹಿರಣ್ಯಕಶಿಪು, ಭಸ್ಮಾಸುರ, ಮಹಾಕಾಳಿ, ಮಹಿಷಾಸುರ ಮರ್ದಿನಿ, ನರಸಿಂಹ, ರಾಜದಕ್ಷ, ರಾಹು, ಶಿವ ಇವು ಪ್ರಶಂಸೆಯನ್ನು ಪಡೆದಿವೆ. ಕರ್ನಾಟಕದಾದ್ಯಂತಹ ಇವರು ಹಲವಾರು ಸ್ಕೂಲ್ ಡೇ ಇವೆಂಟ್ಸ್, ಡ್ಯಾನ್ಸ್ ಇವೆಂಟ್ಸ್ಗೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಭರತನಾಟ್ಯ ಎಕ್ಸಾಮಿನರ್, ಹಲವಾರು ಕಾಂಪಿಟೇಷನ್ ಜಡ್ಜ್ ಆಗಿದ್ದಾರೆ. ಡಾನ್ಸ್ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡಿರುತ್ತಾರೆ. NRI ಸ್ಟೂಡೆಂಟ್ಸ್ಗೆ ಡಾನ್ಸ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದಾರೆ. ಇವರು ಡಾನ್ಸ್ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ. ಶ್ರೀ ವಿಶ್ವಯಕ್ಷ ನೃತ್ಯ ಕಲಾನಿಕೇತನ ರಿಜಿಸ್ಟರ್ಡ್ ಮಧ್ಯಸ್ಥರಬೆಟ್ಟು ನೀಲಾವರ ಆಚರಿಸುವಂತಹ ನಾದನೂಪುರ ಕಾರ್ಯಕ್ರಮದ ಸಂದರ್ಭದಲ್ಲಿ ಶ್ರೀ ವಿಶ್ವಯಕ್ಷ ನಾದನೂಪುರ ಎಂಬ ಪ್ರಶಸ್ತಿಯನ್ನಿಟ್ಟು ಗೌರವಿಸುತ್ತಿರುವುದು ಸಂತಸದ ವಿಷಯವಾಗಿದೆ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ದೇವತೆಗಳಾದಂತಹ ಶ್ರೀ ಮಹಾಗಣಪತಿ, ಶ್ರೀ ಅನಂತೇಶ್ವರ ಹಾಗೂ ನಾಗಯಕ್ಷಿ ದೇವತೆಗಳು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸ್ತಾ ಇದ್ದೇವೆ.
ಶ್ರೀರಕ್ಷೆಯಾಗಿ ಕಳ್ಳ ಕವಚ ಶಾಲನ್ನು ಹಾಕಿ ಏಲಕ್ಕಿ ಹಾರವನ್ನು ತೊಡಿಸಿ ಸುಂದರವಾದ ಫಲಕಗಳನ್ನು ನೀಡಿ ಫಲಪುಷ್ಪದೊಂದಿಗೆ ಶ್ರೀ ವಿಶ್ವಯಕ್ಷ ನಾದ ನೂಪುರೋತ್ಸರ ಪ್ರಶಸ್ತಿಯನ್ನು ಪಡೆದಿರುವಂಥ ನೃತ್ಯ ವಿದೂಷಿ ಶ್ರೀಮತಿ ಸಂಜನಾ ನಿತಿನ್ ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಮುಂದೆ ಸಾಕಷ್ಟು ಜನ ಸಿಗ್ತಾರೆ. ನೀರನ್ನೇ ನೋಡದಿರುವಂಥ ವ್ಯಕ್ತಿ ನಾನು ಈಜು ಗುರುಗಳು ಅಂತೇಳಿ ಮುಂದೆ ಬರ್ತಾರೆ. ಮೈದಾನದ ಕಡೆಗೆ ಹೋಗದಿರುವಂತಹ ಕೆಲವು ಮುಖಗಳು ನಾನು ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ಮಾಡಿದ್ದೇನೆ ಅಂತೇಳಿ ಬರ್ತಾರೆ. ಆದರೆ ಇವರನ್ನು ನೋಡಿದರೆ ಗೊತ್ತಾಗ್ತದೆ ಇವರು ಫಿಟ್ನೆಸ್ ಗುರುಗಳಾಗಲಿಕ್ಕೆ ಬೆಸ್ಟ್ ಇದ್ದಾರೆ ಅಂತೇಳಿ. ಆ ಫಿಟ್ನೆಸ್ಸನ್ನು ಕೂಡ ಅವರು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹೇಳಿದ್ದಾರೆ, ನಾನು ಕನ್ನಡ ಅಷ್ಟೇನು ಚೆನ್ನಾಗಿಲ್ಲ, ನಾನು ಮಾತನಾಡಿದರೆ ಸರಿ ಆಗ್ತದೋ ತಪ್ಪಾಗ್ತದೋ ಅಂತೇಳಿ. ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲವನ್ನ ಒಪ್ಪಿಕೊಳ್ಳುವವರು. ನಾವು ನಿಮ್ಮ ಮಾತುಗಳನ್ನು ಕೂಡ ನಾವು ಆಲಿಸ್ತೇವೆ. ಬನ್ನಿ ಮೇಡಮ್, ಮಾತಾಡಿ. ಎಲ್ಲರಿಗೆ ನಮಸ್ಕಾರ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಮಾತಾಡೋದು ಈಗ ಸ್ಟೇಜಲ್ಲಿ. ಸೊ ಐ ಆಮ್ ವೆರಿ ಶ್ಯೂರ್ ಏನಾದರೂ ಮಿಸ್ಟೇಕ್ ಆಗ್ತದೆ. ಸೊ ಇನ್ ಅಡ್ವಾನ್ಸ್ ನನ್ನ ಕ್ಷಮಿಸಿ. ಇವತ್ತು ಈ ದಿನ ಈ ಪ್ರಶಸ್ತಿ ನನಗೆ ಸಿಕ್ಕಿದ್ದು ಇಟ್ ಈಸ್ ರಿಯಲಿ ವೆರಿ ಸ್ಪೆಷಲ್. ಯಾಕೆಂದರೆ ನನ್ನ ಗುರುಗಳ ಮುಂದೆನೇ ನನಗೆ ಇದು ಸಿಗ್ತಾ ಉಂಟು. ಸೊ ವಿಶ್ವರೂಪ ಸರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ವಿಶ್ವರೂಪ ಸರ್. ಮತ್ತು ದಿಸ್ ಈಸ್ ಅ ವೆರಿ ಸ್ಪೆಷಲ್ ಡೇ. ಸೊ ಇವತ್ತು ನಾನೊಂದು ಫ್ಯೂ ಪೀಪಲಿಗೆ ನಾನು ಥ್ಯಾಂಕ್ಸ್ ಹೇಳಲಿಲ್ಲದಿದ್ದರೆ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ವೆರಿ ರಾಂಗ್. ಸೊ ಫಸ್ಟಿಗೆ ನಾನು ನನ್ನ ನೃತ್ಯ ಶಿಕ್ಷಣ ಎಲ್ಲಿ ಸ್ಟಾರ್ಟ್ ಮಾಡಿದೆ, ರಾಧಾಕೃಷ್ಣ ನೃತ್ಯ ನಿಕೇತನ್. ನನ್ನ ಗುರುಗಳು ದ ಲೇಟ್ ಶ್ರೀ ಕೆ ರಾಧಾಕೃಷ್ಣ ತಂತ್ರಿ ಆ್ಯಂಡ್ ಹಿಸ್ ಡಾಟರ್ ಶ್ರೀಮತಿ ವೀಣಾ ಎಂ ಸಾಮ್ಗ. ನಿಮಗೆ ತುಂಬ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಫ್ರಮ್ ಅ ನಾನ್ ಡ್ಯಾನ್ಸರ್ ಟು ನೃತ್ಯ ವಿದೂಷಿ ಸಂಜನಾ, ನನ್ನ ಡಾನ್ಸ್ ಜರ್ನಿ ಅದೇ ಇನ್ಸ್ಟಿಟ್ಯೂಟಲ್ಲಿ ಆಯಿತು. ಅಲ್ಲಿಂದ ಹೊರಗೆ ಬಂದ ಮೇಲೆ ನಾನು ಬೇರೆ ಡಾನ್ಸ್ ಫೀಲ್ಡ್, ಫಿಟ್ನೆಸ್ ಕ್ಲಾಸಸ್ ಆಗಲಿ, ಬೇರೆ ಎಲ್ಲ ವಾಟ್ ಎವರ್ ಆ್ಯಕ್ಟಿವಿಟೀಸ್ ಇಟ್ ಈಸ್, ಐ ಲರ್ನ್ ಇಟ್ ಲೇಟರ್ ಆನ್. ನನ್ನ ಸ್ಟಾರ್ಟ್ ಆಗಿದೆ ಫ್ರಮ್ ರಾಧಾಕೃಷ್ಣ ನೃತ್ಯ ನಿಕೇತನ್. ನಾನು ಜಾಯಿನ್ ಆಗುವಾಗ ಐ ವಾಸ್ ಅ ನಾನ್ ಡ್ಯಾನ್ಸರ್. ನಾವ್ ಐ ಆಮ್ ಅ ಡಾನ್ಸ್ ಕೊರಿಯೋಗ್ರಾಫರ್. ಮೇಜರ್ ಕ್ರೆಡಿಟ್ ಗೋಸ್ ಟು ದಿಸ್ ಇನ್ಸ್ಟಿಟ್ಯೂಟ್. ಸೊ ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಸೆಕೆಂಡ್ಲಿ, ಈಗ ನಾವು ಡಾನ್ಸ್ ಟೀಚರ್ಸ್, ಆದರೆ ನೋಡಿ, ಸ್ಟೂಡೆಂಟ್ಸ್ ಇಲ್ಲದಿದ್ದರೆ ನಾವು ಹೇಗೆ ಡಾನ್ಸ್ ಗುರು? ಸೊ ನಾನು ನನ್ನ ಸ್ಟೂಡೆಂಟ್ಸ್ನವರಿಗೆ ಸಹ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದರೆ ಬೇರೆ ಟೀಚರ್ಸ್ ಇದು ನಂಗೆ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ನಾನು ಸ್ಟಾರ್ಟ್ ಮಾಡುವಾಗನೇ ಈ ಲೆವೆಲಲ್ಲಿ ಇರಲಿಲ್ಲ. ಕಲಿಸಿ ಅವರನ್ನು ಕಲಿಸುವಾಗ ನಾನು ಎಂಥ ಮಿಸ್ಟೇಕ್ ಮಾಡಿದ್ದೇನೆ, ಅದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಐ ಯೂಸ್ ಟು ಗೆಟ್ ಟೂ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಆಟ್ ಅ ಟೈಮ್ ಐ ವಾಸ್ ನಾಟ್ ಅ ಪರ್ಫೆಕ್ಟ್ ಟೀಚರ್. ಈವನ್ ನಾವು ಐ ಆಮ್ ನಾಟ್ ಅ ಪರ್ಫೆಕ್ಟ್ ಟೀಚರ್, ಬಟ್ ಐ ಆಮ್ ಅ ಮಚ್ ಇಂಪ್ರೂವ್ಡ್ ವರ್ಷನ್ ವಾಟ್ ಐ ಸ್ಟಾರ್ಟೆಡ್ ಇನ್ 2008. ಸೊ ಆವಾಗದಿಂದ ಫ್ರಮ್ 2008 ಟು 2023 ನನಗೆ ಎಂಥದೇ ಇಂಪ್ರೂವ್ಮೆಂಟ್ ಆಗಲಿ ನನ್ನ ಟೀಚಿಂಗ್ ಪ್ರೊಫೆಷನ್, ದ್ಯಾಟ್ ಕ್ರೆಡಿಟ್ ಗೋಸ್ ಟು ಮೈ ಸ್ಟೂಡೆಂಟ್ಸ್. ಯಾಕೆಂದರೆ ಅವರಿದ್ದಾರೆ, ಅದಕ್ಕೆ ನಾನೊಂದು ಗುರು. ಸೊ ಐ ಥ್ಯಾಂಕ್ ಮೈ ಸ್ಟೂಡೆಂಟ್ಸ್ ಫಾರ್ ಮೇಕಿಂಗ್ ಮೀ ಅ ನೃತ್ಯ ಗುರು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫಲ್ಲಿ, ದ್ಯಾಟ್ ಈಸ್ ಮೈ ಲೈಫ್ ಪಾರ್ಟ್ನರ್ ಮಿಸ್ಟರ್ ನಿತಿನ್ ಶೆಟ್ಟಿಗಾರ್. ಲೈಫಲ್ಲಿ ನಮಗೆ ಪೇರೆಂಟ್ಸ್ ಯಾವಾಗ ಸಹ ಸಪೋರ್ಟ್ ಮಾಡ್ತಾರೆ, ಬಟ್ ಫ್ಯೂಚರಲ್ಲಿ ನಮಗೆ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕುವಾಗ, ಅಟ್ಲೀಸ್ಟ್ ಇನ್ ಮೈ ಕೇಸ್ ನೋಡಿ, ನಮಗೆ ಮಾಡಲಿಕ್ಕಿದ್ರೆ ನಾವು ಮಾಡ್ತೇವೆ, ಆದರೆ ಒಂದು ಸಪೋರ್ಟ್ ಇಲ್ಲದಿದ್ದರೆ ಅದು ಖುಷಿಯಲ್ಲಿ ನಾವು ಮಾಡೋದಿಲ್ಲ. ನನ್ನ ಲೈಫಲ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್. ನನ್ನ ಲೈಫ್ ಪಾರ್ಟ್ನರ್ ಆ್ಯಂಡ್ ಮೈ ಇನ್ ಲಾಸ್ ನನಗೆ ಫುಲ್ ಆನ್ ಸಪೋರ್ಟ್ ಮಾಡಿದ್ದಾರೆ. ಮೊದಲು ನನಗೆ ಇಟ್ ವಾಸ್ ಓನ್ಲಿ ಮೈ ಪೇರೆಂಟ್ಸ್ ಯೂಸ್ ಟು ಸಪೋರ್ಟ್ ಮೀ. ಈಗ ನನಗೆ ಇನ್ನೊಂದು ಫ್ಯಾಮಿಲಿ ಬಂದಿದೆ. ಸೊ ನಾನು ನನ್ನ ವರ್ಕ್ ಫೀಲ್ಡಲ್ಲಿ ಆರಾಮಲ್ಲಿ ಖುಷಿಯಾಗಿ ಐ ವರ್ಕ್, ಆ್ಯಂಡ್ ದ್ಯಾಟ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್ ಆ್ಯಂಡ್ ಮೈ ಇನ್ ಲಾಸ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ಒಂದು ವೆರಿ ಸ್ಪೆಷಲ್ ಪರ್ಸನ್ ಐ ವಾಂಟ್ ಟು ಥ್ಯಾಂಕ್. ನನ್ನ ಲೈಫ್ ಇದು ಫಸ್ಟ್ ಗುರು ನನ್ನ ಅಮ್ಮ. ಐ ವಾಂಟ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್, ಎಸ್ಪೆಷಲಿ ಮೈ ಅಮ್ಮ. ನಾನು ಯಾಕೆ ಓನ್ಲಿ ಅಮ್ಮ ಹೇಳ್ತಾ ಇರೋದಂದರೆ, ನನ್ನ ಪಪ್ಪ ಹಿ ವರ್ಕ್ಸ್ ಇನ್ ಮುಂಬೈ. ವರ್ಷದಕ್ಕೆ 1 or 2 times ಈಸ್ ಟು ಕಮ್. ಸೊ ನನ್ನ ಜಾಸ್ತಿ ಬಾಂಡಿಂಗ್ ಇದ್ದದ್ದು ನನ್ನ ಅಮ್ಮ ಜೊತೆಗೆ. ನನಗೆ ನನ್ನ ಲೈಫಲ್ಲಿ ಫಸ್ಟ್ ಗುರು ಅಂದರೆ ನನ್ನ ಅಮ್ಮ. ಬಿಕಾಸ್ ಆಫ್ ಮೈ ಅಮ್ಮ ನನಗೆ ಇದೆಲ್ಲ ಗುರುಗಳು ನನಗೆ ಸಿಕ್ಕಿದ್ದು ಲೈಫಲ್ಲಿ. ನಾನು ಏನೇ ಇರಲಿ, ವೆದರ್ ಇಟ್ಸ್ ಇನ್ ಮೈ ಪರ್ಸ್ನಲ್ ಲೈಫ್ ಆರ್ ಪ್ರೊಫೆಷ್ನಲ್ ಲೈಫ್, ದ ಬ್ಯಾಕ್ ಬೋನ್ ಬಿಹೈಂಡ್ ಮೈ ಎಕ್ಸಿಸ್ಟೆನ್ಸ್ ಇನ್ ದಿಸ್ ಲೈಫ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಮದರ್, ಮಿಸಸ್ ಜಯಲಕ್ಷ್ಮಿ ಎಸ್ ಅಮೀನ್. ಸೊ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಇಲ್ಲಿ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ಒಳಗಡೆ ಹಿರೇ. ಫಾರ್ ಯು ಆಲ್ ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್. ನೀವು ಲೈಫಲ್ಲಿ ಡಿಸಿಪ್ಲಿನಲ್ಲಿ ಇದ್ದರೆ ಫುಲ್ ನಿಮಗೆ ಎವ್ರಿಬಡಿ ಒಂದು ಗೋಲ್ ಇರ್ತದೆ. ಗೋಲ್ ಇರಿದ್ರೆ ಅದು ನನಗೆ ಅದು ಆಗಬೇಕು, ಇದು ಆಗೋದಿಲ್ಲ.
ನಾವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಫಸ್ಟ್ ಲೈಫಲ್ಲಿ ಡಿಸಿಪ್ಲಿನ್ ಇರಬೇಕು. ನೀವು ತುಂಬ ಸ್ಟ್ರಿಕ್ಟ್ ಆಗಬೇಕಂತ ಹೇಳೋದಲ್ಲ, ಲೈಫಲ್ಲಿ ಬೇಸಿಕ್ ಇರ್ತದೆ. ಫಾರ್ ಎಕ್ಸಾಂಪಲ್ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಮ್ಮ ಡೇ ಟು ಡೇ ಲೈಫಲ್ಲಿ ಎಂಥ ರೆಸ್ಪಾನ್ಸಿಬಿಲಿಟೀಸು ಅದನ್ನು ಕರೆಕ್ಟ್ ಮಾಡಿ. ಡಿಸಿಪ್ಲಿನ್ ಇದ್ದರೆ ನಿಮ್ಮ ಗೋಲ್ ಎಂತ ಉಂಟು ಅದು ಅಚೀವ್ ಮಾಡಲಿಕ್ಕೆ ನಿಮಗೆ ಡೆಡಿಕೇಶನ್ ಬರ್ತದೆ. ಇಫ್ ಯು ಆರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡಿಸಿಪ್ಲಿನ್, ಡೆಫಿನೆಟ್ಲಿ ಯು ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ಯುವರ್ ಸಕ್ಸಸ್. ಆ್ಯಂಡ್ ಥರ್ಡ್, ರಿಸ್ಪೆಕ್ಟ್. ನಿಮ್ಮ ಪೇರೆಂಟ್ಸ್, ನಿಮ್ಮ ಗುರುಗಳು ಆ್ಯಂಡ್ ಟೈಮ್, ಈ 3 ಫ್ಯಾಕ್ಟರ್ಸಿಗೆ ನೀವು ರಿಸ್ಪೆಕ್ಟ್ ಮಾಡಲಿಲ್ಲದಿದೆ, ಅಟ್ಲೀಸ್ಟ್ ನಾನಿದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು, ನನ್ನ ಅಮ್ಮ ನನ್ನ ಗುರುಗಳು ನನಗೆ ಅಂತ ಹೇಳಿದ್ದಾರೆ ಅದು ಹೇಳೋದು. ನಮ್ಮ ಪೇರೆಂಟ್ಸ್, ನಮ್ಮ ಬೇರೆ ನಮ್ಮ ನೃತ್ಯ ಕ್ಷೇತ್ರದಲ್ಲಿ ಯಾವುದ್ರಲ್ಲಿ ನಮ್ಮ ಗುರುಗಳು ಆ್ಯಂಡ್ ಟೈಮ್, ಈ 3 ಫ್ಯಾಕ್ಟರ್ಸ್ ನಾವು ರಿಸ್ಪೆಕ್ಟ್ ಮಾಡಿದರೆ ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಅಚೀವಿಂಗ್ ವಾಟ್ ಎವರ್ ಯು ಆಲ್ ವಾಂಟ್. ಮತ್ತು ನೀವು ಎಷ್ಟೇ ಸಕ್ಸಸ್ಫುಲ್ ಆಗಲಿ, ಬೈ ಗಾಡ್ಸ್ ಗ್ರೇಸ್ ನೀವು ತುಂಬ ಸಕ್ಸಸ್ಫುಲ್ ಆಗಲಿ, ಎಷ್ಟೇ ಸಕ್ಸಸ್ಫುಲ್ ಆದರೆ ಸಹ ಯಾವಾಗ ಸಹ ಅಹಂಕಾರ ಒಂದು ಬರಬಾರ್ದು. ಆಲ್ವೇಸ್ ಬಿ ಡೌನ್ ಟು ಅರ್ತ್. ನಿಮ್ಮ ಪೇರೆಂಟ್ಸಿದು ಆ್ಯಂಡ್ ನಿಮ್ಮ ಗುರುಗಳದ್ದು ಆಶೀರ್ವಾದ ನಿಮಗೆ ಬೇಕಾದಿದ್ದರೆ ಆ್ಯಂಡ್ ಅದು ನಿಮಗೆ ಇದ್ದರೆ ನೀವು ಲೈಫಲ್ಲಿ ಸಕ್ಸಸ್ಫುಲ್ ಯು ವಿಲ್ ಡೆಫಿನೆಟ್ಲಿ ಬಿ ಸಕ್ಸಸ್ಫುಲ್. ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಮ್ ಅಚೀವಿಂಗ್ ವಾಟ್ ಎವರ್ ಯು ವಾಂಟ್. ಸೊ ನಿಮಗೆ ಆಲ್ವೇಸ್ ರಿಮೆಂಬರ್, ನಿಮ್ಮ ಪೇರೆಂಟ್ಸ್ ಆ್ಯಂಡ್ ಗುರುಗಳು ಆರ್ ದ ಮೇನ್ ಫ್ಯಾಕ್ಟರ್ಸ್ ಟು ಅಚೀವ್ ವಾಟ್ ಎವರ್ ಇನ್ ಯುವರ್ ಲೈಫ್. ಆ್ಯಂಡ್ ವಿಶ್ವ ಯಕ್ಷ ಕಲಾ ನೃತ್ಯ ನಿಕೇತನಿಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಅವ್ರ ಲೈಫಲ್ಲಿ ಇನ್ನಷ್ಟು ಸಕ್ಸಸ್ ಪಡೀರಿ. ನೀಲಶೇತ ದೇವರಿಗೆ ಐ ಜಸ್ಟ್ ಬೆಗ್ ದ್ಯಾಟ್ ಅವರು ಈ ಸಂಸ್ಥೆಗೆ ಇನ್ನಷ್ಟು ಬ್ಲೆಸ್ಸಿಂಗ್ಸ್ ಕೊಟ್ಟು ಆ್ಯಸ್ ಇಟ್ ಈಸ್ ನೇಮ್ಡ್ ಆ್ಯಸ್ ವಿಶ್ವ ಯಕ್ಷ, ಫುಲ್ ವಿಶ್ವದಲ್ಲಿ ಇವರ ಹೆಸರು ಫುಲ್ ಪ್ರಚಾರ ಆಗಲಿ ಅಂತ ಐ ವಿಲ್ ಜಸ್ಟ್ ಕನ್ವೆ ಮೈ ಗುಡ್ ವಿಶಸ್ ಟು ದಿಸ್ ಇನ್ಸ್ಟಿಟ್ಯೂಷನ್. ಥ್ಯಾಂಕ್ ಯು. Yes, she rendered her thanks by heartfelt words. It is our pleasure to have you on this stage, ma'am. Thank you. ನಮ್ಮ ಈ ಸಂಸ್ಥೆಯಲ್ಲಿ ಸಂಗೀತ ಗುರುಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀಮತಿ ರಾಜರಾಜೇಶ್ವರಿ ಪಿ ಶಾನುಭಾಗ್ ಕರ್ಜೆ, ಶ್ರೀ ಸಾಯಿ ಸ್ವರಾಂಜಲಿ ವಿದ್ಯಾಲಯ ರಿಜಿಸ್ಟರ್ಡ್ ಕರ್ಜೆ ಇವರನ್ನು ಒಂದು ಕಿರು ಗೌರವ ನೀಡಿ ಸನ್ಮಾನಿಸುವಂಥ ಕಾರ್ಯಕ್ರಮ. ದಯಮಾಡಿ ತಮ್ಮನ್ನು ಮುಂಭಾಗಕ್ಕೆ ಆಹ್ವಾನ ಮಾಡ್ತಾ ಇದ್ದೆ ಮೇಡಮ್. ಈ ಸಂಸ್ಥೆಯ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ತನ್ನ ಕಂಠವನ್ನು ಧಾರೆ ಎರೆದಿರುವಂಥ ಓರ್ವ ಸಂಗೀತ ಶಿಕ್ಷಕಿ, ನಮ್ಮ ಈ ಸ್ಥಳೀಯ ಪರಿಸರದ ಹೆಮ್ಮೆಯ ಮಾರ್ಗದರ್ಶಕಿಯಾಗಿ ಗುರುತಿಸಿಕೊಂಡಿರುವಂಥ ಶ್ರೀಮತಿ ರಾಜರಾಜೇಶ್ವರಿ ಪಿ ಶಾನುಭಾಗ್ ಕರ್ಜೆ, ಸಂಗೀತ ಗುರುಗಳು ಶ್ರೀ ಸಾಯಿ ಸ್ವರಾಂಜಲಿ ವಿದ್ಯಾಲಯ ರಿಜಿಸ್ಟರ್ಡ್ ಕರ್ಜೆ. ನೇರ ಪ್ರಸಾರದ ಮುಖಾಂತರವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಅದೆಷ್ಟೋ ಸಾವಿರ ಸಾಂಸ್ಕೃತಿಕ ಮನಸ್ಸುಗಳಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ನಮ್ಮ ಜೊತೆ ಇರುವಂಥ ನಡೆದಾಡುವ ವಿಶ್ವಕೋಶ, ಕಡಲ ತಡಿಯ ಭಾರ್ಗವ, ಶಿವರಾಮ ಕಾರಂತರ ನೆಲದಿಂದ ಬಂದಿರುವಂಥ ಓರ್ವ ಉಪನ್ಯಾಸಕ ಮಿತ್ರ ಶ್ರೀಯುತ ಶಮಂತ್ ಕುಮಾರ್ KS ಕೋಟ ಇವರಿದ್ದಾರೆ. ಹಾವೇರಿಯಲ್ಲಿ ಉಪನ್ಯಾಸಕನಾಗಿ ಕರ್ತವ್ಯ ಮಾಡಿದರೂ ಕೂಡ ನಮ್ಮ ಊರಿನ ಮಣ್ಣು ನೆಲದ ಮೇಲಿನ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಾವು ಶುಭ ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸನ್ಮಿತ್ರರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಬಂಧುಗಳೇ, ಇದೊಂದು ಅದ್ಭುತವಾದ ಕಾರ್ಯಕ್ರಮವೇ ಸರಿ. ಯಾಕೆ ಹೇಳಿದ್ರೆ, ನೀಲಾವರದಂತಹ ಪುಟ್ಟ ಹಳ್ಳಿಯಲ್ಲಿ ಈ ರೀತಿಯಾದಂತಹ ಎಲ್ಲ ತರಹದ ಕಲೆಗಳಿಗೆ ಸಮಾನವಾದಂತಹ ಪ್ರಾಶಸ್ತ್ಯವನ್ನು ನೀಡಿ ಇಂದು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದಂತಹ ಕೆಲಸವನ್ನು ವಿಶ್ವಯಕ್ಷ ನೃತ್ಯ ಕಲಾನಿಕೇತನ ಮಾಡ್ತಾ ಇರೋದು ನಿಜವಾಗಿಯೂ ಹೆಮ್ಮೆಯ ಸಂಗತಿ ಅಂತ ನಾನು ಅಂದ್ಕೋತೀನಿ. ಮಧ್ಯಸ್ಥರ ಕುರಿತಾಗಿ ಅವರಿಗೆ ಮುಖಸ್ತುತಿ ಅಂತ ಅಲ್ಲ, ನಿಜವಾಗಿ ಅವರೊಂದು ಕಲೆಯ ಆಗ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಅವಕಾಶ ನಮ್ಗೆ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ನೀವೆಲ್ಲ ಪುಣ್ಯವಂತರು ಅಂತ ಅನ್ಕೋತೀನಿ ಇಲ್ಲಿರುವಂತಹ ಮಕ್ಕಳು. ಯಾಕೆ ಹೇಳಿದ್ರೆ, ಒಂದೇ ಸೂರಿನಡಿಯಲ್ಲಿ ಎಲ್ಲ ತರಹದ ಕಲೆಗಳನ್ನು ಕಲೀಲಿಕ್ಕೆ ಅವಕಾಶ ಅಥವಾ ಒಂದು ಮುಕ್ತವಾದ ವೇದಿಕೆ ನಿಮಗೆ ನಿರ್ಮಾಣ ಆಗಿದೆ ಅನ್ನೋದ ಎರಡು ಮಾತಿಲ್ಲ.
ಇತ್ತೀಚೆಗೆ ಒಂದು ಚರ್ಚೆ ಇದೆ, ಕಲೆ ಸಾಯ್ತಾ ಇದೆಯೋ ಅಥವಾ ಕಲೆಯ ಕುರಿತಾದಂಥ ಆಸಕ್ತಿ ಕಡಿಮೆ ಆಗಿದೆಯೋ ಅಂತ ಹೇಳಿ. ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಒಂದೇ ಒಂದು ಆಸೆ ಅಂತ ಹೇಳಿದರೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಈ ಕಲೆಯನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವ ಮಾಧ್ಯಮವಾಗಿ ಕೆಲಸವನ್ನು ಮಾಡ್ತೀರಿ ಎನ್ನುವಂಥ ವಿಶ್ವಾಸ ನಮಗೆ ನಿಮ್ಮನ್ನೆಲ್ಲ ನೋಡಿದಾಗ ಉಂಟಾಗ್ತಾ ಇದೆ. ಆದ್ದರಿಂದ ನಿಮ್ಮ ಮುಂದಿನ ಬದುಕು ಹಸನಾಗಲಿ ಎನ್ನುವಂಥ ಮಾತಿನೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮ ಮಾಡುತ್ತೇನೆ. ಯಾಕೆ ಹೇಳಿದ್ರೆ ನಿಮ್ಮೆಲ್ಲರ ನಿರೀಕ್ಷೆ ಮುಂದಿನ ಕಾರ್ಯಕ್ರಮದ ಮೇಲಿರುವುದರಿಂದ ಆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಲಿಕ್ಕೆ ನನ್ನ ಮಾತಿಗೆ ಪೂರ್ಣ ವಿರಾಮ ಮಾಡ್ತೀನಿ. ಧನ್ಯವಾದ. ತೀರಿ ಹೋದವರನ್ನು ಮರೆಯುವುದೆಂದರೆ ಎರಡನೇ ಬಾರಿ ಅವರನ್ನು ಸಾಯಿಸಿದ ಹಾಗೆ ಅಂತೇಳಿ HS ವೆಂಕಟೇಶ ಮೂರ್ತಿ ಹೇಳ್ತಾರೆ. ಶರಣರ ಬದುಕನ್ನು ಮರಣದಲ್ಲಿ ಕಾಣಬೇಕಂತೆ. ಕುಂದಾಪುರ ಕನ್ನಡದ ಕುರಿತಾಗಿ ವಿಶೇಷ ಆಸಕ್ತಿಯನ್ನು ಹೊಂದಿರುವಂಥ ವ್ಯಕ್ತಿ ನನ್ನ ಗುರುಗಳು ಹೌದು, ತೆಕ್ಕಟ್ಟೆ ಸುರೇಂದ್ರ ಶೆಟ್ಟರು. ಇವತ್ತೆಲ್ಲಾದರೆ ಬದುಕಿರುತ್ತಿದ್ದರೆ ಇವತ್ತಿನಲ್ಲಿ ನಡೀತಿರುವಂಥ ಈ ಆಷಾಢಿ ಅಮಾಸೆಯ ವಿಶ್ವ ಕುಂದಾಪುರ ಕನ್ನಡ ದಿನದ ಸಂಭ್ರಮವನ್ನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರೇನೋ. ದೊಡ್ಡ ಸಾಧಕನನ್ನು ಭಾಳ ಬೇಗನೆ ಕಳ್ಕೊಂಡ್ಬಿಟ್ವಿ. ಗೊತ್ತಿರ್ಬೋದು ಬಂಧುಗಳೇ ತಮಗೆ, 38 ವರ್ಷಕ್ಕೆ ವಿವೇಕಾನಂದರನ್ನು ಕಳ್ಕೊಳ್ತೇವೆ. 54 ವರ್ಷಕ್ಕೆ ಮರಾಠ ಸೈಂಧವ ಸಾಮ್ರಾಜ್ಯವನ್ನು ಸ್ಥಾಪಿಸಿರುವಂಥ ಶಿವಾಜಿಯನ್ನು ಕಳ್ಕೊಳ್ತೇವೆ. 46 ವರ್ಷಕ್ಕೆ ಕನ್ನಡದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಹೋಗ್ತಾರೆ. ಈ ಸಾಧಕರೆಲ್ಲರೂ ಹಾಗೆ ಅಲ್ಪ ಸಮಯ ನಮ್ಮ ಜೊತೆ ಇದ್ದರೂ ಕೂಡ ತನ್ನ ಬದುಕಿನ ಪಡಿಯಚ್ಚನ್ನು ನಮ್ಮ ಜೊತೆ ದೊಡ್ಡದಾಗಿ ಬಿಟ್ಟು ಹೋಗಿರುವಂಥ ಒಂದೇ ಒಂದು ಶಕ್ತಿ ಅಂತೇಳಿದರೆ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟಿ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಅವರ ನೆನಪಿಗೋಸ್ಕರ ಕೊಡ್ತಾ ಇರುವಂಥ ಪ್ರಶಸ್ತಿ ಕಲಾ ಸುರೇಂದ್ರ ಪ್ರಶಸ್ತಿ. ಈ ಪ್ರಶಸ್ತಿ ಪುರಸ್ಕೃತರು ಶ್ರೀ BM ಪೃಥ್ವಿರಾಜ್ ಸಾಮಗ, ಉಡುಪಿ. ಯುವ ಕಲಾವಿದರು, ಅನೇಕ ಯುವ ಕಲಾವಿದರನ್ನು ಮುನ್ನೆಲೆಗೆ ತಂದಿರುವಂಥ ಹೆಮ್ಮೆ ಹೆಗ್ಗಳಿಕೆ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟರದ್ದು. ಅವರ ನೆನಪಿಗೋಸ್ಕರ ನೀಡ್ತಾ ಇರುವಂಥ ಈ ಪ್ರಶಸ್ತಿ ಓರ್ವ ಯುವ ಕಲಾವಿದನಿಗೆ ಸಂದಾಯವಾಗ್ತಾ ಇದೆ. ತಮ್ಮನ್ನು ಸಮ್ಮಾನ ಪೀಠಕ್ಕೆ ಗೌರವಪೂರ್ವಕವಾಗಿ ಆಹ್ವಾನ ಮಾಡ್ತಾ ಇದ್ದೇನೆ. ಸಮ್ಮಾನ ಪತ್ರ ವಾಚನಕ್ಕಾಗಿ ಶ್ರೀವತ್ಸರಾವ್ ನೀಲವರ ಇದೀಗ ನಿಮ್ಮ ಮುಂದೆ. ಶ್ರೀ ವಿಶ್ವಯಕ್ಷ ನೃತ್ಯ ಕಲಾನಿಕೇತನ ರಿಜಿಸ್ಟರ್ಡ್ ಮಧ್ಯಸ್ಥರಬೆಟ್ಟು ನೀಲಾವರ, ಬ್ರಹ್ಮಾವರ ತಾಲೂಕು ಶ್ರೀಯುತ BM ಪೃಥ್ವಿರಾಜ್ ಸಾಮುಗ ಇವರಿಗೆ ಕಲಾ ಸುರೇಂದ್ರ ಎಂಬ ಪ್ರಶಸ್ತಿಯನ್ನಿತ್ತು ಸನ್ಮಾನಿಸಿದ ಸನ್ಮಾನ ಪತ್ರ. ಆದರಣೀಯರೇ, ಶ್ರೀಯುತ BM ಪೃಥ್ವಿರಾಜ್ ಸಾಮಗರು ಶ್ರೀ B ಮುರಳೀಧರ್ ಸಾಮುಗ, ಸೆಕ್ರೆಟರಿ ಶ್ರೀ ಲಕ್ಷ್ಮೀ ಮಲ್ಟಿಪರ್ಪಸಸ್ ಕೋಆಪರೇಟಿವ್ ಸೊಸೈಟಿ, ಮತ್ತು ಶ್ರೀಮತಿ ವೀಣಾ M ಸಾಮುಗ, ನೃತ್ಯಗುರು ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ಉಡುಪಿ ಅವರ ಮಗನಾಗಿ ದಿನಾಂಕ 22/11/1999 ಜನಿಸಿದರು. ಪೃಥ್ವಿರಾಜ್ ಸಾಮುಗ ಇವರು ತಮ್ಮ ಪ್ರಾಥಮಿಕ, ಹೈಸ್ಕೂಲ್ ಹಾಗೂ PUC ವ್ಯಾಸಂಗವನ್ನು ICSE ಸಿಲೆಬಸ್ನ ಉಡುಪಿಯ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ನಲ್ಲಿ, ನಂತರ CA ವ್ಯಾಸಂಗವನ್ನು ಮಾಡುತ್ತಾ ಉಡುಪಿ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ BCom ಪದವಿ ಮುಗಿಸಿದ್ದು, ಈಗ CA ಫೈನಲಿಸ್ಟ್ ಆಗಿ ಶಬ್ಬೀರ್ ಆ್ಯಂಡ್ ಗಣೇಶ್ ಕಂಪನಿಯಲ್ಲಿ ಆರ್ಟಿಕಲ್ಶಿಪ್ ಮಾಡುತ್ತಿದ್ದಾರೆ. ಇವರು ಕಲಾವಿದರ ಕುಟುಂಬದಲ್ಲಿ ಹುಟ್ಟಿದ್ದು. ಅಜ್ಜ ನೃತ್ಯ ಗುರುಗಳು, ಅಜ್ಜಿ ಸಂಗೀತ ಗುರುಗಳು, ತಂದೆ ಕಲಾ ಪೋಷಕರು, ತಾಯಿ ನೃತ್ಯ ಸಂಗೀತ ಗುರು. ತಮ್ಮ ಪವನ್ ರಾಜ್ ಸಾಮುಗ ನೃತ್ಯ ಸಂಗೀತ ಯಕ್ಷಗಾನ ಕಲಾವಿದ. ಹಾಗೆಯೇ ಪೃಥ್ವಿರಾಜ್ ಸಾಮುಗರು ಕೂಡ ಕಲಾವಿದರೇ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರೀಕ್ಷೆಯಲ್ಲಿ 80% ಅಂಕ, ಮೃದಂಗ ಪರೀಕ್ಷೆಯಲ್ಲಿ 70% ಅಂಕ ಪಡೆದಿದ್ದು ಯಕ್ಷಗಾನವನ್ನೂ ಕಲಿತಿದ್ದಾರೆ. ತಮ್ಮ ಅಜ್ಜನ ಸಂಸ್ಥೆ ರಾಧಾಕೃಷ್ಣ ನೃತ್ಯ ನಿಕೇತನದ ಹಲವಾರು ಕಾರ್ಯಕ್ರಮಗಳಿಗೆ ತಾಯಿಯ ಹಾಡುಗಾರಿಕೆ, ಉತ್ತಮ ಮೃದಂಗ ವಾದನವನ್ನು ನೀಡುತ್ತಿದ್ದಾರೆ. ಇವರು ವಿಶಿಷ್ಟವಾಗಿ ಭಾರತೀಯ ಜ್ಯೋತಿರ್ವಿಜ್ಞಾನ ಕೇಂದ್ರ ಚೆನ್ನೈನಲ್ಲಿ ಜ್ಯೋತಿಷ್ಯದ ಪಾಠವನ್ನು ಕಲಿತು ಪ್ರವೀಣ ವಿಶಾರದ ಆಗಿರುತ್ತಾರೆ. ಮೃದು ಸ್ವಭಾವ, ಮಿತಭಾವನೆಯವರಾದ ಇವರು ಒಳ್ಳೆಯ ಹಾಸ್ಯಪ್ರಜ್ಞೆಯುಳ್ಳವರು. ಶ್ರೀ ವಿಶ್ವ ಯಕ್ಷ ನೃತ್ಯ ಕಲಾನಿಕೇತನ ರಿಜಿಸ್ಟರ್ಡ್ ಮಧ್ಯಸ್ಥರಬೆಟ್ಟು ನೀಲಾವರ ಆಚರಿಸುವ ನಾದನೂಪುರೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಕಲಾ ಸುರೇಂದ್ರ ಎಂಬ ಪ್ರಶಸ್ತಿಯನ್ನಿತ್ತು ಗೌರವಿಸುತ್ತಿರುವುದು ಸಂತಸದ ವಿಷಯವಾಗಿದೆ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ದೇವತೆಗಳಾದ ಶ್ರೀ ಮಹಾಗಣಪತಿ, ಶ್ರೀ ಅನಂತೇಶ್ವರ ಹಾಗೂ ಶ್ರೀ ನಾಗಯಕ್ಷಿ ದೇವತೆಗಳು ಆಯುರ ಆರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥಿಸ್ತೇವೆ. ನೃತ್ಯಗಾನಂ ದೇವಗಾನಂ. ದಯಮಾಡಿ ಶೈಲಜಾ ಸುರೇಂದ್ರ ಶೆಟ್ಟಿಯವರು ವೇದಿಕೆಯ ಮೇಲ್ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ತಮ್ಮ ಪತಿಯ ಎಲ್ಲ ಸಾಧನೆಯ ಹಿಂದೆ ಜೊತೆಯಾಗಿ ನಿಂತಿರುವಂಥ ಜೀವ ಶೈಲಜಾ ಸುರೇಂದ್ರ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ನೀಡ್ತಾ ಇರುವಂಥ ಈ ಗೌರವ ಕಲಾ ಚೇತನ ಕಲಾ ನಿಕೇತನವಾಗಿ ಗುರುತಿಸಿಕೊಂಡಿರುವಂಥ ತೆಕ್ಕಂಡೆ ಸುರೇಂದ್ರ ಶೆಟ್ಟಿ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಶ್ರೀಮತಿ ಶೈಲಜಾ ಸುರೇಂದ್ರ ಶೆಟ್ಟಿಯವರು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜಕರ ಪರವಾಗಿ ತಮ್ಮಲ್ಲಿ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲೆಮರೆ ಕಾಯಿಯ ಹಾಗೆ ತನ್ನ ಗಂಡನ ಎಲ್ಲ ಸಾಧನೆಯ ಹಿಂದೆ ಜೊತೆಯಾಗಿ ನಿಂತಿರುವಂಥ ಶೈಲಜಾ ಸುರೇಂದ್ರ ಶೆಟ್ಟಿಯವರು ದಯಮಾಡಿ ಕುಳಿತುಕೊಳ್ಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಗಣ್ಯರು ಒಂದು ಗುಂಪು ಭಾವಚಿತ್ರಕ್ಕೆ ತಾವು ಜೊತೆಯಾಗಬೇಕು. ಕಲಾ ಸುರೇಂದ್ರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥ ಶ್ರೀಯುತ BM ಪೃಥ್ವಿರಾಜ್ ಸಾಮಗ ಉಡುಪಿಯವರು ಶುಭ ಸಂದೇಶವನ್ನು ರವಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ವೇದಿಕೆ ಮೇಲೆ ಎಲ್ಲೋ ಗಲ್ದಣಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ನನಗೆ ಈ ಪ್ರಶಸ್ತಿಯನ್ನು ನೀಡಿದ ಶ್ರೀ ಈಶ್ವರಪ್ಪಣ್ಣನವರಿಗೆ ಹಾಗೂ ಅವರ ಗುರುಗಳಾದ ಶ್ರೀ ಸುರೇಂದ್ರ ಶೆಟ್ಟಿಯವರಿಗೆ ಹಾಗೂ ಅವರ ಧರ್ಮಪತ್ನಿಯವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತೇನೆ. ಇದು ನನ್ನ ಜೀವನದ ಮೊದಲನೇ ಸನ್ಮಾನ. ಈ ಸನ್ಮಾನವನ್ನು ನನಗೆ ದೊರಕಿರುವುದು ಇಲ್ಲಿ ಶ್ರೀ ನೀಲಾರ ಮಹಿಷಮರ್ದಿನವರ ಸನ್ನಿಧಾನದಲ್ಲಿ. ಇದು ನನ್ನ ಕುಲದೇವರಾಗಿರುವ ಇದು ಹಾಗೆ ಅವರ ಸನ್ನಿಧಾನದಲ್ಲಿ ಸೇರಿದ ನನ್ನ ಪುಣ್ಯ ಎಂದು ನಾನು ಭಾವಿಸುತ್ತೇನೆ. ಹಾಗೆ ನನಗೆ ಈ ಕಲೆಯ ಒಂದು ಸಂಸಾರದ ಒಂದು ಕುಟುಂಬದಲ್ಲಿ ಜನಿಸಿ ನಾನು ಬಹಳ ಪುಣ್ಯವಂತನೆಂದು ನಾನು ಭಾವಿಸುತ್ತೇನೆ. ಹಾಗೆ ನನ್ನ ಅಜ್ಜನಿಗೆ, ನನ್ನ ತಂದೆ, ನನ್ನ ತಾಯಿಯವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈಶ್ವರಪ್ಪಣ್ಣನವರ ಈ ಸಂಸ್ಥೆಯು ಉತ್ತರೋತ್ತರ ಶ್ರೇಯಸ್ಸನ್ನಾಗಲಿ ಅನುಗ್ರಹವನ್ನು ನೀಡಲಿ. ಹಾಗೆ ಈ ಸಂಸ್ಥೆಯನ್ನು 60 ವರ್ಷ ದಶಮಾನೋತ್ಸವ ಹಾಗೆ ವಿಂಶತ್ಯೋತ್ಸವ ರಥಸಂಭ್ರಮ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ, ಉತ್ತರೋತ್ತರ ಶ್ರೇಯಸ್ಸನ್ನಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ವಂದನೆಗಳು. ಸಮಾಜದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿ ತಮ್ಮ ಹೆಸರನ್ನು ಮುನ್ನೆಲೆಗೆ ತಂದಿರುವಂಥ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ. ನಮ್ಮ ಜೊತೆ ಇರುವಂಥ ಶ್ರೀಮತಿ ಶಕುಂತಳಾ ಶ್ರೀ ಪ್ರಕಾಶ್ ರಾವ್ ಮಧ್ವನಗರ ಕೊಡವರು ಹಿರಿಯ ಯಕ್ಷಗಾನ ಕಲಾವಿದರು. ತಮ್ಮನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಶಕುಂತಳಾ ಶ್ರೀ ಪ್ರಕಾಶ್ ರಾವ್ ಮಧ್ವನಗರ ಕೊಡವರು.
ಹಿರಿಯ ಯಕ್ಷಗಾನ ಕಲಾವಿದರಾಗಿ ಗಂಡು ಕಲೆಯ ವಿಶೇಷತೆಯನ್ನು ನಮ್ಮ ಸಮಾಜಕ್ಕೆ ಪ್ರಚುರಪಡಿಸಿರುವಂಥ ದಂಪತಿಗಳು, ಸಾಧಕರು ಶ್ರೀಮತಿ ಶಕುಂತಳಾ ಶ್ರೀ ಪ್ರಕಾಶ್ ರಾವ್, ಮಧ್ವನಗರ, ಕೊಡವೂರು ತಾಲೂಕು, ಪಡುಕುದ್ರು ಶಂಕರ್ರಾವ್ ಮತ್ತು ಕೃಷ್ಣವೇಣಿಯವರ ಮಗನಾಗಿ ಜನಿಸಿದ ಇವರು ಓರ್ವ ಸಹೋದರಿ ಮತ್ತು ಮೂವರು ಸಹೋದರರನ್ನು ಹೊಂದಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಆದಿ ಉಡುಪಿ ಶಾಲೆ ಹಾಗೂ ಪ್ರೌಢ ಶಿಕ್ಷಣವನ್ನು ಸರಕಾರಿ ಜೂನಿಯರ್ ಕಾಲೇಜು ಕೆಮ್ಮಣ್ಣು ಇಲ್ಲಿ ಪಡೆದಿರುತ್ತೀರಿ. ಮುಂದೆ ಶಿಕ್ಷಕ ತರಬೇತಿಯನ್ನು ಕುಮುದ ಉಮಾಶಂಕರ್ ಟೀಚರ್ ಟ್ರೈನಿಂಗ್ ಕಾಲೇಜು ಕೊಕ್ಕಳ್ನೆಯಲ್ಲಿ ಪಡೆದು ಅಧ್ಯಾಪಕ ವೃತ್ತಿಯನ್ನು ಖಂಡಿಗೆ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಣ್ಣು ಇಲ್ಲಿ ಸಲ್ಲಿಸಿ ಮುಂದೆ ಖಾಸಗಿಯಾಗಿ ಪಯೋನೀರ್ ಸರ್ಜಿಕಲ್ನಲ್ಲಿ ಕೆಲಸ ಮಾಡಿ ಮುಂದಕ್ಕೆ ದಿನಾಂಕ 23/11/1987 ಶಕುಂತಳಾ ಎಂಬುವರನ್ನು ಮದುವೆಯಾಗಿ ರಮ್ಯಾ ಎನ್ನುವ ಮಗಳನ್ನು ಪಡೆದು ರಾಜಶಂಕರರವರಿಗೆ ಮದುವೆ ಮಾಡಿಕೊಟ್ಟು ಧನ್ವಿತ್ ರಾಜ್ ಎಂಬ ಮೊಮ್ಮಗನನ್ನು ಪಡೆದಿರುತ್ತೀರಿ. ಉಡುಪಿಯಲ್ಲಿ ಶ್ರೀಕೃಷ್ಣ ಯಕ್ಷಗಾನ ಮಂಡಳಿ ಬನ್ನಂಜೆಯಲ್ಲಿ ಯಕ್ಷಗಾನ ತಾಳಮದ್ದಲೆಯಲ್ಲಿ ಭಾಗವಹಿಸಿ ಯಕ್ಷರಂಗಕ್ಕೆ ಪದಾರ್ಪಣೆ ಮಾಡುವ ಮೂಲಕ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪಣಿಯಾಡಿಯಲ್ಲಿ 15 ವರ್ಷ, ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಶಿರೂರು ಮಠ 10 ವರ್ಷ, ಹವ್ಯಾಸ ಯಕ್ಷರು ದೊಡ್ಡನಗುಡ್ಡೆ, ಮೂಕಾಂಬಿಕಾ ಯಕ್ಷಗಾನ ಮಂಡಳಿ ಕೊಲ್ಲೂರು, ಮೂಕಾಂಬಿಕಾ ಯಕ್ಷಗಾನ ಮಂಡಳಿ ಅಜಕಾರು, ಪೇಜಾವರ ಮೇಳ, ಉಡುಪಿ ಬಪ್ಪನಾಡು ಇಲ್ಲಿ ಸೇವೆ ಸಲ್ಲಿಸಿ 50 ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥ ತಮಗೆ ಈ ವಿಶೇಷವಾದ ಗೌರವವನ್ನು ನೀಡಿ ತಮ್ಮೆಲ್ಲರ ಚಪ್ಪಾಳೆಯ ಧ್ವನಿಯ ಮುಖಾಂತರವಾಗಿ ಗೌರವಿಸ್ತಾ ಇದ್ದೇವೆ. ಒಂದೆರಡು ಶುಭ ನುಡಿಗಳಿಗಾಗಿ ಶ್ರೀಯುತ ಪ್ರಕಾಶ್ ರಾವ್ ನಮ್ಮ ಮುಂದೆ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ನೆರೆದಿರತಕ್ಕಂಥ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಗಣ್ಯರೇ ಹಾಗೂ ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೆ ನಮಸ್ಕಾರ ಮಾಡುತ್ತಾ ಇಂದಿನ ಕಾರ್ಯಕ್ರಮ ಇಲ್ಲಿವರೆಗೆ ಬರಲಿಕ್ಕೆ ಹೇಳಿ, ಯಾಕೆ ಹೇಳಿದರೆ ನನಗೆ ಮತ್ತು ನಮ್ಮ ಇವರಿಗೆ ಅಕಟಕಡೆ ಸಂಬಂಧ ಇರಬೇಕು ಹೇಳಿದ್ದು ಇದಕ್ಕೆ ನೀಲಾವರಕ್ಕೆ. ಯಾಕೆ ಹೇಳಿದರೆ ಮುಂಚೆ ಒಂದು ಕಾಲದಲ್ಲಿ ನಾನು ಯಕ್ಷಗಾನವನ್ನು ಉಡುಪಿ ಶ್ರೀಕೃಷ್ಣ ಯಕ್ಷಗಾನ ಮಂಡಳಿ ಎಂಬ ಸಂಸ್ಥೆಯಲ್ಲಿ ಭಾಗವಹಿಸಿದ್ದೆ. ಆ ಸಂಸ್ಥೆಯಲ್ಲಿ ಇಲ್ಲಿಯ ಹತ್ತಿರದವರಾದ್ರ ಇವರು ಮಹಾಬಲೇಶ್ವರ ಕಲ್ಕೂರು ಅವರು ಮತ್ತು ನಮ್ಮ ಸಂಗೀತ ಯಕ್ಷಗಾನದ ಪ್ರಧಾನ ಭಾಗವತರಾಗಿದ್ದರು. ಮತ್ತು ಡಾಕ್ಟರ್ ಬಾಲಕೃಷ್ಣ ಭಟ್ರು ಹೇಳುವ ನೇತೃತ್ವದಲ್ಲಿ ಉಡುಪಿಯಲ್ಲಿ ಯಕ್ಷಗಾನ ಸಂಘ ಸ್ಥಾಪನೆ ಮಾಡಿದೆವು. ಆಗ ನಾನು ಇಲ್ಲಿಗೆ ಬರ್ತಾ ಇದ್ದೆ. ನೀಲಾವರಕ್ಕೆ ಬಂದು ಕಲ್ಕೂರ ಮನೆಗೆ ಬಂದು ಅವ್ರ ಮನೆಯಲ್ಲೇ ಯಾವಾಗಲೂ ಕೆಲವು ಸಲ ದಿವಸ ಹಾಲ್ಟ್ ಮಾಡ್ತಿದ್ದೆ. ಆದ್ದರಿಂದ ಇಲ್ಲಿ ಯಾಕೆ ಹೇಳಿದರೆ, ಆಗ ನನ್ನನ್ನು 30-35 ವರ್ಷದ ಹಿಂದೆ ನನ್ನನ್ನು ಪ್ರಕಾಶ್ ರಾವ್ ಹೇಳಿ ಕರೀತಿರಲಿಲ್ಲ, ಪ್ರಕಾಶ್ ಮಾಸ್ಯೇ ಹೇಳಿದರೆ ಯಾರೇ ನೀಲಾವರದಲ್ಲಿ ಕೇಳಿದರೂ ಕೂಡ ನನ್ನ ಹೆಸರು ಜಗತ್ತಿನಂತವಾಗಿದೆ. ಯಾಕೆ ಮತ್ತೆ ಅದೇ ಕಾಲದಿಂದಾಗಿ ನಾನು 5 ನೀಲಾವರ ಕ್ಷೇತ್ರ ಮತ್ತು ಎಂಬ ಆಟವನ್ನು ಆಡಿಸಿದೆ. 2 ಯಕ್ಷಗಾನವನ್ನು ನನ್ನ ಸೇವೆ ರೂಪದಲ್ಲಿ ಒಂದು ಕೆಮ್ಮಣ್ಣಲ್ಲಿ ಒಂದು ನೀಲಾವರದಲ್ಲಿ ಮಾಡಿಸಿದ್ದೇನೆ. ಅದು ಅಲ್ಲದೆ ಒಬ್ಬರು ಹೇಳಿದರು, ಪ್ರಕಾಶ್ ಭಟ್ರೆ ಇಷ್ಟೆಲ್ಲ ಕಷ್ಟಬಿಟ್ಟಿದ್ದೀರಿ, ಒಂದು ಟಿಕೆಟ್ನ ಇದು ಮಾಡಿ ನೀವು ಪ್ರಾರಂಭ ಮಾಡಿ ಹೇಳಿದಾಗ ನಾನು ಪ್ರಾರಂಭ ಮಾಡಿದ್ದ ಹೌದು. ಆದೋಡುಪಿಯಲ್ಲಿ ಕೃಷ್ಣ ಯಕ್ಷಗಾನ ಮಂಡಳಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಟೆಂಟಿನ ಆಟವನ್ನು ಮಾಡಿಸಿದೆ. ಅಲ್ಲಿ ಸುಮಾರು ಕೈಯಲ್ಲಿ ಹೋಯಿತು. ಅದನ್ನು ಬಿಟ್ಟು ಇಲ್ಲಿ ಬಂದಾಗ ಕಡೆಗೆ ಒಬ್ಬರು ಹೇಳಿದರು, ಕೆಮ್ಮಣ್ಣಲ್ಲಿ ಮಾಡಿ ಹಳ್ಳಿ ಪ್ರದೇಶ, ಅಲ್ಲಿಯವರೆಲ್ಲ ದೇವರ ನಂಬ್ತಾರೆ ಹೇಳಿ. ಆ ಉದ್ದೇಶಕ್ಕೋಸ್ಕರ ಕೆಮ್ಮಣ್ಣಲ್ಲಿ ಅಲ್ಲಿಯೂ ಒಂದು ಯಕ್ಷಗಾನ ಪ್ರದರ್ಶನ ಮಾಡಿದೆ. ಅಲ್ಲಿಯೂ ಕೈ ಸುಟ್ಕೊಂಡೆ. ಅದು ಅಲ್ಲದೆ ಈಗೆಲ್ಲ ಆಗುವಂಥದ್ದೆಲ್ಲ ಹೇಳ್ಕೊಂಡು ಒಂದು ಮೇಳದ ಆಟವನ್ನು ಆದೋಡುಪಿಯಲ್ಲಿ ವಹಿಸ್ಕೊಂಡೆ. ಅಲ್ಲಿಯೂ ಕೂಡ ಕೈ ಸುಟ್ಕೊಂಡೆ. ಇನ್ನು ಯಾವ ಯಕ್ಷಗಾನವೂ ಬೇಡ, ಏನೂ ಬೇಡ ಹೇಳೋಕೆ ಕೂತುವ ಸಂದರ್ಭದಲ್ಲಿ ಆದರೂ ನಮ್ಮ ಯಕ್ಷಗಾನದ ಕಲೆ ಮಾತ್ರ ಹೋಗೊಟ್ಟು ಕರಿತಿತ್ತು. ಸ್ವಲ್ಪ ಸಮಯ ಯಾವುದಕ್ಕೂ ಬಾರದೆ ಅದಕ್ಕೆ ಸರಿಯಾಗಿ ನಮ್ಮ ಇಲ್ಲಿ ಮಹಾಬಲೇಶ್ವರ ಕಲ್ಕೂರು ತೀರಿ ಹೋದರು. ಆ ಮಹಾಬಲೇಶ್ವರ ಕಲ್ಕೂರು ತೀರಿ ಹೋಗ್ಲಿಕ್ಕೆ ಹೋಗಿ ನನಗೆ ಮತ್ತು ಅವರಿಗೆ ನಮ್ಮ ನೀಲಾವರಕ್ಕೆ ಸ್ವಲ್ಪ ದೂರ ಇದೆ. ಅದೇ ಈಗ ಇರುವಂಥ ವಿಶ್ವರೂಪ ಯಕ್ಷ ಮಧ್ಯಸ್ಥರು ನನ್ನನ್ನು ಬರಲಿಗಳು, ಪ್ರಕಾಶಣ್ಣ ನೀವು ಬರಬೇಕು ಮಾರೆ, ಅವರು ಯಕ್ಷಗಾನದವರನ್ನು ಹುಡುಕ್ತಾ ಇದ್ದರು. ಆಗ ಮುಂಚೆ ಉಂಟಲ್ಲ ಯಕ್ಷಗಾನದಲ್ಲಿ ಮೊದಲಗಾರರು ಹೇಳ್ಕೊಂಡು ತಿಂಕದಿಟ್ಟಿನಲ್ಲಿ ಇದ್ದದ್ದು ಹೇಳಿದರೆ ಒಂದು 3 ಜನ ಮಾತ್ರ ಪ್ರಸಿದ್ಧಿ.
ಅದರಲ್ಲಿ ನಾನೊಬ್ಬ. ನನಗೆ ಯಾರು ಗುರುಗಳು ಹೇಳಿ ಇರಲಿಲ್ಲ, ನಾವೇ ಗುರುಗಳು. ಆದರೂ ಕೂಡ ಎಲ್ಲ ಕಡೆಯಲ್ಲಿ ಯಕ್ಷಗಾನ ಸಂಘ ಅದೆಲ್ಲ ಸಂಸ್ಥೆ ಎಲ್ಲ ಮಾಡಿಕೊಂಡು ಇಷ್ಟು ವರ್ಷದ ದಿವಸ ದೂಡ್ತಾ ಇತ್ತು. ವಿಶ್ವರೂಪ ಮಧ್ಯಸ್ಥರ ಪರಿಚಯ ಆದಮೇಲೆ ವಿಶ್ವರೂಪ ಮಧ್ಯಸ್ಥರ ಪರಿಚಯ ಮಾತ್ರ ಆದದಲ್ಲ, ಅವರ ತಂದೆಯವರಾದ ಲಕ್ಷ್ಮೀನಾರಾಯಣ ಮಧ್ಯಸ್ಥರು ಮತ್ತು ಇವರೆಲ್ಲ ಮಂಜುಳ ಮಧ್ಯಸ್ಥರ ಎಲ್ಲ ಒಡನಾಟ ಜಾಸ್ತಿ ಆಯಿತು. ಯಾವಾಗಲೂ ಬಂದು ಹೋಗ್ತಾ ಇದ್ದೆ ನಾನು. ಆದ್ದರಿಂದ ಈ ನೀಲವರಕ್ಕೆ ಮತ್ತೊಮ್ಮೆ ನನ್ನನ್ನು ಕರೆಸ್ಕೊಳ್ಳುವಂಥ ಯೋಗ ನನಗೆ ಉಂಟಲ್ಲ, ಆ ಅಮ್ಮನವರ ದಯದಿಂದಾಗಿ ಇನ್ನು ಮುಂದೆಯೂ ಕೂಡ ಈ ನೀಲವರಕ್ಕೆ ಒದಗಿಸುವಂಥ ಸಹಾಯ ಮಾಡಲಿ ಅಂತ ಬೇಡ್ಕೊಳ್ತಾ ನಾನು ತೀರ್ಮಾನವನ್ನು ಮುಗಿಸ್ತೇನೆ. ಜೈ ಹಿಂದ್. ಗೆದ್ದವನು ಜೀವನವನ್ನು ನಡೆಸ್ತಾನಂತೆ, ಸೋತವನು ಇತಿಹಾಸವನ್ನು ನಿರ್ಮಿಸ್ತಾನಂತೆ. ಖಂಡಿತವಾಗಿ ಪ್ರಕಾಶ್ ರಾವ್ ನೀವು ಇತಿಹಾಸವನ್ನು ನಿರ್ಮಿಸಿದ್ದೀರಿ. ಮುಂದಿನ ಸಮ್ಮಾನ ಪೀಠಕ್ಕಾಗಿ ಜ್ಯೋತಿ ವಿ ಶೆಟ್ಟಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈ ಸಂಸ್ಥೆಗೆ ವಿಶ್ವ ಯಕ್ಷ ಎನ್ನುವಂಥ ಹೆಸರನ್ನು ನೀಡಿರುವಂಥ ವ್ಯಕ್ತಿ ಜ್ಯೋತಿ ವಿ ಶೆಟ್ಟಿ. 1977ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ ಕಡಬ ತಾಲೂಕು ಇಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಉಡುಪಿ ಜಿಲ್ಲೆಯ ಕೊಕ್ಕರ್ಣೆಗೆ ಬಂದು ನೆಲೆಸಿ BA/B.Ed ಪದವಿಯನ್ನು ಪಡೆದು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅನುಭವ. ಮುಂದೆ ಕಂಪ್ಯೂಟರ್ ಶಿಕ್ಷಣ ಪಡೆದು ಕಂಪ್ಯೂಟರ್ ತರಬೇತಿ ಶಿಕ್ಷಕರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2016ರಲ್ಲಿ ದುರ್ಗಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೇವೆಗೆ ಸೇರಿ ಪ್ರಸ್ತುತ ಅದೇ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗಂಡ ವಿಜಯ್ ಶೆಟ್ಟಿ, ಮಗಳು ವೀತಿಕಾ ಶೆಟ್ಟಿ. ಜನಿಸಿದ್ದು ದೂರದ ಕಡಬದಲ್ಲಾದರೂ ಕೂಡ ಶಿಕ್ಷಣಕ್ಕೋಸ್ಕರ ಕೊಕ್ಕಳ್ನೆಗೆ ಬಂದಿರುವಂಥ ಜ್ಯೋತಿ ವಿ ಶೆಟ್ಟಿಯವರು ಮದುವೆಯಾಗಿ ನಮ್ಮ ಕೊಕ್ಕಳ್ನೆಯಲ್ಲೇ ಇದ್ದಾರೆ ಎನ್ನುವುದು ಕೂಡ ನಮಗೆ ಬಹಳ ಸಂಭ್ರಮ. ನಿಮ್ಮನ್ನು ಇವತ್ತಿನ ಈ ವಿಶ್ವ ಯಕ್ಷ ನೃತ್ಯ ನಿಕೇತನ ರಿಜಿಸ್ಟರ್ಡ್ ನೀಲವರ ಇದರ ನಾದರ್ನು ಪುರಸ್ಕಾರ ಪ್ರಶಸ್ತಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಗೌರವವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಈ ಸಂಸ್ಥೆಗೆ ಹೆಸರನ್ನು ನೀಡಿರುವಂಥ ತಾವು ಮಾತನಾಡದಿದ್ದರೆ ಹೇಗೆ? ಬನ್ನಿ ಮಾತಾಡಿ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ವಂದನೆಗಳು. ಮೊದಲನೇದಾಗಿ ಈ ಒಂದು ಅಭೂತಪೂರ್ವ ವೇದಿಕೆಯಲ್ಲಿ ಒಂದು ಅಪೂರ್ವ ಕ್ಷಣವನ್ನು ನನಗಾಗಿ ಮೀಸಲಿಟ್ಟದ್ದಕ್ಕಾಗಿ ವಿಶ್ವರೂಪ ಮಧ್ಯಸ್ಥರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ಆಭಾರಿಯಾಗಿದ್ದೇನೆ. ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷ ಆಗೋದಿಲ್ಲ ಅಂತೆ. ತಾನು ಏನು ಕೆಲಸಗಳನ್ನು ಮಾಡಬೇಕು ಅದನ್ನು ಮನುಷ್ಯರ ರೂಪದಲ್ಲಿ ಮಾಡಿಸ್ತಾರಂತೆ. ಈ ನೆಲದ ನಮ್ಮ ಆರಾಧ್ಯ ದೈವ ಮಹಿಷಮರ್ದಿನಿ ತಾಯಿ ಬಹುಶಃ ನಮ್ಮ ವಿಶ್ವರೂಪ ಮಧ್ಯಸ್ಥರನ್ನು ಆಯ್ಕೆ ಮಾಡಿಕೊಂಡು ತನ್ಮೂಲಕ ತನ್ನ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಇನ್ನೊಂದು, ಸಂಸ್ಥೆಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕಿವಿ ಮಾತು, ನೀವೆಲ್ಲರೂ ನಮ್ಮ ದೇಶದ ಆಸ್ತಿ. ನಮ್ಮ ನೆಲದ ಸಂಸ್ಕೃತಿ, ನಮ್ಮ ನೆಲದ ಪರಂಪರೆ, ನಮ್ಮ ನೆಲದ ಕಲೆ, ಆಚಾರ ವಿಚಾರ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡು ಉಳಿಸಿ ಬೆಳೆಸಬೇಕಾದದ್ದು ನಿಮ್ಮ ಕರ್ತವ್ಯ. ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಮುನ್ನಡೆದುಕೊಂಡು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ವಿದ್ಯಾರ್ಥಿಗಳಾಗಿ ಅಂತ ಹೇಳ್ತಾ ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೃತಜ್ಞತೆಗಳು. ಯಾರೋ ಕೇಳಿದರು ಕಾರ್ಯಕ್ರಮ ವೀಕ್ಷಣೆಗೆ ಜನರು ಕಮ್ಮಿ ಇದ್ದಾರಾ ಅಂತೇಳಿ. ಖಂಡಿತವಾಗಿ ಕಾರ್ಯಕ್ರಮ ವೀಕ್ಷಣೆಗೆ ಜನರು ಕಮ್ಮಿ ಇಲ್ಲ. ಒಳಗಿದ್ದವರೆಲ್ಲ ಹೊರಗೆ ಬಂದರೆ ಈ ಮೈದಾನವೂ ಕೂಡ ಫುಲ್ ಆಗ್ತದೆ. ಎಲ್ಲರೂ ತಮ್ಮ ವಿದ್ಯಾರ್ಥಿಗಳ ತಮ್ಮ ಮಕ್ಕಳ ಉಡುಗೆ ತೊಡುಗೆ ಅಲ್ಲಿ ರೆಡಿ ಮಾಡುವುದರಲ್ಲಿ ಎಲ್ಲರೂ ಮಗ್ನರಾಗಿದ್ದಾರೆ. ಸ್ವಲ್ಪ ಜನ ಇವಾಗ ಹೊರಗೆ ಬರ್ತಾರೆ ನೋಡಿ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ. ಬನ್ನಿ ಮಕ್ಕಳೇ, ಸಾಧನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳು 2022ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಭರತನಾಟ್ಯ ಜೂನಿಯರ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆ. ಸಹನ,
ಸಂಚಿತ, ಸಿಂಚನ, ಧನ್ಯಶ್ರೀ, ಸಿಂಚಿತ ಬಿ, ಸಾನಿಕಾ. ತಾವು ಬರುವಾಗ ತಮ್ಮ ಪೋಷಕರು ಜೊತೆಯಾಗದಿದ್ದರೆ ಹೇಗೆ? ತಮ್ಮ ಸುಂದರವಾದ ಭಾವಚಿತ್ರಗಳನ್ನು ತಮ್ಮ ಸಂಚಾರಿ ದೂರವಾಣಿಯಲ್ಲಿ ಸೆರೆ ಹಿಡಲಿಕ್ಕಾದರೂ ಅವ್ರು ಮುಂದೆ ಬರಬೇಕಲ್ವಾ? ಬನ್ನಿ ಮಕ್ಕಳೇ, ತಾವು ಮೇಲ್ಗಡೆ ಬನ್ನಿ. ಸಹನ, ಸಂಚಿತ, ಸಿಂಚನ, ಧನ್ಯಶ್ರೀ, ಸಿಂಚಿತ ಬಿ, ಸಾನಿಕಾ. ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿರುವಂಥ ನಮ್ಮ ಈ ವಿಶ್ವ ಯಕ್ಷ ನೃತ್ಯ ನಿಕೇತನ ರಿಜಿಸ್ಟರ್ಡ್ ನೀಲಾವರ ಈ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ಭರತನಾಟ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂಥ ಶ್ರೀರಕ್ಷೆ ಎನ್ನುವಂಥದ್ದು ಭಗವಂತ ತಮಗೆ ನೀಡಿ ಆಶೀರ್ವಾದ ಮಾಡಲಿ ಅಂತ ಆಶಿಸುತ್ತಾ, ಸಂಚಿತ, ಭರತನಾಟ್ಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವಂಥ ತಮ್ಮ ಅಂಕಪಟ್ಟಿಗಳೊಂದಿಗೆ ಸಂಭ್ರಮದ ನಗುವನ್ನು ಸೂಸುತ್ತಾ ಈ ಒಂದು ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಸಿಂಚನ. ಭರತನಾಟ್ಯ ಕ್ಷೇತ್ರದ ಎಲ್ಲ ಸಾಧನೆಗಳು ತಮಗೆ ಮತ್ತೆ ಮತ್ತೆ ಒಲಿದು ಬರಲಿ. ಧನ್ಯಶ್ರೀ, ಯಾಕೋ ಚಪ್ಪಾಳೆಯ ಧ್ವನಿ ಕಮ್ಮಿ ಆಗ್ತಾ ಇದೆ. ಚಪ್ಪಾಳೆಯನ್ನು ನೀಡಿದರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ವೈಯಕ್ತಿಕವಾಗಿಯೂ ಕೂಡ ತಮಗೆ ಅದರಿಂದ ಲಾಭ ಇದೆ. ಸಿಂಚಿತ ಬಿ, ಬನ್ನಿ. ಭಾಳ ಕಾತರತೆಯಿಂದ ಕಾಯ್ತಾ ಇದ್ದಂಥ ಪೋಷಕರು ಬಹಳ ಇಚ್ಛೆಯಿಂದ ಕಾಯ್ತಾ ಇದ್ದಂಥ ಕ್ಷಣಗಳು, ತಮ್ಮ ಮಕ್ಕಳು ಯಾವಾಗ ಈ ಒಂದು ಸರ್ಟಿಫಿಕೇಟನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ. ಸಾನಿಕಾ, ಈ ಬಾರಿ ಜೂನಿಯರ್ ಪರೀಕ್ಷೆಯನ್ನು ಬರೀತಿರುವಂಥ ವಿದ್ಯಾರ್ಥಿಗಳೆಲ್ಲರೂ ಜೊತೆಯಾಗಿ ತಮ್ಮ ಗುರುಗಳಿಗೊಂದು ಗೌರವವನ್ನು ನೀಡ್ತಾ ಇದ್ದಾರೆ. ವಿದುಷಿ ಶ್ರೀಮತಿ ವೀಣಾ ಎಂ ಸಾಮಗ ಉಡುಪಿಯವರಿಗೆ, ಭರತನಾಟ್ಯ ಗುರುಗಳು ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ನೀಲಾವರ ಇವರಿಗೆ ನೀಲಾವರ ಶಾಖೆಯಲ್ಲಿ ಈ ವರ್ಷ ಜೂನಿಯರ್ ಪರೀಕ್ಷೆಯನ್ನು ಬರೆಯುತ್ತಾ ಇರುವಂಥ ವಿದ್ಯಾರ್ಥಿಗಳು ನಮನ, ಅಭಿಜ್ಞಾ, ಚಿನ್ಮಯಿ, ಅನಗ, ಸೃಷ್ಟಿ, ತ್ರಿಷಾ, ಪ್ರತೀತಿ, ಹಿಮಾಮಿ, ಪ್ರಾರ್ಥನಾ, ಲಿಖಿತ ಎಲ್ಲ ವಿದ್ಯಾರ್ಥಿಗಳು ಜೊತೆಯಾಗಿ ವೇದಿಕೆಗೆ ಬಂದು ತಮ್ಮ ಗುರುಗಳಿಗೆ ಗುರು ಗೌರವವನ್ನು ನೀಡುವುದರ ಮುಖಾಂತರವಾಗಿ ನಮನ, ಅಭಿಜ್ಞಾ, ಚಿನ್ಮಯಿ, ಅನಗ, ಸೃಷ್ಟಿ, ತ್ರಿಷಾ, ಪ್ರತೀತಿ, PS, ಹಿಮಾನಿ, ಪ್ರಾರ್ಥನಾ, ಲಿಖಿತ ತಮ್ಮ ಪ್ರೀತಿಯ ಗುರುಗಳಾಗಿರುವಂಥ ವೀಣಾ ಎಂ ಸಾಮಗಯವರಿಗೆ ಶಾಲನ್ನು ಹಾಕಿ ಹಾರವನ್ನು ತೊಡಿಸಿ ಗೌರವದ ದ್ಯೋತಕವಾಗಿ ಸ್ಮರಣಿಕೆಯನ್ನು ನೀಡಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಒಂದು ಭಾವನಾತ್ಮಕ ಅಮೂಲ್ಯವಾಗಿರುವಂಥ ಕ್ಷಣ. ಅಲ್ಲೇ ವಿದ್ಯಾರ್ಥಿಗಳೆಲ್ಲರೂ ಅಲ್ಲೇ ಕುಳಿತುಕೊಂಡು ಒಂದು ಗುಂಪು ಭಾವಚಿತ್ರಕ್ಕೆ ತಮ್ಮ ಮುಖವನ್ನು ಎದುರಿಗೆ ಪ್ರದರ್ಶಿಸಿ. ಅಲ್ಲೇ ಕೂತ್ಕೊಳ್ಳಿ. ಗಣ್ಯರು ನಿಮ್ಮ ಜೊತೆ ಆಗ್ತಾರೆ, ಗಣ್ಯರು ಕೂಡ ನಿಮ್ಮ ಜೊತೆ ಆಗ್ತಾರೆ. ಗುರುಗಳ ಆಶೀರ್ವಾದ ಮಾರ್ಗದರ್ಶನದಿಂದಾಗಿ ಇನ್ನಷ್ಟು ಸಾಧನೆ ಮಾಡುವಂತಹ ಇಚ್ಛೆ ಶಕ್ತಿ ಎಲ್ಲವೂ ಕೂಡ ಭಗವಂತ ನೀಡಲಿ ಅಂತ ಹೇಳ್ತಾ ನಮ್ಮ ಜೊತೆ ಇರುವಂಥ ನಾವು ಕಂಡುಕೊಂಡ ಹಾಗೆ ಎಲ್ಲರನ್ನ ಗಮನಿಸಿದ ಹಾಗೆ
ನಮ್ಮ ಮಹಾಗುರುಗಳು ವೀಣಾ ಎಂ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಗುರುಭ್ಯೋ ನಮಃ. ನಾಟ್ಯಾದಿ ದೇವತೆಯಾದ ನಟರಾಜನಿಗೆ ವಂದಿಸ್ತಾ, ನನ್ನ ಕುಲಮಾತೆಯಾದ ನೀಲಾವರ ಅಮ್ಮನವರ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮನಗಳು ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಸಭಾಸದರಿಗೂ ವಂದನೆಗಳು. ವಿಶ್ವರೂಪ ಹಾಗೂ ನಮ್ಮ ಒಂದು ಗುರು ಶಿಷ್ಯ ಸಂಬಂಧ ಸುಮಾರು 10-12 ವರ್ಷಗಳಿಂದ ನಡೀತಾ ಇದೆ. ಟೀಚರ್ ಇಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ತೆಗಿತೇನೆ, ಇಲ್ಲಿ ನೀವು ಬಂದು ಪಾಠ ಮಾಡಿ ಅಂತ ಹೇಳುವಾಗ ಬಹಳ ಖುಷಿ. ಯಾಕೆಂದರೆ ನೀಲಾವರಮ್ಮನ ಸನ್ನಿಧಾನದಲ್ಲಿ, ನೀಲಾವರಮ್ಮನ ಒಂದು ಅಂಗಳ ಅಂತಲೇ ಹೇಳ್ಬೋದು ಈ ಜಾಗವನ್ನು. ಆ ಸ್ಥಳದಲ್ಲಿ ನನಗೆ ಭಗವಂತ ಕೊಟ್ಟ ಒಂದು ವಿದ್ಯೆಯನ್ನು 4 ಮಕ್ಕಳಿಗೆ ದಾರೆ ಎರೆಯಲು ಅಮ್ಮನೇ ವಿಶ್ವರೂಪ ಮಧ್ಯಸ್ಥರಿಗೆ ಹಾಕಿ ನನಗೆ ಈ ಮೂಲಕ ಇಲ್ಲಿ ನೃತ್ಯ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದ್ದು ಅಂತ ಹೇಳ್ತಾ ಒಂದು ಮನಸ್ಸಿನಲ್ಲಿ ಖುಷಿ ಇರ್ತದೆ. ವಿಶ್ವರೂಪ ಮಧ್ಯಸ್ಥರು ಎಲ್ಲರೂ ಹೇಳಿದಂತೆ ನಯ ವಿನಯ ಗುರುಭಕ್ತಿ ನಿಷ್ಠೆ, ನನ್ನ ಶಿಷ್ಯ ಹೇಳಿದಾಗ ಒಂದು ಡಿಸಿಪ್ಲಿನ್ ಎಲ್ಲವನ್ನು ಹಿಡ್ಕೊಂಡಿರುವಂತಹ ಒಬ್ಬ ಶಿಷ್ಯ. ಅವರು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವ ರೀತಿ ಎಲ್ಲ ನೋಡಿದ್ರೆ ನಮಗೆ ಬಹಳ ಖುಷಿ ಆಗ್ತದೆ. ಈ ಸಂಸ್ಥೆ ಇನ್ನೂ ಬೆಳೀಲಿ, ಮತ್ತಷ್ಟು ಬೆಳೆಯಲಿ. ಬರೋ ವರ್ಷ ದಶಮಾನೋತ್ಸವ, ಹಾಗೆ ಊರು ಪರವೂರು ಹಾಗೂ ರಾಜ್ಯದೆಲ್ಲೆಡೆ ವಿಶ್ವ ಪೂರ ಪಸರಿಸಲಿ ಅಂತ ಹೇಳುತ್ತಾ ಶುಭ ಹಾರೈಸ್ತಾ ಇರ್ತೇನೆ. ಹಾಗೂ ಅವರಿಗೆ ಒಂದು ಜೀವನ ಸಂಗಾತಿ ಆದಷ್ಟು ಬೇಗ ಬರಲಿ ಗುರುವಾದ ನನ್ನ ಒಂದು ಹಾರೈಕೆ. ಮತ್ತು ಒಂದು ಗುರುವಾಗಿ ಮಕ್ಕಳಿಗೆ ಒಂದು ಮಾತು, ಪೇರೆಂಟ್ಸಿಗೂ ಒಂದು ಮಾತು, ಶಿಕ್ಷಣ ಬೇಕು. ಈಗಿನ ಒಂದು ಶಿಕ್ಷಣ ಸಂಸ್ಕಾರವನ್ನಂತೂ ಕೊಡೋದೇ ಇಲ್ಲ. ನಾನು ಹೇಳ್ತೇನೆ, ಬರೀ ಕಂಪ್ಯೂಟರ್ ಓದೋದು, ಮಾರ್ಕ್ ತೆಗೆಯೋದು ಇಷ್ಟೇ. ಯಾವುದೇ ಈಗ ಒಂದು ಗುರು ಹಿರಿಯರಿಗೆ ಮನೆಯಲ್ಲಿ ಬಂದಾಗ ನಮಸ್ಕಾರ ನಮಗೆಲ್ಲ ಇತ್ತು. ಗುರು ಹಿರಿಯರು ನೆಂಟರು ಬಂದರೆ ಅವ್ರು ಬಂದ ಕೂಡಲೇ ಹೋಗುವಾಗ ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು. ಈಗ ಸಹ ನಮ್ಮ ಮನೇಲಿ ಉಂಟು, ವಿಷಯ ಅದಲ್ಲ. ಅದು ಎಲ್ಲರೂ ಮಾಡ್ತಾಯಿದ್ರು ಮೊದಲು. ಈಗ ಯಾರಿಗೂ ಬೇಡ ಆಗಿದೆ. ನಮಸ್ಕಾರ ಮಾಡೋದು ಒಂದು ಇನ್ಸಲ್ಟ್. ದೇವಸ್ಥಾನಕ್ಕೆ ಒಂದು ಸೀರೆ ಉಟ್ಕೊಂಡು ಹೋಗೋದು ಇನ್ಸಲ್ಟ್. ಆ ಜೀನ್ಸ್ ಪ್ಯಾಂಟನ್ನೇ ಹಾಕ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಕೆಲವರು ನೈಟಿಯಲ್ಲಿ ಬರೋದು ಉಂಟು. ಆ ಥರ ಯಾಕೆ ಮಾಡಬೇಕು ಅಂತ, ಏನು ಅದರಲ್ಲಿ ಉದ್ದೇಶ? ಮೊದಲಿನವರು ಹಿರಿಯರು ಹೇಳಿಕೊಟ್ಟ ಹಾದಿ ಇಲ್ವಾ? ಅದರಲ್ಲೇ ಹೋದರೆ ನಮ್ಗೆ ಏನಾಗ್ತದೆ ಅಂತ ಹೇಳೋದು. ಮತ್ತು ಶಿಕ್ಷಣ ಕೊಡಿ ಮಕ್ಕಳಿಗೆ. ನನ್ನದೇ ಒಂದು ಶಿಷ್ಯೆ ಈ ಬ್ರಹ್ಮಾವರದೇ ಒಂದು ಹೆಸರಾಂತ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ನಾನು ಒಂದು ಗಣೇಶ ದೇವರ ಒಂದು ಹಾಡನ್ನು ಹೇಳ್ಕೊಳ್ತಾನೆ, ಓಂಕಾರ. ಅವಳಿಗೆ ಓಂ ಬರೀಲಿಕ್ಕೆ ಬರುವುದಿಲ್ಲ. ಏನೇ ಒಂದು ಹೀಗೆ ಮಾಡ್ತಾಳೆ. ನಾನು ಬರೆದು ತೋರಿಸಿದ್ದು ಓಂ ಅನ್ನೋದು ಹೀಗೆ ಉಂಟು. ಹಾಗಾದರೆ ಶಾಲೆ ಬಿಡಿ, ಮನೆಯಲ್ಲಿರುವ ತಂದೆ ತಾಯಿ ಸಹ ಆ ಸಂಸ್ಕಾರ ಕೊಡಲಿಲ್ವಾ ಅಂತ ಪ್ರಶ್ನಾರ್ಥಕ ಚಿಹ್ನೆ. ಮತ್ತೇನು ಮಾಡ್ತಾ ಇದ್ದಾರೆ? ಹೀಗೆಲ್ಲ ಆಗ್ತದೆ. ಆದ್ದರಿಂದ ಈ ಯಕ್ಷಗಾನ, ನೃತ್ಯ, ಸಂಗೀತ ಈ ಎಲ್ಲ ವಿದ್ಯೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸೋದ್ರಿಂದ ಇದರಲ್ಲಿ ಇರುವುದೇ ಭಾಗವತ, ಪುರಾಣ, ದೇವರನ್ನು ನಮಸ್ಕಾರ ಮಾಡು. ಮತ್ತು ಈಗ ಕಾಲೇಜುಗಳಲ್ಲಿ ನಾವೆಲ್ಲ ಇರುವಾಗ ಗುರುಗಳಂದರೆ ಕೈ ಮುಗಿಯುವಂಥ, ಆಗ ವಿಶ್ವರೂಪ ಹೇಳಿದಾಗ ಹಾಯಿವರೆಗೆ ಬಂದಿದೆ. ಅದೇ ನಮ್ಮ ಯಕ್ಷಗಾನ, ಸಂಗೀತ ಮತ್ತು ನೃತ್ಯದಲ್ಲಿ ನೋಡಿ, ಅವನಿಗೆ ಇಷ್ಟ ಇಲ್ಲದಿದ್ದರೂ ಬಂದು ಗುರುಗಳ ಕಾಲು ಮುಟ್ಟಲೇಬೇಕು. ಆದ್ದರಿಂದ ಈ ನೃತ್ಯಗಳಿಂದ ನೀವು ಈ ಒಂದು ವಿದ್ಯೆಗಳಿಗೆ ಕಳಿಸೋದ್ರಿಂದಾದರೂ ನಿಮಗೆ ಕೊಡಲಿಕ್ಕಾಗದ ಒಂದು ಸಂಸ್ಕಾರವನ್ನು ಆಟೋಮೆಟಿಕ್ಕಾಗಿ ಫೋರ್ಸ್ಫುಲ್ಲಿ ಇಂತಹ ವಿದ್ಯೆಗಳಿಗೆ ಕಲಿಸಿದರೆ ಬರ್ತದೆ ಅಂತ ಒಂದು ನನ್ನ ಅಭಿಪ್ರಾಯ. ಮತ್ತು ಒಬ್ಬರು ತಿಳಿದವರು ಸಂಸ್ಕೃತ ಪಂಡಿತರು ಹೇಳ್ತಾರೆ, ಏನಿದ್ರೆ ಸಹ ಶಂಖದಿಂದ ಬಂದರೆ ತೀರ್ಥ ಅಂತ. ಈಗ ಅಪ್ಪ ಅಮ್ಮ ಎಷ್ಟೇ ಹೇಳಿ ಹಾಗೆ ಮಾಡಿ ಹೀಗೆ ಮಕ್ಕಳು ಕೇಳೋದಿಲ್ಲ. ಗುರುಗಳು ಅಂತ ಒಂದು ಹೇಳಿದರೆ ಕೇಳ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು ಫ್ಯಾಮಿಲಿ, ಅವರು ಬೆಳಿಗ್ಗೆ ಎದ್ದು ಮಕ್ಕಳು ಕೈ ಮುಗಿಯುವುದಂತೆ ಓದುದು. ಹಾಗೆ ತಂದೆಗೆ ಆಶ್ಚರ್ಯ ಆಯಿತು, ಇದೇನು ಸೂರ್ಯ ಯಾವುದೋ ದಿಕ್ಕಲ್ಲಿ ಹುಟ್ಟಿದ್ದಾನೆ, ಏನಾಯಿತು? ಅವು ಪೂರ ವೀಣಾ ಟೀಚರ್ನ ಟ್ರೈನಿಂಗ್ ಅಂತ ಹೇಳ್ತಾರಂತೆ. ಆದ್ದರಿಂದ ನಮಗೇನೋ ಒಂದು ಖುಷಿ ಉಂಟು. ನಾವೇನೋ ಒಂದು ಮಕ್ಕಳಿಗೆ, ಈಗ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಆಂಗಿಕಂಬುವ ನಮ್ಮ ಶ್ಲೋಕ ಹೇಳದೆ ಸ್ಟಾರ್ಟ್ ಆಗೋದಿಲ್ಲ. ಹಾಗೆ ಸಂಗೀತದಲ್ಲಿ ಶ್ಲೋಕ ಹೇಳದೆ ಸ್ಟಾರ್ಟ್ ಆಗೋದಿಲ್ಲ. ಆ ನೃತ್ಯದ ಒಂದು ಅರ್ಥ ಉಂಟು. ಭೂತಾಯಿಯೇ, ನಿನ್ನನ್ನು ಕಾಲಿನಿಂದ ತಟ್ಟಿ ನರ್ತಿಸುತ್ತಿದ್ದೇನೆ, ಕ್ಷಮಿಸು ಎಂದು ಹೇಳಿ ಗುರುಗಳಿಗೆ, ದೇವರಿಗೆ ಅದು ಹೇಳದೆ ನಾವು ಸ್ಟಾರ್ಟ್ ಮಾಡೋದಿಲ್ಲ. ಆ ಥರ
ಆ ಒಂದು ಅವ್ರಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದಿದ್ದರೆ ಅವರು ಜೀವನದಲ್ಲಿ ಬಾಲ್ಯದಲ್ಲಿ ಒಂದು ಸತಿ ಆ ಒಂದು ಸಂಸ್ಕಾರ ಹೊರಟು ಬಿಟ್ಟರೆ ಅದು ಮತ್ತೆ ಅವರು ಬೇಕಂದ್ರೆ ಅವರನ್ನು ಬಿಟ್ಟು ಹೋಗೋದಿಲ್ಲ. ಹೀಗೆ ಮತ್ತು 10th ಬಂದ ಕೂಡಲೇ ಕ್ಲಾಸಿಗೆ ಬರೋದಿಲ್ಲ, ಸೆಕೆಂಡ್ PUC ಅದೆಲ್ಲ ಈ ನೃತ್ಯ ಸಂಗೀತ ಯಕ್ಷಗಾನದಿಂದ ಯಾರಿಗೆ ಏನೂ ತೊಂದರೆ ಇಲ್ಲ. ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನೇ ಕೊಡ್ತದೆ ವಿನಃ ನೀವು ಹೇಳೋದು ನನ್ನ ಮಗಳು 10th ಟೀಚರ್, ಅವಳಿಗೆ ಪಬ್ಲಿಕ್ ಉಂಟು, ಅವಳು ಟ್ಯೂಷನಿಗೆ ಹೋಗ್ತಾಳೆ, ಹೋಗಲಿ, ಟ್ಯೂಷನ್ಗೆ ಹೋಗಿ ಮೊಬೈಲ್ ನೋಡೋ ಟೈಮಲ್ಲಿ ಕ್ಲಾಸಿಗೆ ಬರ್ಬೋದಲ್ಲ. ಅವರದ್ದೇ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು. ಆ್ಯಸ್ ಎ ಟೀಚರ್ ನನಗೆ ಹೇಳ್ಬೋದು ಇವರಿಗೆ ಮಕ್ಕಳು ಬೇಕೇನೋ, ಫೀಸ್ ಬೇಕನ್ನೋ, ಬರಲಿಕ್ಕೆ ಹೇಳ್ತಾರೆ. ನನಗೆ ಆ ಉದ್ದೇಶ ಇಲ್ಲ. ಏನಾದರೂ ಒಂದು ಒಳ್ಳೆಯದಾಗಲಿ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಯ 25ನೇ ವರ್ಷಕ್ಕೆ ನಾನೇನು ಮಾಡಿದ್ದೇನೆ ಗೊತ್ತಾ, ಒಂದು ಸಮಾಜ ಸೇವೆ ಥರ ಏನಾದರೂ ಮಾಡಬೇಕು ಅಂತ ಹೇಳಿ ಉಡುಪಿಯ ಸುತ್ತಮುತ್ತ ಇರುವ 25 ಶಾಲೆಗಳಲ್ಲಿ ಹೋಗಿ ಭರತನಾಟ್ಯ ಕಲೆ ಹೀಗೆ ಇದೆ, ಅದರ ಕತೆ ಹೀಗೆ ಇದೆ, ಈ ಥರ ಎಲ್ಲ ಮಾಡಿದ್ದೇನೆ. ನೃತ್ಯ ಪ್ರಾತ್ಯಕ್ಷಿಕೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲ, ಫ್ರೀಯಾಗಿ ಮಾಡಿದ್ದೇನೆ. ಮತ್ತು ಅದೆಲ್ಲ ಮುಖ್ಯೋಪಾಧ್ಯಾಯರನ್ನು ಕರೆಸಿ ಚಿಂತನ ನರ್ತನ ಅಂತ ಹೆಸರಿಟ್ಟಿದ್ದೇನೆ. ಚಿಂತನ ನರ್ತನ ಸಮಾಪನ ಅಂತ ಹೇಳಿ ಎಲ್ಲ ಆ ಮುಖ್ಯೋಪಾಧ್ಯಾಯರನ್ನು ಕರೆಸಿ ಸನ್ಮಾನ ಮಾಡಿದ್ದೇನೆ. ಅದೊಂದು ಏನೋ ಒಂದು ಹೆಗ್ಗಳಿಕೆ ಇದೆ. ಆಗ ಕೆಲವರೆಲ್ಲ ಅದನ್ನು ಪ್ರೈಸ್ ಮಾಡಿದರು, ಒಳ್ಳೆ ಕೆಲಸ ಮೇಡಮ್. ಹಾಗೆ ಕೆಲವರದ್ದು ಗಮ್ಮತ್ತಿತ್ತು, ಕೇಳ್ತಾರೆ ಏನು ನಿಮಗೀಗ ಸ್ಟೂಡೆಂಟ್ಸ್ ಕಡಿಮೆ ಆಗಿದೆ, ಅದಕ್ಕೆ ಶಾಲೆಗೆ ಹೋಗಿ ಕೇಳುವುದಾ? ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಪರ್ಸೆಪ್ಷನ್ ಪ್ರತಿಯೊಬ್ಬರದ್ದು ಸಹ ವೇ ಆಫ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ನಾವು ಏನು ಒಳ್ಳೆಯದು ಮಾಡಿದ್ದು ಅದು ಒಳ್ಳೆಯದು ಮಾಡಿದಾರಂತ ಒಬ್ಬರು ಹೇಳೋದಿಲ್ಲ, ಅದರಲ್ಲಿ ಆದ್ದರಿಂದ ನಾನು ಹೇಳೋದು, ಮಕ್ಕಳಿಗೆ ಸಂಸ್ಕಾರ ಏನಾದರೂ ಬರಬೇಕು, ನಿಮಗೆ ಪುರ್ಸೋತಿಲ್ಲ ಅಂತ ಇದ್ದರೆ ಇಂತಹ ವಿದ್ಯೆಗಳಲ್ಲಿ ಹಾಕಿ. ಇಂಥ ವಿದ್ಯೆಗಳು ಈಗ ಯಕ್ಷಗಾನಗಳಲ್ಲಿ ಅಷ್ಟೇ ಕೆಲವು ಮಕ್ಕಳಿಗೆ ಕತೆ, ಶಿವ ಅಂದರೆ ಯಾರೂ ಗೊತ್ತಿಲ್ಲ, ಕತೆ ಪುರಾಣಗಳೇ ಗೊತ್ತಿರೋದಿಲ್ಲ. ಅದೇ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಎಲ್ಲ ಗುರ್ತಾ ಇರ್ತದೆ. ಅಂಥ ವಿಷಯ ಮನೆಯಲ್ಲಿ. ಮತ್ತು ಇನ್ನೊಂದು, ಅಜ್ಜ ಅಜ್ಜಿ ಇದ್ದರೆ ಇದೆಲ್ಲ ಕರೆಕ್ಟ್ ಆಗ್ತದೆ. ಈಗ ಎಲ್ಲ ಅಜ್ಜ ಅಜ್ಜಿಗಳು ಇರೋದಿಲ್ಲಲ್ಲ ಮನೆಯಲ್ಲಿ, ಸಮಸ್ಯೆ ಅಷ್ಟೇ. ಅದಕ್ಕೆ ನಿಮಗೆಲ್ಲ ಏನು ಅಧಿಕ ಪ್ರಸಂಗ ಅಂತ ಕಾಣ್ಬೋದು, ಮನಸ್ಸಲ್ಲಿ ಇದ್ದುದನ್ನು ಹೇಳಿದ್ದು ಈ ರೀತಿ ಒಂದು ಹೇಳಿ ಸಂಸ್ಕಾರ ಒಂದು ಕೊಡುವಂತಹ ವಿದ್ಯೆಗಳೇ ಯಕ್ಷ, ನೃತ್ಯ, ಗಾನ. ಈ ನೀಲವರದೊಂದು ಪುಟ್ಟ ಊರಿನಲ್ಲಿ ನಮ್ಮ ಪ್ರೀತಿಯ ಶಿಷ್ಯ ಈ ರೀತಿ ಇಷ್ಟು ಜನರನ್ನು ಒಗ್ಗಟ್ಟು ಮಾಡಿಕೊಂಡು ಮಾಡೋದೆಲ್ಲ ಸುಲಭದ ಕೆಲಸ ಅಲ್ಲ. ನಮ್ಮ ತಂದೆಯ ಸಂಸ್ಥೆಯನ್ನು ಸಹ ನಡೆಸ್ತಾ ಇದ್ದೇವೆ, ಅವನಿಗೆ ಗೊತ್ತುಂಟು. ಭರತಮುನಿ ಜಯಂತ್ಯುತ್ಸವ ಅಂತ ನಾವು ಮಾಡ್ತೇವೆ, ಸುಲಭದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡುವಂತಹ ಆ ನಮ್ಮ ಶಿಷ್ಯನಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತ ಹೇಳುತ್ತಾ ಆ ನೀಲಾ ಅವರ ಮನೆಯಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು. ಪೋಷಕ ಬಂಧುಗಳಲ್ಲಿ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ, ದಯಮಾಡಿ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಬೇಕು. ಈ ಕಾರ್ಯಕ್ರಮದಿಂದ ಕೂಡ ನಿಮ್ಮ ಮಕ್ಕಳು ಕಲಿತುಕೊಳ್ಳುವಂಥದ್ದು ಸಾಕಷ್ಟಿದೆ. ತಾವೆಲ್ಲರೂ ತಮ್ಮ ಮಕ್ಕಳ ಪ್ರದರ್ಶನಕ್ಕಾಗಿ ಕಾತರತೆಯಿಂದ ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕಿದೆ. ಆದರೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ, ಊಟ ಆದವರು ತಮ್ಮ ಮಕ್ಕಳ ಉಡುಗೆ ತೊಡುಗೆಯಲ್ಲಿ ತಯಾರಿಯನ್ನು ಮಾಡಿಕೊಂಡವರು ದಯಮಾಡಿ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತೇನೆ. ಸ್ನೇಹಿತರೆ, ಧಾರವಾಡದ ಯಾವುದೇ ಪ್ರದೇಶದಲ್ಲಿ ನಿಂತು ಮೇಲಕ್ಕೆ ಒಂದು ಕಲ್ಲನ್ನು ಚಿಮ್ಮಿದರೆ ಅದು ಯಾವುದಾದ್ರೂ ಒಂದು ಸಾಹಿತಿಯ ಮನೆಗೆ ಹೋಗಿ ಬೀಳುತ್ತದಂತೆ. ನಮ್ಮ ನೀಲಾವರವು ಕೂಡ ಹಾಗೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದರೆ ಅವರ ಮೂಲವನ್ನು ಹುಡುಕಿ ಬಂದಾಗ ಅದು ನೀಲಾವರವೇ ಆಗ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ನ್ಯೂಜಿಲೆಂಡಿನಲ್ಲಿ ಕ್ರಿಕೆಟ್ ಆಡ್ತಾ ಇರುವಂಥ ಆ ರವೀಂದ್ರ ಎನ್ನುವಂಥ ಆ ಆಟಗಾರನ ಮೂಲವೂ ಕೂಡ ನೀಲಾವರ. ನೀಲಾವರದ ಕವಿಗಳಾಗಿ ನಮ್ಮ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀಮತಿ ರಮ್ಯಾ ಅಡಿಗರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ತಮ್ಮನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಯಾವಾಗಲೂ ದೂರದ ಬೆಟ್ಟ ನುಣ್ಣಗೆ ದೂರದಲ್ಲಿರುವವರೇ ಸಾಧಕರಾಗಿ ಗುರುತಿಸ್ತಾರೆ. ಆದರೆ ಸಾಧನೆ ಎನ್ನುವಂಥದ್ದು ನಮ್ಮ ಪಕ್ಕದಲ್ಲಿದ್ದರೂ ಕೂಡ ನಾವು ಗುರುತಿಸಲಿಕ್ಕಾಗಲಿಲ್ಲ. ಈ ಕೆಲಸವನ್ನು ವಿಶ್ವ ಯಕ್ಷ ನೃತ್ಯನಿಕೇತನದ ಮುಖಾಂತರವಾಗಿ ವಿಶ್ವರೂಪರು ಮಾಡ್ತಾ ಇದ್ದಾರೆ ಅಂತೇಳಿ ಭಾಳ ಸಂಭ್ರಮದಿಂದ ಹೇಳ್ತಾ ಇದ್ದೇವೆ. ಶ್ರೀಮತಿ ರಮ್ಯಾ ಅಡಿಗ, ತಂದೆ ಸುಬ್ರಹ್ಮಣ್ಯ ಭಟ್, ತಾಯಿ ಮೀನಾಕ್ಷಿ. ಪ್ರಾಥಮಿಕ ಶಿಕ್ಷಣ ಭದ್ರಾವತಿ, ಪ್ರೌಢ ಶಿಕ್ಷಣ VKR ಆಚಾರ್ಯ ಮೆಮೋರಿಯಲ್ ಹೈಸ್ಕೂಲು ಕುಂಜಾಲು, PUC ಹಾಗೂ BA ಪದವಿ SMS ಕಾಲೇಜು ಬ್ರಹ್ಮಾವರ. ಓದುವುದು ಮತ್ತು ಬರೆಯುವುದು ಮೆಚ್ಚಿನ ಹವ್ಯಾಸಗಳು. ಪ್ರಸ್ತುತ ರವಿರಾಜ ಅಡಿಗ ಇವರನ್ನು ವಿವಾಹವಾಗಿ ನೀಲಾವರದ ಮಧ್ಯಸ್ಥರ ಬೆಟ್ಟಿನಲ್ಲಿ ಇರುವ ಮಕ್ಕಳೊಂದಿಗೆ ಸುಂದರವಾದ ಸಂಸಾರವನ್ನು ನಡೆಸ್ತಾ ಇರುವಂಥ ಶ್ರೀಮತಿ ರಮ್ಯಾ ಅಡಿಗರವರ
ಆ ಬರವಣಿಗೆಯ ಅಕ್ಷರ ಮಾಂತ್ರಿಕದ ಸಾಧನೆಯನ್ನು ಗುರುತಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ಎರಡು 2020-21ರಲ್ಲಿ ನಡೆದ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಮ್ಮ ಈ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿರುವಂಥ ಕಲಾವಿದರನ್ನು ಗುರುತಿಸಿ ಗೌರವಿಸುವಂಥದ್ದು. ದಯಮಾಡಿ ಆಗಮಿಸಬೇಕಾಗಿ ವೇದಿಕೆಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹೇಶ್ ಕುಮಾರ್ ಸಾಣೂರು, ಹರೀಶ್ ಮೊಗವೀರ ಜಪ್ತಿ, ದಿನೇಶ್ ನಾಯ್ಕ್ ಕನ್ನಾರು, ರಾಜೇಶ್ ಆಚಾರ್ಯ ಬೈಕಾಡಿ, ಭರತ್ರಾಜ್ ಶೆಟ್ಟಿಗಾರ್ ಪರ್ಕಳ, ನಾಗರಾಜ್ ಪೂಜಾರಿ ದೇವಲ್ಕುಂದ, ಕಾರ್ತಿಕ್ ರಾವ್ ಪಾಂಡೇಶ್ವರ, ಶಿಥಿಲ್ ಶೆಟ್ಟಿ ಐರ್ಬೈಲು, ಲೋಹಿತ್ ಶೆಟ್ಟಿಗಾರ್ ಪರ್ಕಳ, ವಿಕ್ರಮ್ ದೇವಾಡಿಗ ಸಾಸ್ತಾನ, ಲಕ್ಷ್ಮೀ ಪ್ರಸಾದ್ ಆಚಾರ್ಯ ಬಿಕ್ಕಲ್ಕಟ್ಟೆ, ಸ್ಫೂರ್ತಿ ಭಟ್ ಮಂದರ್ತಿ, ಅರುಣ್ ಕುಮಾರ್ ಶೆಟ್ಟಿ ದೊಂಡೆರಂಗಡಿ, ಪೃಥ್ವೀಶ್ ಶೆಟ್ಟಿಗಾರ್ ಪರ್ಕಳ. ಎಲ್ಲರೂ ವೇದಿಕೆಗೆ ಬರಬೇಕು ದಯಮಾಡಿ. ಸಹಕಾರ ನೀಡಿರುವಂಥ ಎಲ್ಲ ಕಲಾ ಬಂಧುಗಳು, ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಿಕೊಳ್ತಾ ಇರುವಂಥ ಈ ಸಾಧಕರನ್ನು ನಾವಿಲ್ಲಿ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ಸ್ಥಳೀಯ ಪ್ರತಿಭೆ ದಿನೇಶ್ ನಾಯ್ಕ್ ಕನ್ನಾರು, ಸ್ಫೂರ್ತಿ ಭಟ್ ಮಂದರ್ತಿ, ತಾವು ನೀಡಿರುವ ಸಹಕಾರ ಕೋವಿಡ್ ಎನ್ನುವಂಥ ಪೆಡಂಭೂತದಿಂದಾಗಿ ಮನೆಯಿಂದ ಕಾಲನ್ನು ಹೊರಗೆ ಹಾಕಲಿಕ್ಕೆ ಮೀನಮೇಷವನ್ನು ಎಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರವಾಗಿ ಮಾರ್ಗದರ್ಶನ ಮಾಡಿರುವಂಥ ತಮ್ಮನ್ನು ಗುರುತಿಸಿ ಗೌರವಿಸದೇ ಇದ್ದರೆ ಈ ಕಾರ್ಯಕ್ರಮಕ್ಕೆ ಯಶಸ್ಸಾಗುವುದಿಲ್ಲ ಎನ್ನುವಂಥ ಉದ್ದೇಶದಿಂದಾಗಿ ತಮ್ಮನ್ನು ಇಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂಥ ಛಾಪನ್ನು ಮೂಡಿಸ್ತಾ ಇರುವಂಥ ಯುವ ಕಲಾವಿದರು ಭವಿಷ್ಯದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದುವಂಥ ಎಲ್ಲ ಅರ್ಹತೆಯನ್ನು ಕೂಡ ಹೊಂದಿರುವಂಥ ಕಲಾ ಬಂಧುಗಳು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಗುರುತಿಸಿ ಗೌರವಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆನ್ಲೈನ್ ತರಗತಿಯಲ್ಲಿ ನಮ್ಮ ಜೊತೆ ಸಹಕಾರ ನೀಡಿರುವಂಥ ಕಲಾ ಬಂಧುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾರದೇ ಇದ್ದರೆ ತಮ್ಮ ಗೌರವವನ್ನು ತಮಗೆ ತಲುಪಿಸುವಂಥ ಕರ್ತವ್ಯನ ಮಾಡ್ತೇವೆ. ನಮ್ಮ ಜೊತೆ ಮಾಯಾಪುರಿ ಯಕ್ಷಗಾನ ಪ್ರಸಂಗದ ನಿರ್ದೇಶಕರಾಗಿರುವಂಥ ಶ್ರೀಯುತ ಹರೀಶ್ ಆಚಾರ್ಯ ಗಾಂಧಿನಗರ ಬೈಕಾಡಿ, ವೀರಮಣಿ ಹಾಗೇನೆ ಮಾಯಾಪುರಿ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿಕ್ಕಿರುವಂಥ ಈ ಯಕ್ಷಗಾನದ ನಿರ್ದೇಶನವನ್ನು ಮಾಡಿರುವಂಥ ಶ್ರೀಯುತ ಹರೀಶ್ ಆಚಾರ್ಯ ಗಾಂಧಿನಗರ ಬೈಕಾಡಿ, ಯಕ್ಷಗಾನ ಗುರುಗಳು ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪುಟ್ಟ ಕಂದಮ್ಮಗಳ ಹೆಜ್ಜೆಯಲ್ಲಿ ಯಕ್ಷದ ನೃತ್ಯವನ್ನು ರೂಪಿಸಿರುವಂಥ ನಮ್ಮ ನೆಚ್ಚಿನ ಗಾಂಧಿನಗರದ ಗುರುಗಳು, ನಮ್ಮ ಸಮಾಜದಲ್ಲಿ ನಡೆಯುವಂಥ ಅದೆಷ್ಟು ಯಕ್ಷಗಾನ ಕಲಾವಿದರಿಗೆ ಮಾರ್ಗದರ್ಶನವನ್ನು ಮಾಡಿರುವಂಥ ಶ್ರೀಯುತರನ್ನು ಇವತ್ತಿನ ಈ ವೇದಿಕೆಯಲ್ಲಿ ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ನಾಲ್ಕು ಗೋಡೆಯ ಮಧ್ಯೆ ಇದ್ದಂಥ ಮಹಿಳೆ ಜಗತ್ತನ್ನು ಆಳ್ತಾಳಂತೆ. ಇಂದಿರಾ ಗಾಂಧಿ ಅನ್ನುವಂಥ ಒಬ್ಬ ಮಹಿಳೆ ಭಾರತದ ಉಕ್ಕಿನ ಮಹಿಳೆಯಾಗಿ ಗುರುತಿಸಿಕೊಳ್ತಾರೆ. ಅದು ಸಮಾಜಕ್ಕೆ ಅವರು ನೀಡಿರುವಂಥ ಕೊಡುಗೆ. ನಮ್ಮ ಜೊತೆ ನಮ್ಮ ನೀಲಾವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಯಶಸ್ವಿ ಚುಕ್ಕಾಣಿಯನ್ನು ಹಿಡಿದಿರುವಂಥ ಶ್ರೀಮತಿ ಬೇಬಿಕೆ ಇದ್ದಾರೆ. ನಮ್ಮ ಈ ಸಮಾಜದ ನಮ್ಮ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇರುವಂಥ ಬೇಬಿ ಮೇಡಮ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮದೇವತೆಯಾದ ಶ್ರೀ ಮಹಿಷಮರ್ಜಮ್ಮರನ್ನು ಮನದಲ್ಲೇ ನೆನೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಅಧ್ಯಕ್ಷರೇ ಹಾಗೆಯೇ
ಗೌರವಿತ ಎಲ್ಲ ಮುಖ್ಯ ಅತಿಥಿಗಳಿಗೆ ನನ್ನ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ, ಹಾಗೆಯೇ ಇಲ್ಲಿ ನೆರೆದಿರುವಂತಹ ಪುಟಾಣಿ ಮಕ್ಕಳೇ, ಪೋಷಕರೇ, ಗ್ರಾಮಸ್ಥರೇ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಈ ಒಂದು ನೀಲಾವರ ಪುಟ್ಟ ಒಂದು ಇದರಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೆಸುವುದಂದರೆ ನಮಗೆ ತುಂಬ ಹೆಮ್ಮೆಯನ್ನು ಅನಿಸುತ್ತದೆ. ಹಾಗಾಗಿ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಲಿ, ನಮ್ಮ ವಿಶ್ವರೂಪ ಅವರು ಅದರ ಕನಸು ನನಸಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀಲಾವರ ಗ್ರಾಮದ ಪ್ರಥಮ ಪ್ರಜೆ ಬೇಬಿ ಕೆ ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ವೇದಿಕೆಯ ಮುಂದಿನ ಹಾಗೆಯೇ ಕೊನೆಯ ಮಾತಿಗಾಗಿ ನಮ್ಮ ಜೊತೆ ಇರುವಂಥ ನೃತ್ಯ ಗುರುಗಳು, ಕಲಾ ನರ್ತನ ಡಾನ್ಸ್ ಕ್ರೂ ಜನ್ನಾಡಿ ಶ್ರೀಯುತ ಮನೀಶ್ ಕುಲಾಲ್ ಜನ್ನಾಡಿ ಅವರನ್ನು ಮಾತಿನ ಮಂಟಪಕ್ಕಾಗಿ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಸೌರಾಷ್ಟ್ರ ಸೋಮನಾಥಂಚ ಡಾಕಿನಿ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ವಿಶ್ವೇಶಂ ತ್ರಂಬಕಂ ಹಿಮಾಲಯೇತು ಕೇದಾರಂ ಗುಷ್ಮೇಶಂತು ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸ್ವಯಂ ಪ್ರಥಮ ಪಟೇನರಹ ಸಪ್ತ ಜನ್ಮಂ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಎನ್ನುವ ಒಂದು ಸ್ತೋತ್ರದೊಂದಿಗೆ ಈ ಒಂದು ಶ್ರೀ ವಿಶ್ವಯಕ್ಷ ನೃತ್ಯ ಕಲಾನಿಕೇತನ ರಿಜಿಸ್ಟರ್ಡ್ ಈ ಸಂಸ್ಥೆಯ ವಿಶ್ವರೂಪ ಮಧ್ಯಸ್ಥ ಇವರಿಗೆ ಮೊದಲನೇದಾಗಿ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮ ಮಾಡುವುದಂದರೆ ಬಹಳ ಕಷ್ಟ. ಇಂಥ ಕಾರ್ಯಕ್ರಮ ಮಾಡಿದವರಿಗಷ್ಟೇ ಗೊತ್ತು ಇದರ ಹಿಂದಿನ ಪರಿಶ್ರಮ ಎಷ್ಟು ಅಂತ. ಹಾಗೆಯೇ ತನ್ನ ತಂದೆಯನ್ನು ವೇದಿಕೆ ಮೇಲೆ ಕೂರಿಸಿಕೊಂಡು, ಗಣ್ಯಾತಿ ಗಣ್ಯರನ್ನು ವೇದಿಕೆ ಮೇಲೆ ಕೂರಿಸಿಕೊಂಡು, ಹಾಗೂ ಇಲ್ಲಿ ನೆರೆದಿರುವಂಥ ಇಷ್ಟು ಜನರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ತನ್ನ ತಾಯಿಯ ನಗುವೇ ಸಾಕ್ಷಿ. ಇದಕ್ಕಿಂತ ಇನ್ನೇನು ಬೇಕು ಎನ್ನುವುದಕ್ಕೆ ವಿಶ್ವಕ್ಕೆ ಕೇಳುವಂತೆ ನೀವು ಚಪ್ಪಾಳೆ ಹೊಡಿಬೇಕಾಗಿ ವಿಶ್ವರೂಪ ಮಧ್ಯಸ್ಥರವರಿಗೆ ಮನದಾಳದಿಂದ ಕೇಳಿಕೊಳ್ಳುತ್ತದೆ. ಜೋರಾಗಿ ಚಪ್ಪಾಳೆ ಹೊಡಿ ವಿಶ್ವರೂಪ ಮಧ್ಯಸ್ಥ. ನಮ್ಮ ಕಲಾನರ್ತನ ಡ್ಯಾನ್ಸ್ ಕ್ಲಾಸಲ್ಲಿ ಒಂದು 50-60 ಮಕ್ಕಳು ಇರುವುದು ಸಹಜ. ಹಾಗೆ ಇವರು ಬಂದ ಮೇಲೆ ನಮ್ಮ ಕಲಾನರ್ತನ ಎನ್ನುವುದು ಬಹಳ ಇನ್ನೂ ಹೆಚ್ಚಾಗಿ ಶಿಸ್ತಿನಿಂದ ಇದೆ ಎನ್ನುವುದಕ್ಕೆ ಇವರೇ ಸಾಕ್ಷಿ. ನಮ್ಮ ಕಲಾನರ್ತನ ತಂಡ ಈಗ ಹೆಚ್ಚಾಗಿ 70ರಿಂದ 80 ಮಕ್ಕಳು ಬೆಳಿಬೇಕಂದ್ರೆ ಇವರೇ ಸಾಕ್ಷಿ. ಇಂತಹ ಒಂದು ಗುರುಗಳನ್ನಿಟ್ಟುಕೊಂಡು ಇಂಥ ನೀಲಾವರದ ನೀಲರತಿ ಎನ್ನುವ ಒಂದು ಕ್ಷೇತ್ರದಲ್ಲಿ ಇವರು ಗುರುಗಳಾಗಿ ಇವರ ಮಧ್ಯಸ್ಥಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಇವರ ಒಂದು ನೇತೃತ್ವದ ಈ ಕಾರ್ಯಕ್ರಮವನ್ನು ಈಗಾಗಲೇ ಮಕ್ಕಳೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡೆಲ್ಲ ರೆಡಿ ಇದ್ದಾರೆ. ಇಂಥ ಕಾರ್ಯಕ್ರಮಗಳನ್ನ ನೋಡಬೇಕಂತ ನಿಮ್ಮ ಈ ಒಂದು ಸಮಯ ಕೊಟ್ಕೊಂಡು ಬೆಳಗ್ಗೆಯಿಂದ ಕೂತ್ಕೊಂಡಿದ್ದೀರಲ್ಲ, ಹಾಗಾಗಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಈಡೇರಲಿ. ನಮ್ಮ ಕಲಾನರ್ತನ ತಂಡ ಇವರಿಗೆ ಇನ್ನು ಮುಂದಿನ ಯೋಜನೆಗಳಲ್ಲಿ ಮುಂದಿನ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತದೆ ಎನ್ನುತ್ತಾ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇವರ ಸಂಸ್ಥೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿ ಮುಗಿದ ನಂತರ ಇವರಿಗೆ ಜಾಬನ್ನು ಕಲಾನರ್ತನ ತಂಡ ಹೆಚ್ಚಾಗಿ ಕೊಡಲು ನಾನು ಸಾಧ್ಯ ಮಾಡ್ತೇನೆ ಎನ್ನುವುದನ್ನು ನಾನು ಭರವಸೆಯನ್ನು ಈಗಾಗಲೇ ನೀಡ್ತೇನೆ. ಹಾಗೆ ಇವರ ಸಂಸ್ಥೆಗೆ ಏನಾದರೂ ಕಷ್ಟ ಬಂದಲ್ಲಿ, ವಿದ್ಯಾರ್ಥಿಗಳಿಗೆ ಏನಾದರೂ ಕಷ್ಟ ಬಂದಲ್ಲಿ, ತುರ್ತು ರಕ್ತದ ಅವಶ್ಯಕತೆ ಇದ್ದರೆ ನಮ್ಮ ಜಯಕುಂದಾಪುರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಈಗಾಗಲೇ ಬಂದಿದ್ದಾರೆ ನನ್ನ ಜೊತೆ. ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಬ್ಲಡ್ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ಇವರ ಜೊತೆ ನಮ್ಮ ಸಂಸ್ಥೆ ಯಾವಾಗಲೂ ಇದೆ ಎನ್ನುವುದಕ್ಕೆ ಈ ಒಂದು ಮಾತೇ ಸಾಕ್ಷಿ. ಧನ್ಯವಾದ. ವಂದನೆಗಳು. ಸಾಮಾನ್ಯ ವ್ಯಕ್ತಿಯಾಗಿರುವಂಥ ಶಿವಾಜಿಯನ್ನು ಜೀಜಾಬಾಯಿ ರಾಮಾಯಣ ಮಹಾಭಾರತದಂಥ ಪ್ರೇರಕ ಕಥೆಯನ್ನು ಹೇಳಿ ನಮ್ಮ ರಾಷ್ಟ್ರ ಕಂಡಂಥ ಒಬ್ಬ ಅದ್ಭುತ ನಾಯಕನನ್ನಾಗಿ ರೂಪು ಮಾಡ್ತಾಳಂತೆ. ಶಾಲೆಗೆ ಹೋದಾಗ ಇವನು ಬಹಳ ದೊಡ್ಡ ವಿದ್ಯಾರ್ಥಿ ಅಂತೇಳಿ ಗುರುತಿಸಿಕೊಂಡಿರುವಂಥ, ಶಾಲೆಯಿಂದ ಹೊರ ತಳ್ಳಲ್ಪಟ್ಟಲ್ಪಡಿರುವಂಥ ಐನ್ಸ್ಟೈನನ್ನು ತಾಯಿ ಮಾರ್ಗದರ್ಶನ ಮಾಡುವುದರ ಮುಖಾಂತರವಾಗಿ ಪ್ರಪಂಚದ ಒಬ್ಬ ಮೇಧಾವಿ ವ್ಯಕ್ತಿಯನ್ನಾಗಿ ರೂಪುಗೊಳ್ತಾರಂತೆ. ವಿಶ್ವರೂಪ ಮಧ್ಯಸ್ಥರು ಈ ಮಟ್ಟಕ್ಕೆ ಸಮಾಜದಲ್ಲಿ ಸ್ಥಾನಮಾನವನ್ನು ಗಳಿಸಿಕೊಳ್ಳಲಿಕ್ಕೆ ಮುಖ್ಯ ಕಾರಣೀಭೂತರಂತೇಳಿದರೆ ಅವರ ತಂದೆ ತಾಯಿ. ಅವರು ಮದುವೆಯಾಗಿ 35ನೇ ವಾರ್ಷಿಕೋತ್ಸವದ ಸಂದರ್ಭ. ಈ ಸಂದರ್ಭದಲ್ಲಿ ವಿಶ್ವರೂಪರು ಬಹಳ ಪ್ರೀತಿಯಿಂದ ಅವರ ತಂದೆ ತಾಯಿಗೆ ಗೊತ್ತಿಲ್ಲದ ಹಾಗೆ ಒಂದು ಚಿಕ್ಕ ಉಡುಗೊರೆಯನ್ನು ತಂದು ಅವರಿಗೆ ಕೊಡಬೇಕು ಅಂತೇಳಿ ಇಚ್ಛೆ ಪಡ್ತಾ ಇದ್ದಾರೆ. ದಯಮಾಡಿ ಶ್ರೀಯುತ ಲಕ್ಷ್ಮೀನಾರಾಯಣ ಮಧ್ಯಸ್ಥರು ಹಾಗೆಯೇ ಮಂಜುಳಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಮ್ಮ ಮಗ ಪ್ರೀತಿಪೂರ್ವಕವಾಗಿ ತಮ್ಮ 35ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಈ ಸಂದರ್ಭ ಹಾಗೆಯೇ ನೆನಪಿಗಾಗಿ ನೀಡ್ತಾ ಇರುವಂಥ ಈ ಗೌರವ.
ನಾಗ ಪಾತ್ರಿಗಳಾಗಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀಯುತ ವೈ ಲಕ್ಷ್ಮೀನಾರಾಯಣ ಮಧ್ಯಸ್ಥರವರು, ಹಾಗೆ ಅವರ ಎಲ್ಲ ಕೈಂಕರ್ಯಗಳಲ್ಲಿ ಜೊತೆಯಾಗಿ ನಿಂತಿರುವಂಥ ಮಂಜುಳಮ್ಮ ದಂಪತಿಗಳ 35ನೇ ವಾರ್ಷಿಕೋತ್ಸವದ ಸಂದರ್ಭ. ಈ ಸಂದರ್ಭದಲ್ಲಿ ಅವರ ಜೊತೆ ಮಗ ವಿಶ್ವರೂಪ ಮಧ್ಯಸ್ಥ, ಮಗಳು ಸ್ವಾತಿ ಮಧ್ಯಸ್ಥರು ಜೊತೆಯಾಗ್ತಾ ಇದ್ದಾರೆ. ಹಳದಿ ಲೋಹ ಚಿನ್ನದ ಉಂಗುರವನ್ನು ತೊಡಿಸಿ ಈ ದಾಂಪತ್ಯ ಎನ್ನುವಂಥದ್ದು ಶಾಶ್ವತವಾಗಿ ಗಟ್ಟಿಯಾಗಿರಲಿ, 35 50 ಅದು 75 ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಮಕ್ಕಳ ಏಳಿಗೆಯಲ್ಲಿ ಜೊತೆಯಾಗಿ ನಿಂತಿರುವಂಥ ಕರಗಳು, ಮಾರ್ಗದರ್ಶಕರು, ತಮ್ಮೆಲ್ಲರ ಒಂದು ಚಪ್ಪಾಳೆ ಎನ್ನುವಂಥದ್ದು ಆ ದಂಪತಿಗಳಿಗೆ ಶ್ರೀರಕ್ಷೆಯಾಗಿ ನಿಲ್ಲಿ ಎನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಬಹಳ ಒಂದು ಅಮೂಲ್ಯವಾದ ಭಾವನಾತ್ಮಕ ಕ್ಷಣ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವೈ ಅಂತೇಳಿ ಹೇಳ್ತಾ ಇದ್ದೇವೆ. ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ, ಈ ಕಾರ್ಯಕ್ರಮದ ಸಂಯೋಜಕರು, ಕಾರ್ಯದರ್ಶಿಗಳಾಗಿರುವಂಥ ವಿಶ್ವರೂಪ ಮಧ್ಯಸ್ಥರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಲ್ಲೂ ವಿನಂತಿ. ತದನಂತರ ನಿಮ್ಮ ವಿದ್ಯಾರ್ಥಿಗಳ ಮುಖಾಂತರ, ನಿಮ್ಮ ಮಕ್ಕಳ ಮುಖಾಂತರ ಮಾಯಾಪುರಿ ವೀರಮಣಿ ಯಕ್ಷಗಾನ ಪ್ರದರ್ಶನ, ನೃತ್ಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದ್ದು ಎಲ್ಲವನ್ನು ವೀಕ್ಷಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಸಮಾಜ ಸೇವೆ ಮಾಡುವಂಥ ಕರಗಳು ಶ್ರೀ ಅಶೋಕ್ ಭಟ್ ಚಾಂತಾರು ಇವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವುದಕ್ಕೆ ಗೌರವವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಜೊತೆ ನೀಲಾವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಬೇಬಿ ಕೆ ಎಳ್ಳಂಪಳ್ಳಿ ಇವರಿಗೂ ಕೂಡ ಸಂಸ್ಥೆಯ ಅಧ್ಯಕ್ಷರು ಶಾಲನ್ನು ಹಾಕಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಯುತ ಮಂಜುನಾಥ್ ನಾಯ್ಕ್ ಶಾಂತಾರು ಇವರಿಗೆ ಸಂಸ್ಥೆಯ ಅಧ್ಯಕ್ಷರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶಮಂತ್ ಕುಮಾರ್ KS ಕೋಟ ಸಹಾಯಕ ಪ್ರಾಧ್ಯಾಪಕರು, GH ಕಾಲೇಜು ಹಾವೇರಿ, ತಮ್ಮ ಉಪಸ್ಥಿತಿಗೆ ನಾವು ಋಣಿಯಾಗಿದ್ದೇವೆ. ಹಾಗೆಯೇ ಅಕ್ಕ ಸಾಲಿಗನ ಮುಂದೆ ರಾಶಿ ರಾಶಿ ಚಿನ್ನ, ಅವ್ರ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬ ಅನ್ನ ಇಲ್ಲ ಅಂತೇಳಿ ಹೇಳ್ತೇವೆ. ಆದರೆ ಇವ್ರು ಹಾಗಲ್ಲ, ನಮ್ಮ ಅಕ್ಕ ಸಾಲಿಗರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇರುವಂಥ ಮೌನದಲ್ಲೇ ಶುಭವನ್ನು ಹಾರೈಸಿರುವಂಥ ಶ್ರೀಯುತ ಹರೀಶ್ ಆಚಾರ್ಯ ನೀಲಾವರ ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಜೊತೆ ಇರುವಂಥ ಶ್ರೀಯುತ ಮನೀಶ್ ಕುಲಾಲ್ ಜನ್ನಾಡಿ, ನೃತ್ಯ ಗುರುಗಳು, ಕಲಾ ನರ್ತನ ಡಾನ್ಸ್ ಕ್ರೀವ್ ಜನ್ನಾಡಿ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಒಂದೇ ಮಾತಿನಲ್ಲಿ ಮತ್ತೆ ಪದೇ ಪದೇ ಹೇಳಲಿಕ್ಕೆ ಹೋಗೋದಿಲ್ಲ, ಒಂದೇ ಮಾತಿನಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಪುಣ್ಯ ಕರಗಳಿಗೆ ತಮ್ಮ ಚಪ್ಪಾಳೆಯ ಧ್ವನಿಯ ಮುಖಾಂತರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಮಂಗಳದ ಚುಕ್ಕೆಯನ್ನು ಇಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ನಮಗೆ ಸಹಕಾರ ಕೊಡ್ತಾ ಇರುವಂಥ ಕೋಸ್ಟಲ್ ಎಂಟರ್ಟೈನ್ಮೆಂಟ್ ಇವರಿಗೆ ಕೃತಜ್ಞತೆಗಳು. ಹಾಗೆಯೇ ಧ್ವನಿವರ್ಧಕದಲ್ಲಿ ಸಹಕರಿಸಿರುವಂಥ ನಮ್ಮ ಮಿತ್ರ ಅನಿಲ್ ಇವರಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಂಘಟಕರ ಪರವಾಗಿ ಸಲ್ಲಿಸ್ತಾವಿದ್ದೇವೆ. ಹಾಗೆ ನಿರೂಪಣೆಯಲ್ಲಿ ಸಹಕರಿಸಿದಂಥ ಶ್ರೀಯುತ ಸಂತೋಷ್ ಅವರಿಗೂ ಸಹ ಒಂದು ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಊಟ ಆದವರು ಇಲ್ಲೇ ಕುಳಿತುಕೊಳ್ಳಿ, ಊಟ ಆಗದೇ ಇದ್ದವರು ಊಟ ಮಾಡಬೇಕು. 1:30ಕ್ಕೆ ಸರಿಯಾಗಿ ನೃತ್ಯದೊಂದಿಗೆ ಮತ್ತೆ ಕಾರ್ಯಕ್ರಮ ಆರಂಭವಾಗ್ತದೆ. 1:30ಕ್ಕೆ ಸರಿಯಾಗಿ. ಊಟ ಆಗದೇ ಇದ್ದವರು ದಯಮಾಡಿ ಊಟವನ್ನು ಮಾಡಬೇಕು. ಸ್ಥಳವನ್ನು ಕಾಯ್ದಿರಿಸಿಕೊಳ್ಬೇಡಿ. ಬೇರೆ ಯಾರಾದರೂ ಬಂದರೆ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ. ಎಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದವರು.
ನಲ್ಲಿ ಶ್ರೀ ಪೃಥ್ವಿರಾಜ್ ಸಾಮಗ ಹಾಗೂ ವಯಲಿನ್ ವಾದನದಲ್ಲಿ ವಿದ್ವಾನ್ ಶ್ರೀಧರಾಚಾರ್ಯ. ಮೊದಲನೇದಾಗಿ ಪುಷ್ಪಾಂಜಲಿಯೊಂದಿಗೆ ನೃತ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ನರ್ತಿಸುವವರು ಸಂಚಿತಾ, ಸಹನಾ, ಧನ್ಯಶ್ರೀ, ಸಂಚಿತಾ ಬಿ ಮತ್ತು ಸಿಂಚನ. ಅಮೃತ ವರ್ಷಿಣಿ ರಾಗ ಆದಿತಾಳ. ಪ್ರಾರ್ಥನೆಯೊಂದಿಗೆ ನೃತ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. गजा आनन पद्मार्को गजानन हर्निशो अनेकदन्तो भक्तानां एकदन्तमुपास्महे. एकदन्तं पुष्पांजलि. तजं तरितरितजं तरितधण तजणु तदिमित तकुदरिकिट तकतजं तरितरितजं तरितधण तजणु तदिमित तजं तरितरितजं तरितधण तजणु तदिमित तकुदरिकिट तकत तजो तरितरितजो तरितधण तजणु तदिमित तकुदरिकिट तकत तजो तरितरितजो तरितधण तजणु तदिमित तकुदरिकिट तजो तरितरितजो तरितधण तजणु तदिमित तकुदरिकिट तकत तजो तरितरितजो तरितधण तजणु तदिमित
ತರಿದ ಜೋ ತರಿದ ಧನ ಜಣ್ಣು ದಿಮ್ಮಿ ತಗುಂದರಿ ಗಿಡದಗದ ಜೋ ತರಿದ ನಿದ ಜೋ ತರಿದ ಧನ ಜಣ್ಣು ದಿಮ್ಮಿ ತಗುಂದರಿ ಗಿಡದಗದ ಜೋ ತರಿದ ನಿದ ಜೋ ತರಿದ ದಣತ ಜಣು ತಿಮ್ಮೆ ತಗುಂದರಿ ಗಿಡದಗದ ಜಂ ತರಿ ತರಿದ ಜೋ ತಗುಂದರಿ ಗಿಡದಗದ ಜೋ ತರಿ ತರಿದ ಜೋ ತರಿದ ದಣತ ಜಣು ತಿಮ್ಮೆ ತಗುಂದರಿ ಗಿಡದಗದ ಜಂ ತರಿ ತರಿದ ಜಂ ಜೋ ತರಿ ತರಿದ ಜೋ ತರಿದ ದಣತ ಜಣು ತಿಮ್ಮೆ ತಗುಂದರಿ ಗಿಡದಗದ ಜೋ ತರಿ ತರಿದ ಜೋ ಜೋ ತರಿ ತರಿದ ಜೋ ತರಿದ ದಣತ ಜಣು ತಿಮ್ಮೆ ತಗುಂದರಿ ಗಿಡದ ಜೋ ತರಿ ತರಿದ ಜೋ ತರಿದ ದಣತ ಜಣ್ಣು ತಿಮ್ಮಿ ತಗುಂದರಿ ಗಿಡದಗದ ಜೋ ತರಿ ತರಿದ ಜೋ ತರಿದ ದಣತ ಜಣ್ಣು ತಿಮ್ಮಿ ತಗುಂದರಿ ಗಿಡದಗದ ಜೋ ತಗುಂದರಿ ಗಿಡದಗದ ಜಂ ತರಿ ತರಿದ ಜಂ ತರಿದ ದಣತ ಜಣ್ಣು ತಿಮ್ಮಿ ತಗುಂದರಿ ಗಿಡದಗದ ಜೋ ತರಿ ತರಿದ ಜೋ ತಾಹತ ಜೋದ ದಳಾಂದಾಗ ತಗುಂದರಿದ ಸರಿದ ತರಿದ ದಗ ತಾಹತ ಜೋದ ದಳಾಂದಾಗ ತಗುಂದರಿದೈ ತರಿದ ತರಿದ ದಗ ತಾಹತ ಜೋದ ದಳಾಂದಾಗ ತಗುಂದ ತರಿದ ದಡಾದ ಜಣೂತ ದಿಮ್ಮೆ ತಾಹತ ಜಂಬ ದಳಾಂದ ತಗುಂದರಿ ತರಿದ ದಡಾದ ಜಣೂತ ದಿಮ್ಮೆ ತಾಹತ ಜಂಬ ದಳಾದ ತಗುಂದ ತರಿದ ದಡಾದ ಜಣೂತ ದಿಮ್ಮೆ ತಗುಂದರಿ ಗಿಡದಗದರೆ ದಣದ ಜಣೂತ ದಿಮ್ಮೆ ತರಿದ ದಣದ ಜಣೂತ ದಿಮ್ಮೆ ತಗುಂದರಿ ಗಿಡದಗ ತಗುಂದರಿ ಗಿಡದಗ ತಗುಂದರಿ ಗಿಡ ತಗುಂದರಿ ಗಿಡದಗ ತಗುಂದರಿ ಗಿಡ ತಗುಂದರಿ ಗಿಡದಗ ತಗುಂದರಿ ಗಿಡ ತಗಿಟದೆ ತಗಿಟದ ದಿಮಿ ಕೈಟದ ದಿಮಿ ಕೈಟದ ಹೋದಾಗುದಿಲ್ಲ ದಿಮಿ ಕೈಟದ ಹೋದಾಗುದಿಲ್ಲ ಏ ತಗಿಟದೆ ತಗಿಟದ ದಿಮಿ ಕೈಟದ ಹೋದಾಗುದಿಲ್ಲ ಏಕದಂದನೆ ಪ್ರಣವ ಓಂಕಾರ ರೂಪನೆ ತಕ್ಕಿಟ್ಟದೆ ತಕ್ಕಿಟ್ಟ ತೋ ತಕ್ಕಿಟ್ಟ ನಂ ತಕ್ಕಿಟ್ಟ ರಕ್ಕ ರಕ್ಕಿಟ್ಟ ರದ್ದಿ ಗಿನ್ನ ತೊಂ ತದ್ದಿ ಗಿನ್ನ ಸಿಂಧೂರ ವರ್ಣನೆ ಸೂರ್ಯ ಪ್ರಕಾಶನೆ ತಕ್ಕಿಟ್ಟ ದಿ ತಕ್ಕಿಟ್ಟ ತೋ ತಕ್ಕಿಟ್ಟ ನಂ ತಕ್ಕಿಟ್ಟ ತಕ್ಕ ರಕ್ಕಿಟ್ಟ ರದ್ದಿ ಗಿನ್ನ ತೊಂ ಸಿಂಧೂರ ವಾಹನ ಮೂಲ ಧಾರಣೆ ಮೋದಕ ಹಸ್ತನೆ
ತಕ್ಕ ತಕ್ಕಿ ತಕ್ಕ ತಕ್ಕಿಟ್ಟ ಏಕದಂದನೆ ಪ್ರಣವ ಓಂಕಾರ ರೂಪನೆ ಸಿಂಧೂರ ವರ್ಣನೆ ಸೂರ್ಯ ಪ್ರಕಾಶನೆ ಮೋಷಿಕ ವಾಹನನೆ ಮೂಲ ಧಾರನೆ ಮೋದಕ ಹಸ್ತನೆ ಪ್ರೀತಿದಾಯಕನೆ ತಕ್ಕ ರಕ್ಕಿಟ್ಟ ರಕ್ಕ ರಕ್ಕಿಟ್ ತಕ್ಕ ರಕ್ಕಿಟ್ ತಕದಿಗೋ ಪ್ರತಿದರ್ಗಡ್ಯಂಗೆ ಕದಂದನೆ ಪ್ರಣವ ಓಂಕಾರ ರೂಪನೆ ಸಿಂಧೂರ ವರ್ಣನೆ ಸೂರ್ಯ ಪ್ರಕಾಶನೆ ಮೋಷಿಕ ವಾಹನನೆ ಮೂಲ ಧಾರನೆ ಮೋದಕ ಹಸ್ತನೆ ಮೋದಕ ಹಸ್ತನೆ ಸಿದ್ಧಿದಾಯಕನೆ ಮೋದಕ ಹಸ್ತನೆ ಸಿದ್ಧಿದಾಯಕನೆ ಮುಂದಿನ ನೃತ್ಯ ಜತಿಸ್ವರ ಹಂಸಾನಂದಿ ರಾಗ ಆದಿತಾಳ. ನರ್ತಿಸುವವರು ಕುಮಾರಿಯರದ ಪ್ರತೀತಿ, ತ್ರಿಷಾ, ಲಿಖಿತಾ, ಹಿಮಾನಿ ಮತ್ತು ಚಿನ್ಮಯಿ ಹಾಗೂ ನಮನ, ಅಭಿಜ್ಞಾ, ಅನಗ, ಸೃಷ್ಟಿ. ಪ್ರಾರ್ಥನೆ. ಸಾನಿದನಿ ಸಾನಿದ ಮಗರಿದ ನೀದ ನಿದರೆ ಗಮ ಧನಿ ಸಾನಿದ ಸಾನಿದ ಮಗರಿದ ಗಮ ಧನಿ ಸಾ ನೀದ ನಿಧಾನಿದ ಮಗರಿದ ನೀದ ನಿದರೆ ಗಮ ಧನಿ ಸಾ ನೀದ ನಿಧಾನಿದ ಮಗರಿದ ಸಾನಿದ ಸಾನಿದ ಮಗರಿದ ನೀದ ನಿದರೆ ಗಮ ಧನಿ ಸಾ ನೀದ ನಿಧಾನಿದ ಮಗರಿದ ಧನಿ ಸರಿ ಗಮ ಧನಿ ಸಾ ನೀದ ನಿಧಾನಿದ ಮಗರಿದ ನೀದ ನಿದರೆ ಗಮ ಧನಿ ಸಾ ನೀದ ನಿಧಾನಿದ ಮಗರಿದ ಧಿತ್ತ ಕಿಟ ಜಂ ತರಿ ಕಿಟ ದಕ ದಕ ಧಿತ್ತ ಕಿಟ ಜಂ ತರಿ ಕಿಟ ತಾ ತಜಂ ದಿ ತಜಂ ತಾ ತಜಂ ತರಿ ಕಿಟ ಜಂ ತಾ ತಜಂ ದಿ ತಜಂ ತಜಂ ತರಿ ಕಿಟ ಜಂ ತಾ ತಜಂ ದಿ ತಜಂ ತಾ ತಜಂ ತರಿ ಕಿಟ ಜಂ ತಾ ನೀ ದ ನಿ ದ ನಿ ದ ಮಗ ಸ ನೀ ದ ನಿ ದ ರಿ ಗ ಮ ದ ನಿ ಸಾ ನೀ ದ ನಿ ದ ನಿ ದ ಮಗ ಸಾ ನೀ ದ ನಿ ದ ನಿ ದ ಮಗ ನೀ ದ ನಿ ದ ರಿ ಗ ಮ ದ ನಿ ಸಾ ನೀ ದ
ತೈ ತೈ.
ಈಗ ಒಂದು ದೇವರ ನಾಮ, ನಮ್ಮಮ್ಮ ಶಾರದೆ, ಪುರಂದರದಾಸ ರಚನೆ, ಹಂಸಧ್ವನಿ ರಾಗ ಆದಿತಾಳ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರೇ ನಿಮ್ಮೊಳಗೆ ರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರೇ ನಿಮ್ಮೊಳಗೆ ಯಾರಮ್ಮ. ನಮ್ಮ ನಿಮ್ಮೊಳಗೆ ನ್ಯಾರಮ್ಮ.
ಗಣನಾಥನೆ ಕಾಣಾಮ ಹುಟ್ಟದಟಿಯ ಬಿಗಿದೊಟ್ಟ ಚಲ್ಲಣದ ದೇಟದ ನಿವನ್ಯಾರ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಕೋಟೆಯ ಗಣನಾಥನೆ ಕಾಣಾಮ ಶಾರದೆ ಉಮಾ ಮಹೇಶ್ವರಿ ನಮ್ಮೊಳಗೆ ನಮ್ಮಮ್ಮ ಶಾರದೆ ರಾಶಿ ವಿದ್ಯೆಯ ಬಲ್ಲ ರಮಣೀಯ ಬಲನೊಲ್ಲ ವಾಸಿಗ ನಿವನ್ಯ ರಮ್ಮ ರಿಕ್ಕಾಗಿ ಜನರ ಸಲಹುವ ಕಾಗಿ ನೆಲೆಯಾಗಿ ಕೇಶವದಾಸ ಗಣೆ ಅಮ್ಮಯ್ಯ ರಾಶಿ ವಿದ್ಯೆಯ ಬಲ್ಲ ರಮಣೀಯ ಬಲನೊಲ್ಲ ವಾಸಿಗ ನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಗಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ನಿಮ್ಮೊಳಗೆ ನ್ಯಾರಪ್ಪ ನಮ್ಮಮ್ಮ ಶಾರದೆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನ್ಯಾರಮ್ಮ ಈಗ ಇನ್ನೊಂದು ದೇವರ ನಾಮ ಕುಣಿದಾಡೋ ಕೃಷ್ಣ ಕುಣಿದಾಡು ಹಂಸಾನಂದಿ ರಾಗ ಆದಿತಾಳ ರಚನೆ ಶ್ರೀ ಪುರಂದರದಾಸ वसुदेवसुतं देवं कंसचाणूरमर्दनं देवकी परमानन्दं कृष्णो जगद्गुरु कृष्णो वन्दे जगद्गुरु कुणिदाडो कृष्ण कुणिदाडो कुणिदाडो कृष्ण ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ
ಈಗ ಕನಕದಾಸರ ರಚನೆ ದೇವರ ನಾಮ, ರಾಗಮಾಲಿಕೆ ಆದಿತಾಳ, ಬಾರೋ ಕೃಷ್ಣೆಯ. ನಂತರ ಕೊನೆಯದಾಗಿ ಕದನ ಕುತೂಹಲ ತಿಲ್ಲಾನದೊಂದಿಗೆ ಈ ಒಂದು ಹೆಮ್ಮೇಳದೊಂದಿಗೆ ಮಕ್ಕಳ ನೃತ್ಯ ಕಾರ್ಯಕ್ರಮ. ಇವರೆಲ್ಲ ಕೆಲವು ಮಕ್ಕಳು ಜೂನಿಯರನ್ನು ಮುಗಿಸಿ, ಇನ್ನು ಕೆಲವರು ಇವರು ನನ್ನಲ್ಲಿ ಸುಮಾರು 2 ವರ್ಷಗಳಿಂದ ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈಗ ನಿನ್ನನ್ನೇ ನಂಬಿದೆ ಕೃಷ್ಣ, ಅನ್ಯರೊಬ್ಬರ ಪನ್ನಗಶಯನ ಶ್ರೀವಕ್ಷವಾರೋ, ಹಗಲಿರುಳು ನಿನ್ನ ಚರಣಕ್ಕೆ ಮೊರೆ ಹೋಕೆ ಸರಿಯಾರೋ. ಈರೇಳು ಭುವನದೊಳು ಹಯವದನ, ಈರೇಳು ಭುವನದೊಳು ಹಯವದನ, ಹಯವದನ ಬಾರೋ ಕೃಷ್ಣ, ಬಾರೋ ಕೃಷ್ಣ, ಬಾರೋ ಕೃಷ್ಣ, ಬಾರೋ ಕೃಷ್ಣ, ನಿನ್ನ ಭಕ್ತರ
ನೆನಪ ಕಲಹಲ ಭರೆಯ ಬಾರೋ ಕೃಷ್ಣಯ್ಯ ಭಕ್ತರ ಮನೆ ಈಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಭಕ್ತರ ಮನೆ ಈಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ 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 ಕೊನೆಯ ನೃತ್ಯ ತಿಲ್ಲ. ನಾದರದೀಂ ತದರದೀಂ ತದರದಾನೆ ನಾದರದಿತ್ತೋಂ ನಾದರದಿತ್ತೋಂ ದಿಚ್ಚಲ್ಲ ನಾದರದಿತ್ತೋಂ ದಿಚ್ಚಲ್ಲ ನಾದರದೀಂ ತದರದೀಂ ತದರದಾನೆ ನಾದರದಿತ್ತೋಂ ರದೇಂ ತದರದಾನೆ ನಾದರದಿತ್ತೋಂ ನಾದರದಿತ್ತೋಂ ದಿತ್ತಲ್ಲ ನಾದರದೇಂ ತದರೇಂ ತದರದಾನೆ ನಾದರದಿತ್ತೋಂ ನಾದರದಿತ್ತೋಂ ದಿತ್ತಲ್ಲ ನಾದರದೇಂ ತದ ನಾದರದಿತ್ತೋಂ ನಾದರದಿತ್ತೋಂ ದಿತ್ತಲ್ಲ ನಾದರದೇಂ ತದರದೇಂ ಮದನಿ ರಗಿದ ಜಂ
ಇದೀಗ ನಮ್ಮ ಸಂಸ್ಥೆಯಲ್ಲಿ ಕಳೆದ ಬಾರಿ ಜೂನಿಯರ್ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳು ಹಾಗೂ ಮುಂದಿನ ಬಾರಿಗೆ ಜೂನಿಯರ್ ಪರೀಕ್ಷೆಯನ್ನು ಬರೆಯಲಿರುವಂತಹ ವಿದ್ಯಾರ್ಥಿಗಳ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಇನ್ನೀಗ ನಮ್ಮ ಸಂಸ್ಥೆಯಲ್ಲಿ ಹೊಸದಾಗಿ ಸೇರಿದಂತಹ ಪುಟಾಣಿಗಳ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಇದೀಗ ನಮ್ಮೊಂದಿಗೆ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ವಯಲಿನಲ್ಲಿ ಶ್ರೀಧರಾಚಾರ್ಯ ಪಾಡಿಗಾರು ಅವರಿಗೂ ಸಹ ತುಂಬುವುದೇ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನ ಗುರುಗಳು ಶ್ರೀಮತಿ ವೀಣಾ ಎಂ ಸಾಮಗ ವಿದೂಷಿ ಅವರಿಗೂ ಸಹ ಧನ್ಯವಾದಗಳು. ಹಾಗೂ ಅವರ ಸುಕುಮಾರ ಹಾಗೂ ಮೃದಂಗದಲ್ಲಿ ಬಾರಿಸಿದಂತಹ ಶ್ರೀಯುತ ಪೃಥ್ವಿರಾಜ್ ಸಾಮಗ ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು, ನೃತ್ಯ ಮಾಡಿದಂಥ ವಿದ್ಯಾರ್ಥಿಗಳು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ತಾ ಇದ್ದೇನೆ.
ಶ್ರೀ ವಿಶ್ವಯಕ್ಷ ನೃತ್ಯ ಕಲಾನಿಕೇತನ ಇದರ 9ನೇ ವರ್ಷದ ನಾದ ನೂಪುರೋತ್ಸವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಜೂನಿಯರ್ ಹಾಗೂ ಸೀನಿಯರ್ ಮುಂದಿನ ಭಾಗದಲ್ಲಿ ಪರೀಕ್ಷೆ ಕೊಟ್ಟಿರುವಂಥ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇದೀಗ ಮುಕ್ತಾಯಗೊಂಡಿದೆ. ನಿರ್ದೇಶನ ನಟುವಾಂಗ ಹಾಡುಗಾರಿಕೆಯಲ್ಲಿ ನೃತ್ಯ ವಿದೂಷಿ ಶ್ರೀಮತಿ ವೀಣಾ ಎಂ ಸಾಮಗ ಉಡುಪಿ ಇವರು ನಮಗೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಹಾಗೆ ವಯಲಿನ್ನಲ್ಲಿ ವಿದ್ವಾನ್ ಶ್ರೀಧರಾಚಾರ್ಯ ಪಾಡಿಗಾರ, ಮೃದಂಗದಲ್ಲಿ ಶ್ರೀ ಬಿ ಎಂ ಪವನ್ರಾಜ್ ಸಾಮಗ ಉಡುಪಿ ಇವರು ನಮಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದರು. ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ನೀಲಾವರ ಶಾಖೆಯ ವಿದ್ಯಾರ್ಥಿಗಳಾದಂತಹ ಸಹನಾ, ಸಂಚಿತಾ, ಸಿಂಚನ ಆರ್ ಎನ್, ಸಂಚಿತಾ ಬಿ, ಧನ್ಯಶ್ರೀ ಇವರು ಹೋದ ಬಾರಿ ಜೂನಿಯರ್ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳು. ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮನ, ಅಭಿಜ್ಞಾ, ಚಿನ್ಮಯಿ, ಅನಗ, ಸೃಷ್ಟಿ, ತ್ರಿಷಾ, ಪ್ರತೀತಿ PS, ಹಿಮಾನಿ, ಪ್ರಾರ್ಥನಾ, ಲಿಖಿತಾ ಇವರು ಮುಂದಿನ ಬಾರಿ ಜೂನಿಯರ್ ಪರೀಕ್ಷೆಯನ್ನು ಬರೆಯಲಿರುವಂತಹ ವಿದ್ಯಾರ್ಥಿಗಳು. ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಇದೀಗ ನಮ್ಮ ಸಂಸ್ಥೆಯ ಸಣ್ಣ ಸಣ್ಣ ಪುಟಾಣಿಗಳು ನಿಮ್ಮ ಮುಂದೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ನಿಮ್ಮ ಮುಂದೆ ಬರಲಿಕ್ಕೆ ನಮ್ಮ ಪುಟಾಣಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ನೀಲಾವರ ಶಾಖೆಯಲ್ಲಿ ಹಾಗೂ ಹಾಲಾಡಿ ಶಾಖೆ ಹಾಗೆ ಬ್ರಹ್ಮಾವರ ಶಾಖೆ, ಬ್ರಹ್ಮಾವರದಲ್ಲಿ 2 ಶಾಖೆಗಳುಂಟು. ಒಂದು ಹೆಜ್ಜೆನಾದ ನೃತ್ಯ ತಂಡ ಅಂತ, ಅಲ್ಲಿಯೂ ಸಹ ನೃತ್ಯ ಗುರುವಾಗಿ ನಾನು ಸಹಕರಿಸ್ತಾ ಇದ್ದೇನೆ. ಈ ಎಲ್ಲ ಸಂಸ್ಥೆಯಲ್ಲಿ ಭರತನಾಟ್ಯ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಇಂದು ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಈ ಮಕ್ಕಳ ನೃತ್ಯ ಪ್ರದರ್ಶನಕ್ಕೆ ನಿಮ್ಮ ಕರತಾಡನವೇ ಅವರಿಗೆ ಶ್ರೀರಕ್ಷೆ ಅಂತೇಳಿ ಭಾವಿಸಿಕೊಳ್ತೇನೆ. ಪ್ರತಿಯೊಂದು ಮಕ್ಕಳು ನೃತ್ಯ ಆದ ಕೂಡಲೇ ವೇದಿಕೆಯಲ್ಲಿ ಇದ್ದು ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಕೆಳಗೆ ಹೋಗಬೇಕು ಅಂತೇಳಿ ಮಕ್ಕಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಅಲ್ಲಿ ಮುಂದೆ ನಿಂತಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲೇ ಕೂತ್ಕೊಳ್ಳಿ. ನಿಮ್ಮ ನಿಮ್ಮ ನೃತ್ಯ ಬರುವಾಗ ಮಾತ್ರ ನೀವು ಎದ್ದು ಮೇಲೆ ಬಂದರೆ ಸಾಕು, ಮತ್ತೆಲ್ಲ ಅಲ್ಲೇ ಕೂತ್ಕೊಳ್ಳಿ. ಹಾಗೆ ನಮ್ಮೊಂದಿಗೆ ಇಂದು ಬಹಳಷ್ಟು ಮಹನೀಯರು ಸಹಕರಿಸ್ತಾ ಇದ್ದೀರಿ. ನೀವು ಪೋಷಕರಲ್ಲದಿದ್ದರೆ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನು ನೀವು ನಮ್ಮ ಸಂಸ್ಥೆಗೆ ನೃತ್ಯ ಕಲೀಲಿಕ್ಕಾಗಲಿ, ಸಂಗೀತಕ್ಕಾಗಲಿ, ಯಕ್ಷಗಾನಕ್ಕಾಗಲಿ ಕಳಿಸಿದರೆ ಮಾತ್ರ ಸಂಸ್ಥೆ ಎನ್ನುವುದು ಬೆಳೀತಾ ಇರ್ತದೆ. ಆದ ಕಾರಣ ಎಲ್ಲ ಜೋರಾಗಿ ಎಲ್ಲ ಹೆತ್ತವರಿಗೊಂದು ಕರತಾಡನವನ್ನು ಹಾಕಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನೀವಿದ್ದರೆ ಮಾತ್ರ ನಾವಿರುವುದು. ಆದ್ದರಿಂದ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವೇ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ಭಾಗವಾಗಿ ನೃತ್ಯ ಪ್ರದರ್ಶನವನ್ನು ನಾವು ಅನುವು ಮಾಡಿಕೊಡ್ತೇವೆ. ಹಾಗೆ ಸಂಸ್ಥೆಯ ಬಾಲಕಲಾವಿದರಿಂದ ಈ ನೃತ್ಯ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಇದರ ನಿರ್ದೇಶನವನ್ನು ಶ್ರೀಯುತ ಹರೀಶಾಚಾರ್ಯ, ಗಾಂಧಿನಗರ ಬೈಕಾಡಿ ಇವರು ಮಾಡಿರ್ತಾರೆ. ಸಣ್ಣ ಮಕ್ಕಳ ಆದಂತಹ ಇವರನ್ನು ನೀವು ಪ್ರೋತ್ಸಾಹಿಸಬೇಕು. ಮಕ್ಕಳ ಆಡುವಂತಹ ಪ್ರಸಂಗ ಮಾಯಾಪುರಿ. ಭಾಗವತರಾಗಿ ಕೇಶವಾಚಾರ್ಯ ನೀಲಾವರ, ಕುಮಾರಿ ಪೂಜಾ ಆಚಾರ್ಯ ತೆಕ್ಕಟ್ಟೆ ಇವರು ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಮದ್ದಲೆಯಲ್ಲಿ ದೇವದಾಸ್ ರಾವ್ ಕೂಡ್ಲಿ, ಪ್ರದೀಪ್ ಆಚಾರ್ಯ ಎಡೆಬೆಟ್ಟು ಇವರು ಸಹಕರಿಸಲಿಕ್ಕಿದ್ದಾರೆ. ಚಂಡೆಯಲ್ಲಿ ಶ್ರೀ ಭಾಸ್ಕರಾಚಾರ್ಯ ಹೆಮ್ಮಾಡಿ ಇವರು ನಮ್ಮೊಂದಿಗೆ ಸಹಕಾರ ನೀಡ್ತಾರೆ. ಪ್ರಸಾದನದಲ್ಲಿ ಯಕ್ಷಾಭರಣ ಆರ್ಟ್ಸ್, ಗಾಂಧಿನಗರ ಬೈಕಾಡಿ, ಬ್ರಹ್ಮಾವರ ಇವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅನೇಕ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದೀರಿ, ಬಹಳ ಸಂತೋಷವಾದಂತಹ ವಿಚಾರ. ಹಾಗೆ ಯಕ್ಷಗಾನದಲ್ಲಿ ಮುಮ್ಮೇಳದಲ್ಲಿ ಪ್ರಣವ್ಯನ್, ಭಾರ್ಗವಯನ್, ಋಷಿಕೇಶ್, ಚಿನ್ಮಯಿ, ಶ್ರೇಯಸ್ವಿ, ಪೃಥ್ವಿರಾಜ್, ಅಶ್ವಿತ್, ಸಾನಿಕಾ, ಶ್ರವಣ್, ಪ್ರಕೃತಿ, ಸುದರ್ಶನ, ತಾರಿಣಿ, ಪ್ರಣತಿ, ಇಶಾನೆಚ್, ಸಮೃದ್ಧಿ, ಆನ್ವಿ, ಅಮೋಘ ವರ್ಷ ಇವರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ. ಈ ಎಲ್ಲ ಮಕ್ಕಳನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ನೀಲಾವರ ಶಾಖೆಯ ವಿದ್ಯಾರ್ಥಿಗಳು ಗಣಪತಿಯನ್ನು ಪ್ರಾರ್ಥಿಸಲಿಕ್ಕಾಗಿ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ.
ನಮ್ಮ ಈ ವರ್ಷದ ಕಲಿಕೆಯನ್ನು ಪ್ರಾರಂಭಿಸಿದಂತಹ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ಗಣಪತಿಯನ್ನು ಪ್ರಾರ್ಥಿಸುತ್ತಾ ನಿಮ್ಮ ಮುಂದೆ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಧನ್ಯವಾದಗಳು ಪುಟಾಣಿಗಳೇ. ಇಲ್ಲೇರಿ ನಿಮ್ಮ ಈ ಒಂದು ನೃತ್ಯ ಕಲಿಕೆ ಎನ್ನುವಂಥದ್ದು ನಿರಂತರವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನಿಮಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ಪುಟಾಣಿಗಳೇ. ಇದೀಗ ಮುಂದಿನ ನೃತ್ಯಕ್ಕಾಗಿ ನಮ್ಮ ಮಹಾಗಣಪತಿ ಎನ್ನುವಂತಹ ಇನ್ನೊಂದು ನೃತ್ಯಕ್ಕೆ ನಮ್ಮ ಬ್ರಹ್ಮಾವರ
ಹೆಜ್ಜೆನಾದ ಶಾಖೆಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ. ಇದೀಗ ಮುಂದಿನ ಪ್ರದರ್ಶನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ. गजाननं भूतगणादिसेवितं कपित्तजम्भो फलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्. ಧನ್ಯವಾದಗಳು ಪುಟಾಣಿಗಳೇ. ನಿಮಗೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ನಿಮ್ಮನ್ನು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆ.
ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ಕೊಳ್ತಾ ಇದ್ದೇವೆ ಮಕ್ಕಳೇ. ಇದೀಗ ಮುಂದಿನ ನೃತ್ಯಕ್ಕಾಗಿ ನಮ್ಮ ಹಾಲಾಡಿ ಶಾಖೆಯ ಪುಟ್ಟಪುಟ್ಟಾದಂತಹ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ನಮ್ಮ ಕೃಷ್ಣನನ್ನು ನೆಲೆಯುತ್ತಾ ಮೆಲ್ಲ ಮೆಲ್ಲನೆ ಬಂದನೆ ಎನ್ನುವಂಥ ಹಾಡಿಗೆ ನಿಮ್ಮ ಮುಂದೆ ನೃತ್ಯ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು, ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಪೇಳೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಹಾಲ ಮಾರಲು ಪೋದರೆ ನಿನ್ನಯ ಕಂದ, ಕಾಲಿಗಡ್ಡವ ಕಟ್ಟಿದ. ಹಾಲ ಮಾರಲು ಪೋದರೆ ನಿನ್ನಯ ಕಂದ, ಕಾಲಿಗಡ್ಡವ ಕಟ್ಟಿದ. ಹಾಲ ಸುಂಕಬ ಕೇಳಿ ಕೋಲನ್ನೇ ಅಡ್ಡ ಕಟ್ಟಿ, ಹಾಲ ಸುಂಕಬ ಕೇಳಿ ಕೋಲನ್ನೇ ಅಡ್ಡ ಕಟ್ಟಿ, ಶಾಲೆಯ ಸೆಳೆಕೊಂಡು ಹೇಳದೊಡಿದ ಕೃಷ್ಣ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಮೊಸರ ಮಾರಲು ಪೋದರೆ ನಿನ್ನಯ ಕಂದ, ಹೆಸರೇನೆಂದು ಕೇಳಿದ. ಮೊಸರ ಮಾರಲು ಪೋದರೆ ನಿನ್ನಯ ಕಂದ, ಹೆಸರೇನೆಂದು ಕೇಳಿದ. ಹಸನಾದ ಹೆಂಡ ಮೇಲೆ ಕುಸುಮವ ತಂದಿಕ್ಕಿ, ಹಸನಾದ ಹೆಂಡ ಮೇಲೆ ಕುಸುಮವ ತಂದಿಕ್ಕಿ, ಶಶಿಮುಖಿಯರಿಗೆಲ್ಲ ಬಸಿರು ಮಾಡಿದ ಕೃಷ್ಣ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ. ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ. ಯೋಗೀಶ ಪುರಂದರ ವಿಠಲರಾಯನ,
ಪುರಂದರ ವಿಠ್ಠಲರಾಯನ ತೂಗಿ ಪಾಡಿರೆ ಬೇಗ ನಾಗವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ. ಧನ್ಯವಾದಗಳು ಪುಟಾಣಿಗಳೇ. ಎಲ್ಲ ಮಕ್ಕಳು ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು ಪುಟಾಣಿಗಳೇ. ಇದೀಗ ನಿಮ್ಮ ಮುಂದೆ ನಮ್ಮ ನೀಲಾವರ ಶಾಖೆಯ ವಿದ್ಯಾರ್ಥಿಗಳಿಂದ ಗಜವದನ ಬೇಡುವೆ ಎನ್ನುವಂತಹ ಒಂದು ಹಾಡಿಗೆ ನಿಮ್ಮ ಮುಂದೆ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಕರತಾಡ ಮಕ್ಕಳಿಗೆ ಶ್ರೀರಕ್ಷೆ ಅಂತ ಹೇಳಿ ಮಗದೊಮ್ಮೆ ನಿಮಗೆ ನೆನಪಿಸುತ್ತಾ ಪ್ರತಿಯೊಂದು ನೃತ್ಯವಾದ ಕೂಡಲೇ ಮಕ್ಕಳಿಗೆ ನೀವು ಉತ್ತೇಜನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನವರು ಹಲವಷ್ಟು ಮಂದಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೂ ಸಹ ನಮ್ಮ ಸಂಸ್ಥೆಯವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹೆತ್ತವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಕಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ತಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಕಳಿಸಿದರೆ ಮಾತ್ರ ನಮಗೇನಾದರೂ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣದಿಂದ ನಿಮ್ಮೆಲ್ಲರ ಶ್ರೀರಕ್ಷೆ ನಮ್ಮ ಮೇಲಿರಲಿ, ನಮ್ಮ ಸಂಸ್ಥೆಯ ಮೇಲಿರಲಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ಇದೀಗ ಮುಂದಿನ ನೃತ್ಯಕ್ಕಾಗಿ ಗಜವದನ ಬೇಡುವೆ. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ
ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಧನ್ಯವಾದಗಳು ಪುಟಾಣಿಗಳೇ. ಎಲ್ಲ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹತ್ರ ಬರ್ರಿ ಪರ್ಜನ್ಯ. ಹಾಂ ನಾನು ಉಲ್ಟ ತಿರ್ಸು. ಹಾಂ ಸ್ಟ್ರೈಟ್ ಲೈನ್ ಸ್ಟ್ರೈಟ್. ಇದೀಗ ಮುಂದಿನ ನೃತ್ಯ ಪ್ರಸ್ತುತಿಗಾಗಿ ನಮ್ಮ ಬ್ರಹ್ಮಾವರದ ಶಾಖೆಯ ವಿದ್ಯಾರ್ಥಿಗಳು ಕೃಷ್ಣನನ್ನು ಕರೀಲಿಕ್ಕಾಗಿ ಯಾರೇ ರಂಗನ ಯಾರೇ ಕೃಷ್ಣನ ಎನ್ನುವಂತಹ ನೃತ್ಯ ಪ್ರದರ್ಶನವನ್ನು ನಿಮ್ಮ ಮುಂದೆ ನೀಡಲಿಕ್ಕಿದ್ದಾರೆ. ಹೆಜ್ಜೆನಾದ ಶಾಖೆಯ ವಿದ್ಯಾರ್ಥಿಗಳಿವರು. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು 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 ಯಾರೇ ರಂಗನ ಯಾರೇ ಕೃಷ್ಣನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಬರೀ ಇಂದಲಿ ಕರೆಯ ಬಂದವರು ಈ ಬರಿಗಿಂದಲಿ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಬರೀ ಇಂದಲಿ ಕರೆಯ
ಪ್ರಾಣ ಪ್ರಿಯನ ಜಾಣಿಯರ ರಸನ ಕರೆಯ ಬಂದವರು ವೇಣು ವಿನೋದನ ಪ್ರಾಣ ಪ್ರಿಯನ ಜಾಣಿಯರ ರಸನ ಕರೆಯ ಬಂದವರು ವೇಣು ವಿನೋದನ ಪ್ರಾಣ ಪ್ರಿಯನ ಜಾಣಿಯರ ರಸನ ಕರೆಯ ಬಂದವರು ಕರಿರಾಜ ವರದನ ಪರಮ ಪುರುಷನ ಕರಿರಾಜ ವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವ ಪುರಂದರ ವಿಠಲನ ಕರೆಯ ಬಂದವ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಕರೆಯ ಬಂದವ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ 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 ಕೃಷ್ಣ ಈಗ ನಮ್ಮ ಮುಂದೆ ವಿನಾಯಕ ಕೌತ್ವಂ ವಿನಾಯಕ ಕೌತ್ವಂ ರಾಗ ನಾಟ ತಾಳ ಆದಿತಾಳ ಪಡೆದುಕೊಂಡು ಹೋಗಬೇಕು. ಪುಟಾಣಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಇದೀಗ ನಮ್ಮ ಬ್ರಹ್ಮಾವರ ಶಾಖೆಯ ವಿದ್ಯಾರ್ಥಿಗಳಿಂದ ಬ್ರಹ್ಮಾವರ ಶಾಖೆಯ ವಿದ್ಯಾರ್ಥಿಗಳಿಂದ ಭಾಗ್ಯದ ಲಕ್ಷ್ಮೀ ಭಾರವ ಎನ್ನುವಂತಹ ನೃತ್ಯಕ್ಕೆ ನಿಮ್ಮ ಮುಂದೆ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಕ್ಷಮೆ ಇರಲಿ. ನೀಲಾವರ ಶಾಖೆಯ ವಿದ್ಯಾರ್ಥಿಗಳಿಂದ ಈಗ ನಿಮ್ಮ ಮುಂದೆ ವರವ ಕೊಡು ಎನಗೆ ವಾಗ್ದೇವಿ ಎನ್ನುವಂತಹ ನೃತ್ಯ ಪ್ರದರ್ಶನಕ್ಕೆ ನಿಮ್ಮ ಮುಂದೆ ನಮ್ಮ ಶಾಖೆಯ ವಿದ್ಯಾರ್ಥಿಗಳು. ಅನೇಕ ಕಲಾಸಕ್ತರು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ಎಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ನಮ್ಮ ನೀಲಾವರ ಶಾಖೆಯ ವಿದ್ಯಾರ್ಥಿಗಳಿಂದ ವರವ ಕೊಡು ಎನಗೆ ವಾಗ್ದೇವಿ ಎನ್ನುವಂಥ ನೃತ್ಯ ಪ್ರಸ್ತುತಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ. ಶಶಿಮೊಗದ ನಸುನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಲೆ. ಶಶಿಮೊಗದ ನಸುನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಲೆ. ನಸುನಗುವ ಸುಲಿಪಲ್ಲ ಗುಣಶೀಲೆ ದೇವಿ
ನಸು ನಗುವ ಸುಲಿಪಲ್ಲ ಗುಣಶೀಲೆ ದೇವಿ ಬಿಸಜಾಕ್ಷಿಯನ್ನ ಹೃದಯದೊಳು ನಿಂದವಳೆ ಬಿಸಜಾಕ್ಷಿಯನ್ನ ಹೃದಯದೊಳು ನಿಂದವಳೆ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಬೆ ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಬೆ ಜೊಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಜೊಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲವಾಸೆ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲವಾಸೆ ಅವಿರಳಾಪುರಿಯ ಸಿರಿಕಾಗಿ ನೆಲೆಯಾದಿ ಅವಿರಳಾಪುರಿಯ ಸಿರಿಕಾಗಿ ನೆಲೆಯಾದಿ ಕೇಶವನ ಸುತಗೆ ಸನ್ನುತ ರಾಣಿವಾಸೆ ಕೇಶವನ ಸುತಗೆ ಸನ್ನುತ ರಾಣಿವಾಸೆ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಮುಂದಿನ ನೃತ್ಯ ಪ್ರಸ್ತುತಿಗಾಗಿ ನಮ್ಮ ಬ್ರಹ್ಮಾವರ ಶಾಖೆಯ ವಿದ್ಯಾರ್ಥಿಗಳು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವಂತಹ ಹಾಡಿಗೆ ನಿಮ್ಮ ಮುಂದೆ ಪ್ರದರ್ಶನ ನೀಡಲಿಕ್ಕಿದ್ದಾರೆ.
ಧನ್ಯವಾದಗಳು ವಿದ್ಯಾರ್ಥಿಗಳೇ. ಎಲ್ಲ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮುಂದಿನ ನೃತ್ಯ ಪ್ರಸ್ತುತಿ. ನಮ್ಮ ಬ್ರಹ್ಮಾವರ ಶಾಖೆಯ ಹೆಜ್ಜೆನಾದ ಶಾಖೆಯ ವಿದ್ಯಾರ್ಥಿಗಳಿಂದ ನಿಮ್ಮ ಮುಂದೆ ತಜ್ಜಂ ತಕಜಂ ಎನ್ನುವಂತಹ ನೃತ್ಯಕ್ಕೆ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता वशीकर दीन दयाकर कांति दिवाकर रूप सुधाकर गुण रत्नाकर नीकु प्रख्यतु पराकु प्रताप राम सद्गुण धाम तत्तुं तरत गिण्ण तक तद्दि गिण्ण तुम तित्तुं तरत गिण्ण तक तद्दि किट्ट तुम श्रीकर सत्य वशीकर दीन दयाकर कांति दिवाकर रूप सुधाकर गुण रत्नाकर नीकु प्रख्यतु पराकु प्रताप राम सद्गुण धाम तत्तुं तरत गिण्ण तक तद्दि गिण्ण तुम तित्तुं तरत गिण्ण तक तद्दि गिण्ण तुम तज्झम 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 तद्दित्ता आम ताम ताम दित तरिकिड तज्झम 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 तद्दित्ता आम ताम ताम दित तरिकिड तज्झम 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 तद्दित्ता आम ताम ताम दित तरिकिड तज्झम तरिकिड तज्झम तरिकिड तज्झम. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸಂಸ್ಥೆಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕು.
ಇದೀಗ ನಮ್ಮ ಹಾಲಾಡಿ ಶಾಖೆಯ ವಿದ್ಯಾರ್ಥಿಗಳಿಂದ ಆಡಿದನೋ ರಂಗ ಅದ್ಭುತದಿಂದಲೇ ಎನ್ನುವಂಥ ನೃತ್ಯ ಪ್ರದರ್ಶನವನ್ನು ನಿಮ್ಮ ಮುಂದೆ ನೀಡಲಿಕ್ಕಿದ್ದಾರೆ. ಇದಾದ ಬಳಿಕ ಬರೇ ಶಾಸ್ತ್ರೀಯ ಮಾತ್ರ ಅಲ್ಲ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ಪಿಕ್ಚರಿನ ಹಾಡಿಗೆ ಒಂದು ನೃತ್ಯವನ್ನು ಮಾಡಿ ಅಭಿನಯಿಸಿ ತೋರಿಸ್ಲಿಕ್ಕಿದ್ದಾರೆ. ಬರೇ ಶಾಸ್ತ್ರೀಯವನ್ನು ಮಾತ್ರ ನಾವು ಮಾಡುವುದಲ್ಲ, ಎಲ್ಲದರಲ್ಲಿಯೂ ನಾವಿದ್ದೇವೆ ಅಂತ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ತೋರ್ಪಡಿಸಲಿಕ್ಕಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಮುಂದಕ್ಕೆ ಬಯಸ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಹಾಲಾಡಿ ಶಾಖೆಯ ವಿದ್ಯಾರ್ಥಿಗಳಿಂದ ಆಡಿದನೋ ರಂಗ. ಆಡಿದನೋರಂಗ ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಆಡಿದನೋರಂಗ ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಆಡಿದನೋರಂಗ ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಪಾಡಿದವರಿಗೆ ಬೇಡಿದ ವರಗಳ ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲಿ ದಯ ಮಾಡುತ್ತಲಿ ಕಲಿದಾಡುತ್ತಲಿ ಬೆಣ್ಣೆ ಬೇಡುತ್ತಲಿ ಕೃಷ್ಣ ಆಡಿದನೋರಂಗ ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಅಂಬುರುಹೋದ್ಭವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿಸೆ ಅಂಬುರುಹೋದ್ಭವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿಸೆ ರಂಭೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿಂಭರತ ನಾಟ್ಯವ ನಟಿಸೆ ರಂಭೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿಂಭರತ ನಾಟ್ಯವ ನಟಿಸೆ ಝಂ ತಕ ತಕ ದಿಮಿತ ಧಿಂಗಿಣ ತೋಂ ತಕ ಝಂ ತಕ ತಕ ದಿಮಿತ ಧಿಂಗಿಣ ತೋಂ ತಕ ಝಂ ತಕ ತಕ ದಿಮಿತ ಧಿಂಗಿಣ ತೋಂ ಎಂದು ಚಂಪೆ ತಾಳದಿ ತುಂಬುರ ನೊಪ್ಪಿಸಿ ಧಾಮ ಪಾದ ಸರಿ ಧಾಮ ಪಾದ ಸರಿ ಧಾಮ ಪಾದ ಸರಿ ಎಂದು ಧ್ವನಿಯಿಂದ ನಾರದ ತುಂಬುರು ಗಾನವ ಮಾಡಲು ನಂದಿಯು ಮದ್ದಲೆ ಚಲ್ದದಿ ಆಗಲು ಆಡಿದನೋರಂಗ ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಮೆಟ್ಟಿ ಬಾಲವ ಕೈಯಲ್ಲಿ ಪಿಡಿದು ಫಳ ಫಣಿಸೂತ ನಾಟ್ಯವ ನಾಡೆ ಚಂದ್ರಮಂಡಲದಂತೆ ಪೊಳೆಯುವ ಮುಖದೊಳು ಚಲಿಸುವ ನೀಲ ಕೇಶಗಳಡೆ ಕಾಲಲಂದಿಗೆ
ಗೆಜೆ ಘಲು ಘಲು ರೆನುತ ಉಡುಗೆ ಜೆ ಘಂಟೆಗಳಾಡೆ ದುಷ್ಟ ಕಳಿಂಗನ ಮೆಟ್ಟಿ ಬರದಿಲ್ದ ಪುಟಪಾಲವ ಇಟ್ಟು ಶ್ರೀಕೃಷ್ಣನು ಮೆಟ್ಟಿದನು ತಕದಿಮಿ ತದಿಕೆನುತ ಆಡಿದನು ಅದ್ಭುತದಿಂದಲೇ ಕಾಣಿಲು ಗಣ ಭಣೆಯಲಿ ಪಾಡಿದವರಿಗೆ ಬೇಡಿದವರಗಳ ನೀಡುತ್ತಲಿ ದಯ ಮಾಡುತ್ತಲಿ ತಲಿದಾಡುತ್ತಲಿ ಬೆಣ್ಣೆ ಬೇಡುತ್ತಲಿ ಕೃಷ್ಣ ಆಡಿದನೋ 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 ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸಂಸ್ಥೆಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಪುಟಾಣಿಗಳೇ. ಇದೀಗ ನಿಮ್ಮ ಮುಂದೆ ನಮ್ಮ ಕಡೆಯ ನೃತ್ಯ ಪ್ರಸ್ತುತಿ. ಇದಾದ ಬಳಿಕ ನಮ್ಮ ಸಂಸ್ಥೆಯಲ್ಲಿ ಯಕ್ಷಗಾನವನ್ನು ಅಭ್ಯಸಿಸುತ್ತಿರುವಂತಹ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ನಮಗದಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಒಂದು ಚಲನಚಿತ್ರಗೀತೆಗೆ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಅದನ್ನು ಸಹ ಆನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಎಲ್ಲ ನೃತ್ಯ ಪ್ರದರ್ಶನ ಈಗ ಮುಕ್ತಾಯಗೊಂಡಿದೆ. ಇದೀಗ ಮುಂದಿನ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಂಸ್ಥೆಯ ಬಾಲ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ಪ್ರಸಂಗ ಮಾಯಾಪುರಿ. ಇದರ ನಿರ್ದೇಶನವನ್ನು ಮಾಡಿದವರು ಶ್ರೀಯುತ ಹರೀಶ್ ಆಚಾರ್ಯ, ಗಾಂಧಿನಗರ, ಬೈಕಾಡಿ. ಈ ಒಂದು ಪ್ರಸಂಗದಲ್ಲಿ ಹಿಮ್ಮೇಳದಲ್ಲಿ ಕೇಶವ ಆಚಾರ್ಯ ನೀಲಾವರ ಹಾಗೆ ಕುಮಾರಿ ಪೂಜಾ ಆಚಾರ್ಯ ತೆಕ್ಕಟ್ಟೆ ಇವರು ಭಾಗವಹಿಸಲಿಕ್ಕಿದ್ದಾರೆ. ಮದ್ದಲೆಯಲ್ಲಿ ಶ್ರೀಯುತ ದೇವದಾಸ್ ರಾವ್ ಕೂಡ್ಲಿ ಹಾಗೆ ಪ್ರದೀಪಾಚಾರ್ಯ ಎಡಬೆಟ್ಟು, ಚಂಡೆಯಲ್ಲಿ ಭಾಸ್ಕರಾಚಾರ್ಯ ಹೆಮ್ಮಾಡಿ ಇವರು ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಪ್ರಸಾದನದಲ್ಲಿ ಯಕ್ಷಾಭರಣ ಆರ್ಟ್ಸ್, ಗಾಂಧಿನಗರ, ಬೈಕಾಡಿ, ಬ್ರಹ್ಮವರ ಇವರು ಸಹಕರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅನೇಕ ಮಂದಿ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ನನ್ನ ಊರಿನವರಾದಂಥ ನೀವೆಲ್ಲ ಬಂದು ಸಹಕಾರವನ್ನು ನೀಡಿದ್ದೀರಿ. ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡುಗೆಯಾಗಿ ನೀಡಿದವರು ರೀನಾ ಬಿಜೂರ್ ಹಾಗೂ ದಯಾನಾಯಕ್ ಅವರು. ಅವರ ಒಂದು ಸ್ಮರಣೆಯನ್ನು ಅವರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅನಂತರಮಣಿ ಎನ್ನುವಂಥ ಹೆಸರಿನಲ್ಲಿ ಸಂಸ್ಥೆಗೆ ಸ್ಮರಣೆಗೆ ನೆನಪಿನ ಕಾಣಿಕೆಯನ್ನು ಎಲ್ಲ ಮಕ್ಕಳಿಗೆ ನೀಡಲಿಕ್ಕಾಗಿ ಅವರು ಕೊಡುಗೆಯನ್ನು ನೀಡಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಈ ಮಕ್ಕಳ ಯಕ್ಷಗಾನದ ಬಳಿಕ ನಮ್ಮ ಸಂಸ್ಥೆಯ ಹಿರಿಯ ಕಲಾವಿದರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಪ್ರಸಂಗ ವೀರಮಣಿ ಎನ್ನುವಂಥ ಯಕ್ಷಗಾನ ಪ್ರದರ್ಶನವನ್ನು ನಡೆಯಲಿಕ್ಕಿದೆ. ಇದರಲ್ಲಿ ಮುಮ್ಮೇಳದಲ್ಲಿ ಶ್ರೀಯುತ ಪ್ರವೀಣ್ ಶೆಟ್ಟಿ ಬಾರ್ಕೂರು ಹಾಗೂ ಶ್ರೀಯುತ ನಿರಂಜನ ಆಚಾರ್ಯ ಆರೂರು, ಶ್ರೀಯುತ ಶರತ್ ನಾಯಕ್ ಪಡುಕೆರೆ, ಶ್ರೀಯುತ ಅನುಶ್ರೀ ಬಿ ಶೆಟ್ಟಿ ಶೇಡಿಮನೆ,
ಶ್ರೀಯುತ ಪ್ರದೀಪ್ ಆಚಾರ್ಯ ಎಡಬೆಟ್ಟು, ಶ್ರೀಯುತ ಸ್ವಸ್ತಿಕ್ ಭಂಡಾರಿ ಮಧುವನ, ಶ್ರೀಯುತ ಶ್ರೀವತ್ಸರಾವ್ ನೀಲಾವರ, ಹಾಗೆ ಕುಮಾರಿ ಅಂಜಲಿ ಅಂಬಲಪಾಡಿ, ಶ್ರೀಯುತ ಪವನ್ರಾಜ್ ಸಾಮಗ ಉಡುಪಿ, ಶ್ರೀಯುತ ಶ್ರೀಪಾದ್ ರಾವ್ ನೀಲಾವರ ಇವರು ಭಾಗವಹಿಸುತ್ತಿದ್ದಾರೆ. ಈ ಯಕ್ಷಗಾನ ಪ್ರಸಂಗದಲ್ಲಿ ಭಾಗವತರಾಗಿ ಶ್ರೀಯುತ ನವೀನ್ ಕೋಟ ಇವರು ಭಾಗವಹಿಸುತ್ತಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ಸುದೀರ್ಘವಾಗಿ ನಡೀತಾ ಉಂಟು. ಇದನ್ನೂ ಸಹ ನೀವು ಮುಂದೆ ನಡೆಯುವ ಯಕ್ಷಗಾನವನ್ನು ಸಹ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಆಗ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಆ ಮಕ್ಕಳು ಇದ್ದಲ್ಲಿ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕು. ನಂದನ್, ಸಾನಿಕಾ, ಅಂಜನಾ, ಸಮರ್ಥ, ಪರ್ಜನ್ಯ, ಋಷಿಕೇಶ್, ತಾರಿಣಿ, ಪ್ರಣರ್ತಿ, ಸಂಯುಕ್ತ, ಸಮೃದ್ಧಿ, ಧನ್ಯ, ಜಾಹ್ನವಿ ಕೆಲವಷ್ಟು ಮಕ್ಕಳಿಗೆ ಸ್ಮರಣಿಕೆಯನ್ನು ನೃತ್ಯ ಪ್ರದರ್ಶನ ಮಾಡಿದಾಗ ನೀಡಿದ್ದೇವೆ. ಇದೀಗ ಯಾರಿಗೆ ಸಿಗಲಿಲ್ಲ ಅವರು ವೇದಿಕೆಗೆ ಬಂದು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.